ಮಾಸ್ಟರ್ಸ್ ಎಷ್ಟು ಹೆಸರು ನೇಮ್ಸ್ ಇದೆ, 61 ಮಾಸ್ಟರ್ಸ್ ಇದ್ದೀರಾ. ದಯವಿಟ್ಟು ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ, ನಮಗೆ ನಿಮ್ಮ ಹೆಸರು ಕರಿತೀವಿ. ನೀವು ನಿಮ್ಮ ಒಂದು 2 ನಿಮಿಷದಲ್ಲಿ ನಿಮ್ಮ ಧ್ಯಾನದ ಶೇರಿಂಗ್ ಮಾಡಿ. ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಎಸ್ ಸರ್. ಇವತ್ತು ಅಕ್ಷಯ ತೃತೀಯ ಆದ್ರಿಂದ ಇವತ್ತು ಶುರು ಮಾಡಿದ್ರೆ ಇದು ಅಂತ್ಯ ಇಲ್ಲದೆ ಹಂಗೆ ಮುಂದುವರಿತದೆ. ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ರು ಮಾತಾಡೋದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ ಸಲುವಾಗಿ ನಾನು ನಿನ್ನೆ ದಿನನೇ ಎಲ್ರಿಗೂ ಇವತ್ತು ರಜಾ ಕೊಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇವತ್ತು ಯಾರು ಬರಬೇಡಿ ಅಭ್ಯಾಸಕ್ಕೆ, ನಾನಿಲ್ಲಿ ಅಟೆಂಡ್ ಆಗ್ಬೇಕು ಅಂತೇಳಿ ನಿಮ್ ಮನೆಗಳಲ್ಲೇ ಸಾಧ್ಯವಾದಷ್ಟು ಧ್ಯಾನ ಮಾಡಿ ಅಂತೇಳಿ ಕೆಲವು ಮ್ಯೂಸಿಕ್ ಮೆಡಿಟೇಷನ್ ಕೊಟ್ಟು, ಇಲ್ಲ ಈ ಲಿಂಕ್ಗೆ ನೀವು ಕೂಡ ಜಾಯಿನ್ ಆಗಿ ನಾನು ಅದ್ರಲ್ಲೇ ಲೈನ್ ಅಲ್ಲಿ ಇರ್ತೀನಿ ಅಂತೇಳಿ ಕೊಟ್ಟೆ. ಎಷ್ಟ್ ಜನ ಜಾಯಿನ್ ಆಗಿದಾರ ಗೊತ್ತಿಲ್ಲ. ಸೊ ಹಾಗಾಗಿ ಇದು ಬಹಳ ಪ್ರಮುಖವಾದ ದಿನ. ಇವತ್ತು ನಾವ್ ಏನನ್ನ ಅಭ್ಯಾಸ ಮಾಡ್ತೀವಿ ಅದು ಹೆಚ್ಚುತ್ತಾ ಹೋಗುತ್ತೆ. ಕ್ಷಯ ಅಕ್ಷಯ, ಕ್ಷಯ ಅಂದ್ರೆ ಕ್ಷೀಣಿಸೋದು, ಅಕ್ಷಯ ಅಂದ್ರೆ ಹೆಚ್ಚತಕ್ಕಂಥದ್ದು. ಸೊ ಆದ್ರಿಂದ ಇವತ್ತು ನಾವ್ ಏನನ್ನ ನಾವು ಸಾಧನೆ ಮಾಡ್ಲಿಕ್ಕೆ ಹೊರಡ್ತೀವಿ ಅದು ಅಕ್ಷಯವಾಗುತ್ತೆ. ನಮ್ಮಲ್ಲೆಲ್ಲ ಏನಾಗಿದೆ ಅಂತಂದ್ರೆ, ನಿನ್ನೆ ನನ್ ಮಕ್ಳು ಕೂಡ ಹೋಗಿದ್ರು, 2 ಹೆಣ್ಮಕ್ಳು ಹೋಗಿ ಒಡವೆ ಅಂಗಡಿನಲ್ಲಿ ಬುಕ್ ಮಾಡಿ ಬಂದಿದ್ದಾರೆ. ರಾತ್ರಿ 10 ಗಂಟೆ ಬಂದ್ರು, ಮಳೆಲೆಲ್ಲ ನೆನ್ಕೊಂಡು. ನಾನ್ ಬೈದೆ, ಅಲ್ಲಮ್ಮ ಏನನ್ನ ಮಾಡ್ಬೇಕಾಯ್ತು ಅದ್ ಮಾಡೋದ್ ಬಿಟ್ಬಿಟ್ಟು ಈ ಒಡವೆ ತಗೋತಿರಲ್ಲ, ಇದರಿಂದ ದುಃಖವೇ ಹೊರತು ಖಂಡಿತ ಸಂತೋಷ ಅಲ್ಲ. ತಕೊಂಡಿದ್ದೀರಿ, ನಾಳೆ ಒಂದಿನ ಸಂತೋಷ ಪಡ್ತೀರಿ. ಎಲ್ಲಾರು ಕಳೆದೋಯ್ತು ಅಂತಂದ್ರೆ ಅದರಿಂದ ದುಃಖ ಬರುತ್ತೆ ಹೊರತು ಖಂಡಿತ ಸಂತೋಷ ಅಲ್ಲ. ಯಾವುದು ಸಂತೋಷ ಶಾಶ್ವತವಾದ ಸಂತೋಷವನ್ನ ಕೊಡುತ್ತೋ ಅದನ್ನ ನಾವು ಗಳಿಸೋದಕ್ಕೆ ಪ್ರಯತ್ನ ಮಾಡು. ಅದಕ್ಕೆ ತತ್ವದಲ್ಲಿ ಒಂದ್ ಕಡೆ ಹೇಳ್ತಾರೆ, ಸ್ಥಿರ ಮುಕ್ತಿ ಸಂಪದಕ್ಕೆ ಶ್ರೀ ಗುರು ಕೊಟ್ಟ 2 ಅಕ್ಷರಗಳೇ ಸಾಕು. ಇಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದು ಮುಕ್ತಿ. ಆ ಮುಕ್ತಿ ಅಂತಕ್ಕಂಥ ಸಂಪತ್ತನ್ನ ನಾವು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಈ ಕ್ಷುಲ್ಲಕವಾಗಿರ್ತಕ್ಕಂಥದ್ದು, ಈ ಮಣ್ಣಿನಲ್ಲಿರ್ತಕ್ಕಂಥದ್ದು, ವೇದಾಂತಿಗೆ ಚಿನ್ನ ಅಂತಕ್ಕಂಥದ್ದು ಮಣ್ಣಿಗೆ ಸಮಾನ. ಕನಕವನ್ನ ಕಸದಂತೆ ಕಾಣೋದೇ ನಿಜವಾದ ವೇದಾಂತಿಯ ತತ್ವಜ್ಞಾನಿಯ ದೃಷ್ಟಿಕೋನ. ಹಾಗಾಗಿ ಇದನ್ನ ಜಗತ್ತಿಗೆ ನಾವು ಜನಕ್ಕೆ ತಿಳಿಸ್ಬೇಕು. ಯಾವುದು ಶಾಶ್ವತವಾಗಿದೆ ಅದನ್ನ ಪಡ್ಕೊಳ್ಳೋಕ್ ಪ್ರಯತ್ನ ಮಾಡಿ, ಅಶಾಶ್ವತವಾದದ್ದು ದುಃಖವನ್ನ ಕೊಡ್ತಕ್ಕಂಥದ್ರ ಕಡೆ ಮೋಹವನ್ನ ಬಿಡಿ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಅಕ್ಷಯ ತೃತೀಯದ ಸಂದರ್ಭದಲ್ಲಿ 2 ಮಾತು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಧನ್ಯವಾದ. ಪ್ರಭಾ ಮೇಡಮ್ ಮಾತಾಡಿ. ನಮಸ್ತೆ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಶುಭಾಶಯಗಳು. ನಾನು ಧ್ಯಾನವನ್ನು ಮತ್ತು ಮುದ್ರಾ ಯೋಗ ಮತ್ತು ಇದನ್ನ ಪ್ರತಿನಿತ್ಯ ಮಾಡ್ಕೊಳ್ತಾ ಇದ್ದೇನೆ. ಸ್ವಮುದ್ರ ಚಿಕಿತ್ಸೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಇದರಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರ್ತಾ ಇದೆ. ಹಾಗೂ ತಮ್ಮ ಮಹಾವತಾರ ಫೌಂಡೇಶನ್ಗೂ ಕೂಡ ಬಂದು ಭೇಟಿ ಆಗಿದ್ದೆ. ಅಲ್ಲಿ ನಾಗರಾಜ್ ಗುರುಗಳು ಸಿಗ್ಲಿಲ್ಲ. ನಂಗೆ ಅದೊಂದು ನೋವಾಯ್ತು. ಬಹಳ ದಿವಸದಿಂದ ಆಸೆ ಇತ್ತು ಇಬ್ಬರನ್ನು ಕಾಣ್ಬೇಕಂತ. ಮತ್ತೆ ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ಮತ್ತೊಂದ್ಸಲ ಸಿಗೋಣ. ಮಹಾವತಾರ ಫೌಂಡೇಶನ್ ಬಂದಿದ್ದೆ, ಬಂದಿದ್ದೆ. ಶನಿವಾರ ಬಂದಿದ್ರಿ? ಶನಿವಾರ ಬಂದ್ರು. ಅಲ್ಲಿ ಒಂದು ಮನೆಯ ವಾತಾವರಣ, ಕುಟುಂಬದ ಸದಸ್ಯರಂತೆ ಎಲ್ಲರನ್ನು ಕಂಡು, ಅದು ಬಸವಣ್ಣವ್ರು ಹೇಳಿದಂತೆ ಇವನಾರವ ಎಂದೆನಿಸಿದರು, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮದ ಮನೆಯ ಮಗನೆಂದೆನಿಸಯ್ಯ ಅಂದ ಹಾಗೆ ಎಲ್ಲರನ್ನೂ ಕೂಡ ಆತ್ಮೀಯತೆಯಿಂದ ಹಾಗೂ ಅವರವರ ವಿಚಾರಗಳನ್ನ ಹಾಗೂ ಅವರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಿದ್ರು. ಹಾಗೂ ಅವ್ರಿಗೆ ಸಲಹೆಗಳನ್ನು ಕೂಡ ಕೊಡ್ತಾ ಇದ್ರು. ನಂತರ ಪ್ರಸಾದನ್ನು ವಿತರಣೆ ಮಾಡ್ತಾ ಇದ್ರು. ಪ್ರಸಾದ ತೆಗೆದುಕೊಂಡವ್ರಂತ ಮನೆಯ ಸದಸ್ಯರಂತೆ ಅವರೆಲ್ಲರಿಗೂ ಹೇಳಿ ಕಳಿಸ್ತಾ ಇದ್ರು. ಅದೇ ರೀತಿ ನಾವೆಲ್ಲರೂ ತೆಗೆದುಕೊಂಡು ಬಂದಿವಿ. ಅದೇ ಮತ್ತಲ್ಲದೆ ಈ ಮಹಾವತಾರ ಫೌಂಡೇಶನ್ ಇಂದ ನಮ್ಮ ಮುದ್ರೆಯನ್ನು ಮಾಡಿಕೊಳ್ಳೋದ್ರಿಂದ ಹಾಗೂ ದಿನನಿತ್ಯ ನಿಮ್ಮ ಸಂದೇಶಗಳನ್ನು ಕೇಳೋದ್ರಿಂದ ಮನಸ್ಸಿಗೆ ತುಂಬಾ ನೆಮ್ಮದಿ ಹಾಗೂ ಆನಂದ ಸಿಗ್ತಾ ಇದೆ. ಆಗ ನನ್ನಲ್ಲಿರುವ ಕೋಪ, ತಾಪ ಹಾಗೂ
ಮತ್ತೆ ಆಲಸ್ಯತನ ಎಲ್ಲವೂ ತಲೆದೂಗಿ, ಎಲ್ಲವೂ ಸರಿದೂಗಿ ಎಲ್ಲ ಹೋಗ್ತಾ ಇದೆ ಅಂತ ಆಮೇಲೆ ನಾ ಹೇಳ್ಕೊಳ್ಬಲ್ಲೆ. ಅದೇ ರೀತಿ ಅಲ್ಲದೆ ಇವತ್ತು ಬಸವ ಜಯಂತಿ ಅಂತ ಒಂದು ವಚನವನ್ನು ಹೇಳ ಬಯಸ್ತೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನುತ್ತಿರಬೇಕು, ನುಡಿಯೊಳಗಾನ ನಡೆಯದಿದ್ದರೆ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ನುಡಿಯುವಂತ. ಅದೇ ರೀತಿ ನೀವು ದಿನನಿತ್ಯ ನಮಗೆ ನುಡಿ, ನಡೆ, ಆಹಾರ ಎಲ್ಲ ಪದ್ಧತಿಗಳನ್ನ ತಾವು ಕಲಿಸಿ ಮಹಾವತಾರ್ ಫೌಂಡೇಶನ್ ಇಂದ ನಮಗೆಲ್ಲರಿಗೂ ತಿಳಿಸಿಕೊಡುತ್ತಿರಿಂದ ತುಂಬಾ ಸಂತೋಷ ಆಗ್ತದೆ. ಎಲ್ಲ ಸದಸ್ಯರು ಕೂಡ ಈ ರೀತಿ ಪರಿಪಾಲನೆ ಮಾಡಿ ನಮ್ಮ ನಡೆ ನುಡಿಗಳನ್ನು ಒಂದೇ ರೀತಿ ಮಾಡಿಕೊಳ್ಬೇಕು, ನಡೆದಂತೆ ನುಡಿಬೇಕು, ನುಡಿದಂತೆ ನಾವು ನಡ್ಕೊಳ್ಬೇಕಂತ ಈ ಮೂಲಕ ತಮ್ಮಲ್ಲಿ ಎಲ್ಲರಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಧನ್ಯವಾದ. ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು ಅಂದ್ರಲ್ಲ, ಯಾವ ಲಿಂಗ ಮೆಚ್ಚಿ ಅಹುದಹುದು ಎನ್ಬೇಕು? ನಮ್ಮ ಮನಸ್ಸು ಆತ್ಮಲಿಂಗ. ಯಾಕಂದ್ರೆ ಬಹಳಷ್ಟು ಜನಕ್ಕೆಲ್ಲ ಏನಿದೆ ತಲೆ ಒಳಗಡೆ ಅಂದ್ರೆ, ದೇವಸ್ಥಾನದಲ್ಲಿ ಪೂಜೆಗೆ ಇಟ್ಟಿರ್ತಾರಲ್ಲ ಗರ್ಭಗುಡಿಯಲ್ಲಿ, ಆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು ಅಂತಕ್ಕಂತ ಭಾವದಲ್ಲಿ ಇದಾರೆ ಬಹಳಷ್ಟು ಜನ. ನಾನ್ ಬಹಳಷ್ಟು ಜನರ ಮಾತಾಡಿಸಿದಾಗ ಹಂಗಂತ ಹೇಳ್ತಾರೆ. ಆದ್ರೆ ಅದಲ್ಲ, ಈ ಸ್ಥೂಲ ಶರೀರವನ್ನ ಬಿಟ್ರೆ ಸೂಕ್ಷ್ಮ ಶರೀರವನ್ನ ಲಿಂಗ ಶರೀರ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಆ ಲಿಂಗ ಶರೀರವೇ ಚೈತನ್ಯ. ಅವನು ಹೇಳ್ಬೇಕು ಕರೆಕ್ಟು ನೀನ್ ಹೇಳಿದ್ದು ಅಂತ. ಸೊ ಹಾಗಾಗಿ ಆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು. ಕರೆಕ್ಟ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನನ್ಗೆ ನಾನ್ ನೋಡ್ಬೇಕನ್ನೋ ಆಸೆ ಬಾಳ ಇತ್ತು. ಹಾ ಆಯ್ತಮ್ಮ. ನಾನ್ ಹೇಳಿದ್ದೆ ನಿಮ್ಗೆ 6 ತಿಂಗಳ ನಂತರ ಬರ್ತೀನಿ, ಬೆಂಗಳೂರು ಬಂದಾಗ ಭೇಟಿ ಆಗ್ತೀನಿ ಅಂತ ಹೇಳಿದ್ದೆ ತಮಗೆ. ತಾವು ಸಿಗ್ಲಿಲ್ಲ ನನಗೆ. ಒಂಥರ ಅದೊಂದು ನೋವು ಇದೆ ನನ್ಗಿನ್ನು. ನೆಕ್ಸ್ಟ್ ಕಾರ್ಯಕ್ರಮ ಎಲ್ಲಿದ್ರು ಹೇಳ್ತೀವಿ, ಬನ್ನಿ. ಓಕೆ, ಸಾರ್ ಬರ್ತಾರೆ, ಆ ಕಾರ್ಯಕ್ರಮ ಬಂದು ಭಾಗವಹಿಸಿ. ಸ್ಯಾಟರ್ಡೆ ಬರ್ತೀರಾ ತಾವು? ಸಾಟರ್ಡೆ ನೋಡ್ತೀನಿ. ಅದೇ ಈಗ ಆದ್ರೆ ಅಲ್ಲಿರುವಂತ ಸಮಸ್ಯೆಗಳು ಏನಿರ್ತದೋ ಅದ್ರ ಪ್ರಕಾರ ಸಾರ್ನ ಕರಿತಾ ಇರ್ತೀವಿ. ಸೊ ಕಮಿಂಗ್ ಸಾಟರ್ಡೆ ನಾವು ಪ್ರಯತ್ನ ಮಾಡ್ತೀವಿ ಖಂಡಿತ. ಯೋಗ ಚಿಕಿತ್ಸೆಗೆ ಸಂಬಂಧಪಟ್ಟಂತ ಕೇಸ್ಗಳಿದ್ದಾಗ ನಾನ್ ಬರ್ತೀನಿ. ಇಲ್ಲ ಅಂತಂದ್ರೆ ಅಲ್ಲಿ ಬೇರೆ ಡಾಕ್ಟರ್ಗಳು, ಆಯುರ್ವೇದ ಅವ್ರದೆಲ್ಲ ಇದೆಯಲ್ಲ, ಮರ್ಮ ಥೆರಪಿ ಅವರೆಲ್ಲ ಮಾಡ್ಕೊಳ್ತಾರೆ. ಅದಕ್ಕೆ ನಾನು ಸ್ವಲ್ಪ ಈ ಬೇಸಿಗೆ ಅಲ್ಲ, ನನಗೆ ಪ್ರಯಾಣ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾನು ಹೋಗ್ಲಿಕ್ಕೆನೆ 2.5 ತಾಸು ಆಯ್ತು. ನಮ್ದು RR ನಗರದಲ್ಲಿದೆ ಮನೆ. ಬರ್ಲಿಕ್ಕೆ 2 ತಾಸ, 4.5 ತಾಸು ಅಲ್ಲೇ ಹೋಯ್ತು. ನೋಡಿ, ನಾನ್ ಮೈಸೂರಿಂದ ಬರ್ಬೇಕಲ್ಲ. ಆಯ್ತು, ಭೇಟಿ ಆಗೋಣ. ವೆಂಕಟರಮಣ ಸರ್. ನಮಸ್ತೆ ಗುರುಜಿ. ನಮಸ್ತೆ. ನಾಗರಾಜ್ ಗುರುಗಳು ಒಳ್ಳೆ ಉಪದೇಶ ಕೊಟ್ರು. ಇವತ್ತು ಅಕ್ಷಯ ತೃತೀಯ ದಿನ. ಗುರುಪದೇಶ ಆಗಿರಲ್ಲ ಅನ್ಕೊಂತಾ ಇದ್ದೆ, ಅದು ಆಯ್ತು. ತುಂಬಾ ಧನ್ಯವಾದ. ಆಮೇಲೆ ಇವತ್ತು ಎಲ್ಲಾರು ಮಾತಾಡ್ಬೇಕು ಅಂತ ಇಷ್ಟಪಡ್ತಾರೆ. ಆದ್ರೆ ಗುರುಜಿ ನಮ್ಮಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್. ನಾವು ಪಾಠ ಮಾಡೋವಾಗ ಕ್ಲಾಸ್ಗಳಲ್ಲೆಲ್ಲ ಕೇಳ್ತಾ ಇದ್ವಿ, ಏನೋ ಡೌಟ್ಸ್ ಇದ್ದೆ ಕೇಳಿ ಅಂತ. ಯಾರು ಕೇಳಲ್ಲ. ಯಾಕೆ ಅಂತ ಹೇಳಿದ್ರೆ ಅವಾಗ ಗೊತ್ತಾಯ್ತು ನಮ್ಮಲ್ಲಿ ಸ್ವಭಾವಿತ ಪ್ರಾರಂಭಕ್ಕೆ ಸ್ವಲ್ಪ ಅಡಚಣೆ ಜಾಸ್ತಿ. ಒಂದ್ಸರಿ ಗಾಡಿ ಸ್ಟಾರ್ಟ್ ಆಯ್ತಂದ್ರೆ ಹೋಗ್ತಾ ಇರ್ತದೆ, ಇಲ್ಲ ಅಂದ್ರೆ ಗಾಡಿ ಸ್ಟಾರ್ಟ್ ಆಗೋದೇ ಇಲ್ಲ. ಆ ಗಾಡಿ ಸ್ಟಾರ್ಟ್ ಆಗೋದನ್ನ ನಾವು ಅವ್ರನ್ನ ಪುಷ್ ಮಾಡ್ಬೇಕು. ಈಗ ಅಶೋಕ್ ಮಾಡ್ತಾರೆ ಮಾತಾಡಿ ಅಂತ, ಎಲ್ಲಾರು ಮಾತಾಡ್ಬೇಕು ಅಂತ ಇಷ್ಟ ಇರ್ತದೆ. ಏನ್ ಮಾತಾಡೋದು ಅನ್ನೋದೇ ಕ್ವಶನ್ ಅಲ್ಲಿ. ಆದ್ರೆ ಯಾವ ರೀತಿ ಮಾತಾಡೋದು ಅನ್ನೋದೇ ಅಲ್ಲಿ ಪ್ರಾಬ್ಲಮ್. ಇದನ್ನ ನಾವು ಅವರು ಬಿಟ್ರೆ ಎಲ್ಲಾರು ಮಾತಾಡ್ತಾರೆ ಅನ್ನೋದು ನನ್ನ ಉದ್ದೇಶ. ಆಮೇಲೆ ಇವತ್ತು ಅಕ್ಷಯ ತೃತೀಯ ದಿನ ಒಂದ್ ಒಳ್ಳೆ ಸೂತ್ರ ಅಳವಡಿಸ್ಕೊಳ್ಳೋಣ ಲೈಫಲ್ಲಿ ಅಂತ ನನಗೆ ಇಷ್ಟ ಆಯ್ತು. ಅಂದ್ರೆ ಇದು 4 ಅಂಕಿಗಳು, 4, 3, 2, 1, 1 ಅಂತ. ಇದು ನಮ್ಮ ಬಹಳ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ. 4 ಅಂದ್ರೆ 4 ಲೀಟರ್ ದಿನಕ್ಕೆ ನೀರು ಕುಡಿಬೇಕು. ಇದು ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲದವರೆಗೂ 4 ಲೀಟರ್ ನೀರು ಕುಡಿಯೋದು. ಆಮೇಲೆ 3 ಅಂದ್ರೆ ಬರೀ 3 ಟೈಮ್ ಮಾತ್ರ ಊಟ ಮಾಡೋದು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮ್ ಮಾತ್ರ ಎಷ್ಟು ಬೇಕೋ ಅಷ್ಟು ಊಟ ಮಾಡಬೇಕು. ಮತ್ತೆ 2 ಅಂದ್ರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಧ್ಯಾನ ಮಾಡೋದು, ಪ್ರಾರ್ಥನೆ ಮಾಡೋದು. ಮತ್ತೆ 1 ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮಾಡೋದು. ಯೋಗ ಮಾಡಿ
ನಾವು ಧ್ಯಾನ ಮಾಡೋದು ಬೆಳಗ್ಗೆ. ಮತ್ತೆ ಇನ್ನೊಂದು ಒಂದು ಅಂದ್ರೆ 15 ದಿವಸಕ್ಕೊಂದ್ಸರಿ ಉಪವಾಸ ಮಾಡೋದು. ಇವು ನಮ್ಮ ಸೂತ್ರ ಅಂತ. 4, 3, 2, 1, 1 ಅಂತ. ಈ ಸೂತ್ರ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ನಾನು ಇವತ್ತು ಆ ಅಕ್ಷಯ ತೃತೀಯ ದಿನ ಹೇಳ್ತಾ ಇದ್ದೇನೆ. ಅಳವಡಿಸ್ಕೊಂಡ್ರೆ ನಮ್ಮ ಲೈಫ್ ಚೆನ್ನಾಗಿರ್ತದೆ, ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ಅಂತ ಒಂದು ನನ್ನ ನಂಬಿಕೆ. ಇದ್ರಲ್ಲಿ ಏನಾರ ತಪ್ಪಿದ್ರೆ ದಯವಿಟ್ಟು ತಿದ್ದಿದ್ರೆ ಗುರುಗಳು. 3 ಹೊತ್ತು ಅದೇ 3 ಹೊತ್ತು ತಿನ್ನೋದಂದ್ರೆ ಸ್ವಲ್ಪನೇ ತಿನ್ಬೇಕು, ಅನ್ನ ಅದು ಇನ್ನೋದು ಗುರೂಜಿ, ಊಟ ತರಕಾರಿಗಳು ಜಾಸ್ತಿ ಇರ್ಬೇಕು. 3 ಹೊತ್ತು ತಿನ್ನಿ ಅಂತಂದ್ರೆ 3 ಹೊತ್ತು ಆದ್ರೆ ಒಟ್ಟು ತುಂಬೆ ತಿಂದ್ರೆ 3 ಹೊತ್ತು ಅದು ತೊಂದರೆಗಳು ತುಂಬಾ ಆಗತ್ತೆ. ಅರ್ಧ ನಾನು ಹೊಟ್ಟೆ ಅದನ್ನೇ ಅಲ್ಲ, ಹೇಳ್ಬೇಕು ಅನ್ಕೊಂಡು ಹೊರಟಿದ್ದೆ. ಊಟ ಅಲ್ಲ ಗುರೂಜಿ, ಅರ್ಧ ಹೊಟ್ಟೆ ಫುಲ್ ಆಗಿರ್ಬೇಕು, ಅರ್ಧ ಹೊಟ್ಟೆ ಇರ್ಬೇಕು, ಇನ್ನು ಕಾಲ್ ಭಾಗ ನೀರ್ ಇರ್ಬೇಕು, ಇನ್ನು ಕಾಲ್ ಭಾಗ ಖಾಲಿ ಇರ್ಬೇಕು. ಫುಲ್ ವೆಂಕಟರಮಣ ಅವ್ರು ಇನ್ನೊಂದು ಬಿಟ್ಬಿಟ್ರು, ಮೂತ್ರ ಚಿಕಿತ್ಸೆ ಒಂದ್ ಬಿಟ್ರಲ್ಲ, ಯಾಕೆ ನೀವು? ಅವ್ರು ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇಲ್ಲ. ಅದ ಪ್ರಯತ್ನ ಮಾಡೋಣ ಅಂತ ಇದ್ದೇನೆ. ಆದ್ರೆ ಇದು ನನ್ನ ಸೂತ್ರ ಅಂತ ಅಳವಡಿಸ್ಕೊಂತಾ ಇದ್ದೇನೆ. ಅರ್ಧ ಹೊಟ್ಟೆ ಊಟ, 3 ಹೊತ್ತು ತಿಂದ್ರೆ ಫುಲ್ ಊಟ ಅಲ್ಲ, ಅರ್ಧ ಹೊಟ್ಟೆ ಊಟ, ಅರ್ಧ ಹೊಟ್ಟೆ ಖಾಲಿ ಇರ್ಬೇಕು, ಕಾಲ್ ಹೊಟ್ಟೆ ಖಾಲಿ ಇರ್ಬೇಕು, ಇನ್ನು ಕಾಲ್ ಹೊಟ್ಟೆ ನೀರ್ ಇರ್ಬೇಕು. ಈ ರೀತಿ ಒಂದು ಊಟ ಅಂದ್ರೆ ಅದನ್ನ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಚೆನ್ನಾಗಿರ್ಬೋದು ಅಂತ. ಅದು ಈ ಸೂತ್ರನ ಅಳವಡಿಸ್ಕೊಂಡು ನಾವು ಆರೋಗ್ಯವಂತವಾಗಿರೋಣ ಮತ್ತೆ ಧ್ಯಾನ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಅದನ್ನ ಹೇಳ್ತಾ ಇದ್ದೀನಿ. ಮತ್ತೆ ಮುದ್ರೆಗಳ ಬಗ್ಗೆ ಹೇಳಿದ್ರು, ಇವತ್ತು ಅದೇ ಉದ್ದೇಶದಿಂದ 7 ಚಕ್ರಗಳ ಮುದ್ರೆಗಳನ್ನ ತಿಳಿಸ್ಕೊಟ್ಟೆ. ಅದು ಎಲ್ಲರೂ ಪ್ರತಿದಿನ ಅದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ. ಅದರಿಂದ ಇವತ್ತು ಅದನ್ನ ನಮ್ಗೆ ತೋರಿಸ್ಕೊಟ್ಟಿದ್ದೀನಿ, ನನಗೆ ಗೊತ್ತಿದ್ದಷ್ಟು. ಅದೇ ಗುರುಗಳು ಅದ್ರ ಬಗ್ಗೆ ಏನಾದ್ರು ಹೇಳಿ ನಾನು ಇನ್ನ ಕಲ್ತ್ಕೊಂತೀನಿ. ಈ 1-2 ಮಾತು ಮಾತಾಡೋದಕ್ಕೆ ಧನ್ಯವಾದಗಳು. ಏನಿಲ್ಲ, ಗುರುಜಿ, ನೀವು 4, 3, 2, 1 ಅಂತ ಹೇಳಿದ್ರಲ್ಲ, ಅದನ್ನ ಉಲ್ಟಾ ಮಾಡ್ಕೋಬೇಕು. 3, 2 ಉಲ್ಟಾ ಮಾಡ್ಕೋಬೇಕಷ್ಟೇ. 3, 2 ಏನು ಗುರುಜಿ? ಊಟ 2 ಊಟ ಮಾಡ್ಬೇಕು, 3 ಧ್ಯಾನ ಮಾಡ್ಬೇಕು, 3 ತ್ರಿಕಾಲಗಳಲ್ಲಿ. ಈ ರೀತಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ, ಯಾಕಂದ್ರೆ ಒಂದ್ ಮಾತೇ ಇದೆ, 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನ್ನ ಒತ್ಕೊಂಡೋಗಿ ಅಂತ ಗಾದೆನೇ ಇದೆ. ಇಲ್ಲಿ 3 ಹೊತ್ತು ಊಟ ಮಾಡ್ತೀವಿ. ನಿನ್ನೆ ಒಬ್ರು ಡಾಕ್ಟರ್ ಒಂದು ಒಳ್ಳೆ ಉಪನ್ಯಾಸ ಕೊಟ್ಟಿದ್ರು, ಯಾರೋ ನಮ್ಮ ಸ್ನೇಹಿತರು ಕಳಿಸ್ಕೊಟ್ಟಿದ್ರು. 3 ಹೊತ್ತು 3 ಊಟದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು ತಿಂದ ಆಹಾರವೆಲ್ಲವೂ ಕೂಡ ನಮ್ಮ ದೇಹಕ್ಕೆ ವಿನಿಯೋಗ ಆಗೋದಿಲ್ಲ, ಅದು ವೇಸ್ಟ್ ಆಗಿ ಹೊರಗಡೆ ಹೋಗ್ತಾ ಇದೆ. ಆ ವೇಸ್ಟ್ ಆಗಿ ಹೋಗ್ಬೇಕಾದ್ರೆ ಆ ಫಿಲ್ಟರ್ ಮಾಡ್ತಕ್ಕಂಥ ನಮ್ಮ ಜೀರ್ಣಾಂಗಗಳಿದಾವಲ್ಲ, ಅದ್ರ ಮೇಲೆ ನಾವು ಹೊರೆ ಹಾಕ್ತಾ ಇದ್ದೀವಿ. ಆದ್ರಿಂದ 2 ಊಟ ಸಾಕು, ಊಟ 2 ಸಾಕು. ಹಂಗೂ ನಮಗೆ ರಾತ್ರಿ ವೇಳೆ ಆಗೋದೇ ಇಲ್ಲ ಅನ್ನೋದಾದ್ರೆ ಏನಾದ್ರು ಒಂದಿಷ್ಟು ಮೊಳಕೆ ಕಾಳೋ, ಒಂದಿಷ್ಟು ಹಸಿ ತರಕಾರಿಗಳು, ಈ ತರದ ಸಲಾಡ್ಗಳನ್ನ ಸೇವನೆ ಮಾಡಿಕೊಂಡು ಸಾತ್ವಿಕ ಆಹಾರವನ್ನ ರೂಢಿ ಮಾಡ್ಕೊಳ್ಳಿ ಅಂತೇಳಿ ನಿನ್ನೆ ಒಬ್ರು ತುಂಬಾ ಚೆನ್ನಾಗಿ ಉಪನ್ಯಾಸ ಕೊಡ್ತಾ ಇದ್ರು. ಸೊ ಹಾಗಾಗಿ ಆ ಊಟವನ್ನ 2 ಹೊತ್ತಿಗೆ ನಾವು ಚೇಂಜ್ ಮಾಡಿಕೊಂಡು, ಇದನ್ನ ನಾನು ಕೂಡ ಚಿಕ್ಕೋಡಿಯಿಂದ ಬಂದ ದಿವಸದಿಂದ ಈಚೆಗೆ ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಏನು ಟಿಫನ್ ಮಾಡಿರ್ತಾರೆ ಅದನ್ನ ಮಾತ್ರ ಹೊಟ್ಟೆ ತುಂಬಾ ತಿಂತೀನಿ. ಮಧ್ಯಾಹ್ನಕ್ಕೆ ಲಘುವಾಗಿ ಒಂದಿಷ್ಟು ದಪ್ಪ ರಾಗಿ ಮುದ್ದೆನೋ ಅಥವಾ ಇನ್ನೊಂದಿಷ್ಟು ಇಲ್ಲ ಒಂದಿಷ್ಟು ಮೊಸರನ್ನ ತಿಂತೀನಿ. ರಾತ್ರಿ ವೇಳೆ ಒಂದಿಷ್ಟು ಮೊಳಕೆ ಕಾಳು, ಒಂದಿಷ್ಟು ಹಸಿ ತರಕಾರಿ ಸಲಾಡ್ಗಳು, ಇದನ್ನ ತಗೊಂಡು ಹೋಗ್ತಾ ಇರೋದ್ರಿಂದ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ. ದೇಹ ಬಹಳ ಹಗುರವಾಗಿದೆ. ಮತ್ತೆ ಯಾವುದೇ ರೀತಿಯ ಈ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಸಮಸ್ಯೆಗಳು ವಿತೌಟ್ ಮೆಡಿಸಿನ್ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ಅದೊಂಚೂರು ಬದಲಾವಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಷ್ಟೇ. 3 ಟೈಮ್ ಆಯ್ತಲ್ಲ ಗುರುಜಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ? ಅದು ಊಟ ಅನ್ಸ್ಕೊಳ್ಳೋದಿಲ್ಲ ಅಣ್ಣ. ನೈಟ್ ಅಂದ್ರೆ ಬಯಸಿದ ಆಹಾರ ಇಲ್ಲ, ನೈಟ್ ಬಯಸಿದ ಆಹಾರ ಇಲ್ಲ ಅಂತ. ನಿರಜ್ಞಿ ಆಹಾರ. ಏನಂದ್ರೆ ಟೈಮು ತುಂಬಾ
ತುಂಬಾ ಮುಖ್ಯ. ಬೆಳಗ್ಗೆ 7ರಿಂದ 8, ಈ ಮಧ್ಯಾಹ್ನ 1ರಿಂದ 2, ಸಾಯಂಕಾಲ 7ರಿಂದ 8 ಈ ಟೈಮಿಂಗ್ ಅಲ್ಲೇ ನಾವು ಊಟ ಮಾಡಿದ್ರೆ ಅದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಅಂತ ನಾನು ತಿಳ್ಕೊಂಡಿದ್ದೀನಿ ಕೆಲವರಿಂದ. ಅದು ಈ ಹಿಂದೆ ಇದ್ದಂತ ಕಾನ್ಸೆಪ್ಟ್ ಈಗ ಚೇಂಜ್ ಆಗಿದೆ. ಕನಿಷ್ಠ 14 ಅವರ್ಸ್ ಆದ್ರೂ ಉಪವಾಸ ಮಾಡ್ಬೇಕು, ಫಾಸ್ಟ್ ಇರ್ಬೇಕು ಅಂತಕ್ಕಂಥದ್ದನ್ನ ರಂಗನಾಥ್ ಜಿ ಅವರು 5-6 ತಿಂಗಳ ಹಿಂದೆನೆ ಹೇಳಿದ್ದಾರೆ. ನಾನು ಕೂಡ ಹಾಗೆ ನೀವ್ ಹೇಳಿದದ್ದನ್ನೇ ನಾನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೆ ಇಷ್ಟು ವರ್ಷಗಳ ಕಾಲ, 50, 68, 69 ವರ್ಷಗಳ ಕಾಲ. ಯಾವಾಗ ರಂಗನಾಥ್ ಜಿ ಅವರು ಸ್ವಲ್ಪ ಸಂಪರ್ಕಕ್ಕೆ ಬಂದ್ಮೇಲೆ 14 ಅವರ್ಸ್ ಆದ್ರೂ ಫಾಸ್ಟ್ ಇರ್ಬೇಕು ಅಂತ ಗೊತ್ತಾದ್ಮೇಲೆ ಈಗ ಅದನ್ನ ಚೇಂಜ್ ಮಾಡ್ಕೊಂಡಿದೀವಿ. 9ರಿಂದ 10 ಗಂಟೆ ಒಳಗೆ ಟಿಫನ್, ಮತ್ತೆ ಮಧ್ಯಾಹ್ನ 2-2:30 ಸಮಯದಲ್ಲಿ ಊಟ, ರಾತ್ರಿ ತಿಂದ್ರೆ ತಿಂದೋ ಇಲ್ದಿದ್ರೆ ಇಲ್ಲ. ಹೀಗೆ 6 to 7 ಸ್ವಲ್ಪ ಚೇಂಜ್ 6 to 7 ಅಟ್ಲೀಸ್ಟ್ 6 to 7 ಅಂದ್ರೆ 6ರಿಂದ 7 ಗಂಟೆ ಆ ಸಮಯದಲ್ಲಿ ತಿಂದ್ರೆ ನಿಮ್ಗೆ ನೆಕ್ಸ್ಟ್ ಈಗ ಸಾರ್ ಹೇಳಿದ್ರಲ್ಲ 9-10 ಅಂದ್ರೊಳಗ ನಿಮ್ಗೆ ಆಲ್ಮೋಸ್ಟ್ 14 ಅವರ್ಸ್ ಸಿಗತ್ತೆ. ಗುರುಜಿ ಇನ್ನೊಂದು ವಿಲೇಜ್ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ 10 ಗಂಟೆಗೆ ಊಟ ಮಾಡ್ಬಿಡ್ತಾರೆ ಬೆಳಗ್ಗೆ, ಮತ್ತೆ ರಾತ್ರಿಗೆ 7-8 ಗಂಟೆಗೆ ಊಟ ಮಾಡ್ತಾರೆ. 2 ಟೈಮ್ ಊಟ ಮಾಡೋದು ವಿಲೇಜ್ಗಳಲ್ಲಿ. ಕರೆಕ್ಟ್ ಅದು. ವಿಲೇಜಸ್ ಅಲ್ಲಿ ನೋಡಿದೀನಿ, ನಮ್ಮ ವಿಲೇಜ್ ಅಲ್ಲಿ ಬೆಳಗ್ಗೆ 10 ಗಂಟೆಗೆ ಊಟ ಮಾಡಿದ್ರೆ ಮತ್ತೆ ರಾತ್ರಿಗೇನೆ 2 ಟೈಮ್ ಊಟ ಮಾಡೋದಲ್ಲಿ. ಇಲ್ಲಿ ನಮ್ಮ ದೀರ್ಘಾಯುಷಿಗಳು, ಅವರು ದೀರ್ಘಾಯುಷಿಗಳು, ಆರೋಗ್ಯ ಚೆನ್ನಾಗಿದೆ, ಆಸ್ಪತ್ರೆಗೆ ಹೋಗಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, BP ಇಲ್ಲ, ಪೈಲ್ಸ್ ಇಲ್ಲ, ಕಾನ್ಸ್ಟಿಪೇಷನ್ ಇಲ್ಲ, ಮತ್ತೆ ಎಲ್ಲಾ ರೀತಿನಲ್ಲೂ ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢವಾಗಿದ್ದಾರೆ ಅವರು. ನಾವು ಬೆಳಿಗ್ಗೆ ಟಿಫನ್ನು, 11 ಗಂಟೆಗೆ ಟೀ ಬ್ರೇಕು, ಮಧ್ಯಾಹ್ನಕ್ಕೆ ಊಟ, 4 ಗಂಟೆಗೆ ಸ್ನಾಕ್ಸ್, ರಾತ್ರಿಗೆ 8:30-9 ಗಂಟೆಗೆ ಊಟ. ಆ ಡೈಜೆಸ್ಟಿವ್ ಸಿಸ್ಟಮ್ಗೆ ಬಿಡುವೆ ಕೊಡ್ದೇನೆ ಹಾಳು ಮಾಡ್ಕೊಂಡ್ಬಿಟ್ಟು 55-60 ವರ್ಷಕ್ಕೆಲ್ಲ ಮುದುಕರಾಗ್ಬಿಡ್ತಾ ಇದೀವಿ. ಅವರು ವಯಸ್ಸಾದವ್ರಂಗ್ ಕಂಡ್ರು ಕೂಡ ಶಕ್ತಿವಂತರಾಗಿದ್ದಾರೆ. ಮತ್ತೆ ಅವರವರ ದೇಹದ ಸ್ಥಿತಿ ತಕ್ಕಂತೆ ಅವರು ಚೆನ್ನಾಗಿ ಶಾರೀರಿಕ ದುಡಿತಾ ಇದ್ರು. ಅವರು ಕೂಡ 2 ಹೊತ್ತು ಊಟ ಮಾಡ್ತಾ ಇದ್ರು ಅವರು. ಆದ್ರಿಂದ ನಾವು ಏನು ಕೆಲಸ ಮಾಡಲ್ಲ, ಏನಿಲ್ಲ, ಅದಕ್ಕೆ ಕೂತಿರೋ ಬದಲು ಸುಮ್ಮನೆ ತಿನ್ನೋ ಕೆಲಸನಾರು ಮಾಡ್ತಾ ಇದೀವಿ, ತಿಂತಾ ಇದೀವಿ ಅಷ್ಟೇ. ಏನಾಗಿದೆ ಸರ್, ಈಗ ನಿರಂತರ ಶಾರೀರಿಕಕ್ಕೂ ಅದೇ ಶರೀರಕ್ಕೂ ಶ್ರಮ ಕೊಡ್ತಾರೆ, ಮೈಂಡ್ಗೂ ಶ್ರಮ ಕೊಡ್ತಾರೆ. ಇಲ್ಲಿ ಸಿಟಿಯಲ್ಲಿ ಒಂದ್ ಕಡೆ ಮೈಂಡ್ಗೂ ಶ್ರಮ ಕೊಡ್ತಾರೆ. ಏನಂತಂದ್ರೆ ಏನೇನೋ ಯೋಚನೆಗಳು, ಸುಮ್ನೆ ಬೇಡವಾದಂತ ಯೋಚನೆಗಳೆಲ್ಲ ಮಾಡ್ತಾನೆ ಇರೋದು, ನಿರಂತರ ಮಾಡ್ತಾ ಇರೋದು. ಒಂದು ಕಡೆ ಶರೀರಕ್ಕೂ ನೀವ್ ಹೇಳಿದ್ರಲ್ಲ, ಒಂದು ಗಂಟಕ್ಕೊಂದು ಹಾಕೋದು, ಒಂದು ಅದೇ ಸ್ನಾಕ್ಸ್ ತರ ಸ್ನಾಕ್ಸ್ ಹಾಕೋದು. ಆ ರೀತಿಯಲ್ಲಿ ಮಾಡಿ ಶರೀರ ಒಂದ್ ಕಡೆ ಕೆಲಸ, ಮನಸ್ಸಿಗೂ ಕೆಲಸ ಕೊಟ್ಟು ಅದು ವೇಗವಂತವಾಗಿ ಕುಗ್ಗೋಗ್ತದೆ ಅಷ್ಟೇ. ರಾಜಕೀಯಗಳಿಗೆ ಮಾತಾಡಿ ಗುರುಜಿ ಜೊತೆಗೊಂದು ದುರಂತ ಮಾಡ್ತಾ ಇದಾರೆ. 10 ರೂಪಾಯಿನೋ 5 ರೂಪಾಯಿನೋ ಕೊಟ್ಬಿಟ್ಟು ಅದೆಂತದ್ದು ನೂಡಲ್ಸ್ ಅಂತೆ, ಅದನ್ನ ತಂದ್ಬಿಟ್ಟು ಮಾಡ್ಕೊಂಡ್ಬಿಟ್ಟು ಸಂಜೆ 5 ಗಂಟೆನಲ್ಲಿ ಆ ನೂಡಲ್ಸ್ ತಿನ್ನೋದಂತೆ. ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಯಾಗಿ ಹಂದಿಯ ಕೊಬ್ಬಿನಿಂದ ಅದನ್ನ ತಯಾರು ಮಾಡ್ತಾ ಇರೋದು, ಅದನ್ನ ಉಪಯೋಗಿಸ್ಬೇಡಿ ಅಂತೆಲ್ಲ ಸಾಕಷ್ಟು ಪ್ರಚಾರ ನಡೀತಾ ಇದೆ. ಸಾಕಷ್ಟು ಸಂಶೋಧನೆಗಳು ಬರ್ತಾ ಇದಾವೆ, ಆದ್ರೂ ಬಿಡ್ತಾ ಇಲ್ಲ ಈ ಜನ. ಜಾಸ್ತಿ ಆ ನೂಡಲ್ಸ್ ಇದ್ರೆ ಊಟನೇ ಬೇಡ ಅವ್ರಿಗೆ. ಯಾವಾಗ ನಾವು ಬಾಯಿಯಿಂದ ಅಗಿಲಿಲ್ವೋ, ನಮ್ಮ ಬಾಯಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಸಲೈವ ಆಹಾರದ ಜೊತೆ ಬೆರಿಲಿಲ್ವೋ, ಆಹಾರ ಜೀರ್ಣ ಆಗಲ್ಲ, ಜೀರ್ಣ ಆಗೋದಿಲ್ಲ. ನೂಡಲ್ಸ್ ಇಲ್ಲಿ ಬಿಡ್ತಾರೆ, ಸಲೀಸ ಗುಣಮ ಹೊಂಟೋಗುತ್ತೆ, ಅಗಿಯೋ ಕೆಲಸವೇ ಇಲ್ಲ ಅದಕ್ಕೆ, ಅಗಿಯೋಕೆ ಅಲ್ಲಿಗೂ ಸಿಕ್ಕಲ್ಲ ಅದು. ಆಯ್ತಾ, ನುಣ್ಣಗೊಟ್ಟೋಗ್ಬಿಡ್ತದೆ, ಅದು ಜೀರ್ಣನೂ ಆಗೋದಿಲ್ಲ. ಅದರಿಂದ ಕಾನ್ಸ್ಟಿಪೇಷನ್, ಪೈಲ್ಸು, ಎಸಿಡಿಟಿ, ಆಮೇಲೆ BP, ಆಮೇಲೆ ಶುಗರು, ಹೀಗೆ ಒಂದಲ್ಲ ಸರಣಿ ಸೀರಿಯಲ್ ಪ್ರಕಾರ ಒಂದ್ರ ಜೊತೆ ಒಂದು ಬರ್ತಾ ಇರುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ಈ ಆಹಾರದ ವಿಧಾನವನ್ನ ನಾವು
ಮಹಾವತಾರ್ ಫೌಂಡೇಶನ್ ಅಂತ ಒಂದು ಅದ್ಭುತವಾದ ವೇದಿಕೆಗೆ ಬಂದೋನು ಇಲ್ಲಿಯೂ ನಾವು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ಜಗತ್ತಲ್ಲಿ ಇನ್ಯಾರು ಇವ್ರನ್ನ ಉದ್ಧಾರ ಮಾಡಕ್ಕಾಗಲ್ಲ. ಹೌದು ಗುರುಜಿ, ಇದು ನಮ್ಗೆ 21ನೇ ಶತಮಾನದ ಅನುಭವ ಮಂಟಪ ಗುರುಜಿ. ಖಂಡಿತ ದೊಡ್ಡ ಅನುಭವ ಮಂಟಪ. ಯಾಕೆಂದ್ರೆ ನಾನು ಇದಕ್ಕ 1.5 ವರ್ಷದ ಹಿಂದೆ ನಾನು ಜಾಯಿನ್ ಆದಾಗ ರಂಗನಾಥ್ ಸರ್ ಒಬ್ರೇನೆ ವಿಚಾರ ಮಾಡ್ತಿದ್ರು, ಅವ್ರೊಬ್ರೇ ಮಾತನಾಡ್ತಿದ್ರು. ನಿರೂಪಣೆನು ಅವ್ರದೇನೆ, ಮೆಡಿಟೇಷನ್ ಅವ್ರದೇನೆ, ಮತ್ತೆ ವಿಚಾರಗಳನ್ನು ಅವರೇ ಮಾಡ್ತಾ ಇದ್ರು. ಈಗ ಎಷ್ಟೊಂದು ಜನ ಮಾಸ್ಟರ್ಸ್ ಸೃಷ್ಟಿಯಾಗಿದ್ದೀರಿ, ಎಷ್ಟೊಂದು ಜನ ವಿಚಾರವನ್ನ ಚೆನ್ನಾಗಿ ಕೊಡ್ತಾ ಇದ್ದೀರಿ. ಹಾಗಾಗಿ ಹೊಸಬ್ರು ಸೇರಿ ಒಂದು ಒಳ್ಳೆ ಅನುಭವ ಮಂಟಪ ಆಗ್ತಾ ಇದೆ. ಹಾಗಾಗಿ ಈ ಅನುಭವ ಮಂಟಪಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಖಂಡಿತವಾಗಿ ಗುರುಜಿ, ಇದ್ರ ಅನುಭವನ ನಾವು ಆದಷ್ಟು ಹಂಚೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಆದಷ್ಟು ತಿಳ್ಕೊಳಕ್ ಪ್ರಯತ್ನ ಮಾಡ್ತೀವಿ, ಎಲ್ಲಾದ್ರಲ್ಲೂ ಭಾಗವಹಿಸೋದಕ್ಕೂ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಎಲ್ಲಾ ಧ್ಯಾನಗಳಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಪ್ರಾರಂಭದಲ್ಲಿ ತೊಂದರೆ ಆಗ್ಬೋದು, ಆದ್ರೆ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಒಂದ್ಸರಿ ಪ್ರಾರಂಭ ಮಾಡಿದ್ರೆ ನೀವೇ ಮುಂದಕ್ಕೆ ಬರ್ತೀರಾ. ಅಶ್ವಿನಿ ಮೇಡಮ್ ಅವ್ರು ಹೇಳ್ತಾನೆ ಇರ್ತಾರೆ, ಬನ್ನಿ ಅಂತ. ನಮ್ಮನ್ನ ಯಾರು ಮುಂದಕ್ಕೆ ಕರೆಯೋರು ಯಾರು ಇರಲ್ಲ. ರಂಗನಾಥ್ ಸರ್ ಗುರುಜಿ ಒಳ್ಳೆ ವೇದಿಕೆ ಕೊಟ್ಟಿದ್ದಾರೆ. ಈ ವೇದಿಕೆ ನಾವು ಉಪಯೋಗಿಸ್ಕೊಂಡು ಅಲ್ಲಿ ಬರುವಂತ ಅನುಭವಗಳನ್ನ ಎಲ್ಲರಿಗೂ ಹಂಚ್ಬೇಕು. ನಾವು ಸ್ವತಃ ಅನುಭವಿಸಿ ನಾವು ಧ್ಯಾನಿಗಳಾಗೋಣ, ಒಳ್ಳೆ ವ್ಯಕ್ತಿಗಳಾಗೋಣ ಅನ್ನೋದು ಒಂದು ಕಾನ್ಸೆಪ್ಟ್ ನ ಇವತ್ತಿನ ದಿನ ತಮ್ಮೆಲ್ಲರಿಗೂ ಹೇಳ್ತಾ ವಂದಿಸ್ತಾ ಇದೀನಿ. ಥ್ಯಾಂಕ್ ಯು. ಈಗ ಈ ಕೋಲಾರ ಹತ್ರ ಒಂದು ವೇಣುಗೋಪಾಲ್ ಪಿರಮಿಡ್ ಇದೆ. ಅಲ್ಲಿ ಆದಷ್ಟು ಒಂದೆರಡು ತಿಂಗಳಲ್ಲೇ ದೊಡ್ಡದು ಕಾರ್ಯಕ್ರಮ, ಈ ಸಂಗೀತ ಧ್ಯಾನ ಯಜ್ಞ ಮತ್ತು ಸಮಗ್ರ ಸ್ವಾಸ್ಥ್ಯ ಖಂಡಿತ ಅದು ಆಗತ್ತೆ. ಅಲ್ಲಿ ಈಗ ಚರ್ಚೆ ನಡೀತಾ ಇದೆ. ನಾನು ಹೋಗಿದ್ದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅಲ್ಲಿ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದಾರೆ. ಮೊನ್ನೆ ಒಂದು ವೆಜಿಟೇರಿಯನ್ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದ್ರು, ಆದ್ರೆ ಇಲ್ಲಿ ಕೆಲವು ಸಪೋರ್ಟ್ ಸಿಗ್ಲಿಲ್ಲ. ಅದಕ್ಕೆ ಅಲ್ಲೇ ಕಾರ್ಯಕ್ರಮ ಮಾಡ್ಬೇಕು ಅಂತ ಮಾತಾಡಿದ್ವಿ. ಅಲ್ಲಿ 1-2-3 ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಮಾಡಿ ಪ್ರಯತ್ನ ಮಾಡೋಣ ಅಂತ ಒಂದು ಪ್ಲಾನ್ ಇದೆ ಗುರುಜಿ. ಅದು ಆದಾಗ ನಾನು ತಿಳಿಸ್ತೇನೆ ತಮ್ಗೂ. ಖಂಡಿತ ಅಲ್ಲೆಲ್ಲ ನೀವು ಎಲ್ಲಾ ಪ್ರಚಾರ ಮಾಡ್ಬೇಕು. ಹೊಸಬ್ರಿಗೂ ಅವ್ರು ಹೇಳಿದ್ರು ಎಲ್ಲಾ ವಿಲೇಜ್ ಇಲ್ಲಿ ಏನಾಗ್ತದೆ, ಮೆಡಿಟೇಷನ್ ಅಂದ್ರೆ ಧ್ಯಾನ ಜ್ಞಾನ ಅವ್ರು ಅಳವಡಿಸ್ಕೊಂಡಿಲ್ಲ ಅಂದ್ರೂ, ಉದಾಹರಣೆಗೆ ಅಂದ್ರೆ ಧ್ಯಾನ ಜ್ಞಾನ ಆ ಮಾರ್ಗದಲ್ಲಿ ಬರಬೇಕಂತಂದ್ರೆ ಖಂಡಿತ ಅವ್ರಿಗೆ ಸ್ವಲ್ಪ ಅರ್ಹತೆ ಅಂದ್ರೆ ಅವರ ಆತ್ಮದ ದರ್ಶನ ಇದೆಯಲ್ಲ, ಆತ್ಮದ ಹಂತದ ಸ್ವಲ್ಪ ಹೆಚ್ಚಾಗಿರ್ಬೇಕು. ಅದು ಇಲ್ಲ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಧ್ಯಾನ ಜ್ಞಾನ ಅಂದ್ರೆ ಇದು ಯಾಕೆ ನಮ್ಗೆ ಬೇಕಾಗಿಲ್ಲ, ಒಂಥರ ಅವ್ರಿಗೆ ಅನಾವಶ್ಯಕತೆ ಅಂತ ಅನಿಸ್ತದೆ. ಅವಾಗ ಅವರ ಅನಾರೋಗ್ಯವನ್ನು ಹೋಗಲಾಡ್ಸಕ್ಕೆ ವಿಧ ಪದ್ಧತಿಗಳು ನಮ್ಮ ಹತ್ರ ಇದೆ. ಮೂತ್ರ ಥೆರಪಿ, ಮುದ್ರಾ ಥೆರಪಿ, ಮನೆ ಮದ್ದುಗಳು, ಈ ಜೀವನ ಶೈಲಿ ಆಗ್ಬೋದು, ಆಹಾರ ಶೈಲಿ, ಯೋಗ, ಪ್ರಾಣಾಯಾಮ ಅಲ್ವಾ, ಆಕುಪ್ರೆಷರು, ಮರ್ಮ ಥೆರಪಿ, ಇಷ್ಟೆಲ್ಲ ಆಯುರ್ವೇದ, ಹೋಮಿಯೋ, ರೆಡ್ ಲೈಟ್ ಥೆರಪಿ ಇದೆಲ್ಲ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಇದ್ರ ಉಪಯೋಗಿಸ್ಕೊಂಡು ನೀವು ಸ್ವಸ್ಥಗೊಳಿಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಸೊ ಅದಕ್ಕೆ ಈ ಕಾರ್ಯಕ್ರಮ ಅನ್ನೋದು ಈ ಧ್ಯಾನಿಗಳಾಗ್ಬೋದು, ಧ್ಯಾನ ಮಾಡಿಲ್ಲದ್ರೂ ಪರವಾಗಿಲ್ಲ, ಎರಡಿಗೂ ಎಲ್ಲರೂ ಇದ್ರಲ್ಲಿ ಸೇರಕ್ಕೆ ಅಂದ್ರೆ ಈ ಅನುಭವ ಮಂಟಪಕ್ಕೆ ಸೇರಕ್ಕೆ ಅವಕಾಶ ಇದೆ ಅಂತ ನಾವು ಹೇಳ್ತೀವಿ. ಅವ್ರಿಗೂ ಹೇಳಿದ್ದೀನಿ ಗುರುಜಿ, ನಮ್ಮ ಇದ್ರಲ್ಲಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಯಾವ್ದೋ ಸಾಯಿ ಅಂದ್ಬಿಟ್ಟು ಒಂದು ಮಾಡಿದ್ದಾರೆ, ಅದ್ರಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ ಬೆಳಗ್ಗೆಯಿಂದ. ನಮ್ಮ ಗ್ರೂಪ್ಗೆ ಬನ್ನಿ ಅಂತ ಕೂಡ ನಾನು ಇನ್ವೈಟ್ ಮಾಡಿದ್ದೀನಿ. ಮತ್ತೆ ನಾವೆಲ್ಲರೂ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ದಾರೆ. ಎರಡಿದೆ ಗುರುಜಿ, ಒಂದು ಬಡಮಾಕ್ನಹಳ್ಳಿ ಹತ್ರ ಒಂದಿದೆ, ಇಲ್ಲೇ ಬೇತ್ಮಂಗಲ ಪಕ್ಕದಲ್ಲಿ. ಇನ್ನೊಂದು ಬಂದು ಅಲ್ಲಿ ನಾಯಕರಹಳ್ಳಿ ಹತ್ರ ವೇಣುಗೋಪಾಲ್ ದೇವಸ್ಥಾನ ಪಕ್ಕದಲ್ಲಿ, ನಾಯಕರಹಳ್ಳಿ ಪಕ್ಕದಲ್ಲಿ. ಎರಡೂನು ಚೆನ್ನಾಗಿದಾವೆ. ಅದೇ ಅಲ್ಲಿ ಮೇಂಟೆನೆನ್ಸ್ ಸರಿಯಾಗಿ ಆಗ್ತಾ ಇಲ್ಲ. ಅಲ್ಲಿ ಕಟ್ಟಿದವರಂತವ್ರು ಈಗ ಒಬ್ರು ಇಲ್ಲ, ಅದರಿಂದ ಮೇಂಟೆನೆನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯ್ತು. ಅಲ್ಲಿ ಬುಡಮಾಕ್ನಲ್ಲಿ ಗೊತ್ತಿಲ್ಲ, ನಾಯಕನಲ್ಲಿ ಕಟ್ಟುವವರು ನಾರಾಯಣ್ ಸರ್ ಇದ್ದಾರೆ, ಅವ್ರ ಹತ್ರ ಮಾತಾಡಿದ್ದೀನಿ. ಅವರೇ ಫೋನ್ ಮಾಡಿದ್ರು, ನಾವು ನಿಮ್ದೆಲ್ಲ ವಿಡಿಯೋಗಳು ನೋಡಿದೀವಿ, ನಾವು ಇಂಥ ಕಾರ್ಯಕ್ರಮ ದೊಡ್ಡದಾಗಿ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ವಿ, ಡೇಟ್ ಹೇಳ್ತೀವಿ, ದಯವಿಟ್ಟು ಮಾಡಿ ಅಂತ ಹೇಳಿದ್ರು. ಸರಿ ಮಾಡೋಣ ಅಂತ ಹೇಳಿ. ಹೌದು ಹೇಳ್ತಾರೆ, ನನಗೂ ಹೇಳಿದ್ದಾರೆ ಗುರುಜಿ. ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಆ ಕಾರ್ಯಕ್ರಮ ಬಂದಾಗ ನಾನು ತಮ್ಗೆ ತಿಳಿಸ್ತೇನೆ. ಅವರು ನಮ್ಮ ಇದಕ್ಕೆ ಜಾಯಿನ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ರೈಟ್, ಥ್ಯಾಂಕ್ ಯು. ಹೊಸಬರಿಗೆ DT ಹೆಗ್ಡೆ ಇವ್ರು ಯಾರ್ಯಾರು ಮಾತಾಡ್ತಿದ್ದಾರೆ? ಎಸ್ ಮಾತಾಡಿ.
ಟಿ ಹೆಗ್ಡೆ ಅವ್ರೆ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗ್ತಾ ಇಲ್ಲ. ಅನ್ಮ್ಯೂಟ್ ಒತ್ತಿ. ನೆಕ್ಸ್ಟ್ ದಿನೇಶ್ ಅವರೇ ಮಾತಾಡಿ. ದಿನೇಶ್ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಗುರುಜಿ, ಒಂದ್ ನಿಮಿಷ ವಿಡಿಯೋ ಅಲ್ಲಿ ಬರ್ತೀನಿ. ಹಾ, ಮಾರ್ನಿಂಗ್ ಗುರುಜಿ, ಮಾರ್ನಿಂಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗುರುಜಿ, ಆಕ್ಚುಲಿ ನಾನು ಹೇಮಾಮ್ಮ ಅವ್ರಿಗೆ ಥ್ಯಾಂಕ್ಸ್ ಹಾ. ಹೇಳ್ಬೇಕು, ಯಾಕಂದ್ರೆ ಅವರೇ ಇಲ್ಲಿ ಜಾಯಿನ್ ಮಾಡಿಸಿದ್ದು. ಸೊ ಹ್ಮ್. ಇವಾಗ ಒಂದು ಅಟ್ಲೀಸ್ಟ್ ಒಂದು 3-4 ಕ್ಲಾಸಸ್ ಅಟೆಂಡ್ ಮಾಡಿರ್ತೀನಿ ಅಷ್ಟೇ. ಬಟ್ ಹ್ಮ್. ಇವಾಗ ಏನಾಗಿದೆ ಅಂದ್ರೆ ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್, ಹ್ಮ್. ಲೈಕ್ ಈ ನೆಗೆಟಿವ್ ಫ್ಯಾಕ್ಟರ್ ಆಗ್ಲಿ, ಫಿಯರ್ ಆಗ್ಲಿ ಜಾಸ್ತಿ ಇರೋದು. ಬಟ್ ಹ್ಮ್. ಮೆಡಿಟೇಟ್ ಆಗಿ ನಮ್ಮ ಮೈಂಡ್ ನ ನಾವು ಇಷ್ಟು 2 hours ಕೊಡ್ತಾ ಇದ್ದೀರಾ ಮೆಡಿಟೇಟ್ ಮಾಡಕ್ಕೆ. ಸೊ ಇವಾಗ ಏನಾಗ್ತಾ ಇದೆ ಅಂದ್ರೆ ಇನಿಷಿಯಲಿ ಮೈಂಡ್ ಬಂದು ತುಂಬಾ ಅದೇ ಥಾಟ್ಸ್, ತುಂಬಾ ವೇರಿಯೇಷನ್ಸ್. ಇವಾಗ ಏನಾಗ್ತಾ ಇದೆ, ಆಸ್ ಆನ್ ವೆನ್ ಡೇಸ್ ಗೋಸ್ ಅಲ್ವಾ, ಮೆಡಿಟೇಟ್ ಕಾಮಾಗಿ ಕಣ್ಮುಚ್ಕೊಂಡು ಲೈಕ್ ತುಂಬಾ ನನಗೆ ಫ್ಯೂಚರ್ ಆಲೋಚನೆ ಇದಾಗ್ಬಿಡತ್ತೋ ಅದಾಗತ್ತೋ ಅಂತ ತುಂಬಾ. ಇವಾಗ ಏನಾಗಿದೆ ಅಂದ್ರೆ ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಆಚೆ ನಡೆಯೋ ವಿಚಾರ ಆಗ್ಲಿ ಅದು ಜಾಸ್ತಿ ಕಮೆಂಟ್ ಮಾಡಕ್ ಹೋಗಲ್ಲ. ಸೊ ಆಚೆ ನಡೆಯೋ ಎಲ್ಲ ಥಿಂಗ್ಸ್ನ ನೋಡ್ಬಿಟ್ಟು ಲೈಫ್ ಈಸ್ ಅನ್ಸರ್ಟೆನ್, ಸೊ ಲೀವ್ ದಿಸ್ ಮೂಮೆಂಟ್. ಸೊ ಈ ಮೂಮೆಂಟ್ ನಿಜ, ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ನಮಗ್ ಗೊತ್ತಿಲ್ಲ. ಸೊ ಅದರಿಂದ ಕಾಮಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ರಾದರ್ ಕ್ರಿಬ್ಬಿಂಗ್ ಅಬೌಟ್ ಆರ್ ಇಲ್ಲ ಫ್ಯೂಚರ್ ಯೋಚನೆ ಮಾಡೋ ಬದಲು ನೆಕ್ಸ್ಟ್ ಯೋಚನೆ, ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಸೊಲ್ಯೂಷನ್, ನೆಕ್ಸ್ಟ್ ಏನ್ ಮಾಡೋಣ ಅನ್ನೋ ಕಾಮ್ನೆಸ್ ಮತ್ತೆ ನನ್ನೊಳಗಡೆ ನನ್ನೊಂದು ಮೋಟಿವೇಶನ್ ಕ್ರಿಯೇಟ್ ಆಗ್ತಾ ಇದೆ. ಅಂಡ್ ಮೈಂಡ್ ಇವಾಗ ಕಾಮ್ ಆಗ್ತಾ ಇದೆ. ಸೊ ಅಜಿಟೇಟ್ ಆಗಬಾರ್ದು ಯಾವುದಕ್ಕೂ. ಆಗತ್ತೆ, ಎಲ್ಲಾನು ಆಗತ್ತೆ. ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಆ ಪರ್ಟಿಕ್ಯುಲರ್ ಡೇನೋ ಟೈಮಲ್ಲಿ ಒಂದು ಸೊಲ್ಯೂಷನ್ ಇದ್ದೇ ಇರತ್ತೆ. ಸ್ವಾಮಿ ಕೊಟ್ಟೇ ಇರ್ತಾರೆ. ಅದೇ ಹೇಳ್ತಾರಲ್ಲ, ಬೀಜ ಹಾಕಿದವನು ಗಿಡ ಬೆಳೆಸಕ್ಕೆ ಊಟನು ನೀರು ಕೊಟ್ಟೇ ಕೊಡ್ತಾರೆ ಅಂತ. ಸೊ ಎವ್ರಿ ಪ್ರಾಬ್ಲಮ್ ಆಸ್ ಅ ಸೊಲ್ಯೂಷನ್ ಅಂತ. ಅಂಡ್ ನಾವು ಸತ್ಯಸಾಯಿ ಆರ್ಗನೈಸೇಷನ್ ನಲ್ಲಿನೂ ಇದೀವಿ. ಸೊ ಒಂದು ಹೊಸ ಫ್ಯಾಮಿಲಿ ಆಸೆಟ್, ಇವಾಗ ದೊಡ್ಡ ಗುರುಜಿ ಹೇಳಿದ್ರಲ್ಲ, ಒಂದು ಹೊಸ ಫ್ಯಾಮಿಲಿ ಬಿಲ್ಡ್ ಆಗ್ತಾ ಇದೆ ಅಂತ. ನನಗೂ ಇದರಲ್ಲಿ ತುಂಬಾ ಖುಷಿ ಏನಂದ್ರೆ, ನೀವು ಆ ಒಂದು ಸಿದ್ರಬೆಟ್ಟ ಹತ್ರ ನಾವು ಅಟೆಂಡ್ ಮಾಡಿದಾಗ ಒಬ್ರು ಯಾರು ಕಂಟ್ರೋಲ್ ಮಾಡಿಲ್ಲ, ತುಂಬಾ ಫ್ರೀ ಆಗಿ ಬಿಟ್ಟಿದ್ರಿ, ತುಂಬಾ ಚೆನ್ನಾಗಿತ್ತು. ಅಂಡ್ ಊಟನೂ ಅಷ್ಟೇ, ಅಷ್ಟು ರುಚಿ, ಅಷ್ಟು ಚೆನ್ನಾಗಿತ್ತು. ಸೊ ಇವಾಗ ನನ್ಗೆ ಏನಾಗ್ತಾ ಇದೆ ಅಂದ್ರೆ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಮೇನ್ ಆಗಿ ಬೂಸ್ಟ್ ಆಗ್ತಾ ಇದೆ, ಮೈಂಡ್ ಕಾಮ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಆಗ್ತಾ ಇದ್ದೀನಿ ಅನ್ನೋ ಇದೆ. ಅಂಡ್ ಯಾರ ಮೇಲೇನೂ ಲೈಕ್ ಇವ್ರು ನೋಡಿದ್ರೆ ಇವ್ರು ಹಿಂಗ ಅವ್ರಂಗ ನೆಗೆಟಿವ್ ಥಾಟ್ಸ್ ಎಲ್ಲ ಬರೋದು ಜಾಸ್ತಿ. ಇವಾಗ ಹಂಗಿಲ್ಲ, ಪಾಸಿಟಿವ್ ಆಗಿ ಅಂಡ್ ಲವ್ ಆಲ್ ಸರ್ವ್ ಆಲ್ ಅನ್ನೋ ತರ ಎಲ್ಲಾರ್ಗೂ ಪ್ರೀತಿಸ್ಬೇಕು. ಯಾಕಂದ್ರೆ ನಮ್ಮ ಓನ್ ಫಾಲ್ಟ್ಸ್ ನ ನಾವು ಫಸ್ಟ್ ನೋಡ್ಕೋಬೇಕು, ಬೇರೆಯವ್ರ ಫಾಲ್ಟ್ ನ ಈ ತರ ಥಿಂಗ್ಸ್ ನನ್ನ ಒಳಗಡೆ ನನ್ಗೆ ಈ ತರ ಬೇರೆಯವ್ರ ಫಾಲ್ಟ್ಸ್ ನೋಡೋದೇ ಬೇಕಾಗಿಲ್ಲ. ಆ ತರ ಥಾಟ್ಸ್ ಎಲ್ಲ ಬರೋದು ಅನ್ನೆಸೆಸರಿ ಆಗಿ ಬರೋದು, ಇಂಟೆನ್ಷನ್ ಇಲ್ಲ ಅಂದ್ರೂ ಬರೋದು. ನೋಡ್ಕೊಂಡು ಸಂಬಂಧನೇ ಇರಲ್ಲ, ಬಟ್ ಅದು ಥಾಟ್ಸ್ ನಮ್ಮ ಒಳಗಡೆ ನನ್ಗೆ ಕ್ರಿಯೇಟ್ ಆಗ್ತಾ ಇತ್ತು. ಅದೆಲ್ಲ ಇವಾಗ ಹೋಗ್ಬಿಟ್ಟು ಕಾಮ್ ಆಗಿದ್ದೀನಿ. ನನ್ನ ಕೆಲಸ ಏನು, ನಾನು ಏನ್ ಮಾಡ್ಬೇಕಾಗಿದೆ, ನನ್ನ ಪ್ರಯಾರಿಟೀಸ್ ಏನು, ಅದು ಸ್ವಲ್ಪ ಸ್ವಲ್ಪ ನನ್ನೊಳಗಡೆ ಬಿಲ್ಡಪ್ ಆಗ್ತಾ ಇದೆ. ಸೊ ಥ್ಯಾಂಕ್ಸ್ ಹೇಳ್ಕೊಂತೀನಿ ಇಂಥ ಒಳ್ಳೆ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಅಂಡ್ ಆಲ್ಸೋ ಅದರ್ ಯಾರ್ಯಾರು ಅವ್ರವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಲ್ಲ, ಅದರಲ್ಲಿ ಇರೋ ಪಾಸಿಟಿವ್ ಥಿಂಗ್ಸ್ ನಾನು ತಗೊಂಡು ಅದು ನಾನು ಒಂದು ಬೆನಿಫಿಟ್ ತಾನೆ. ಇಲ್ಲಿ ಜಾಯ್ನ್ ಆಗಿದ್ರಿಂದ ಅವ್ರವ್ರ ಪಾಸಿಟಿವ್ ಥಾಟ್ಸ್, ಅವ್ರ ಲೈಫಲ್ಲಿ ನಡೆಯೋ ಪಾಸಿಟಿವ್ ನಾವು ತಗೊಂಡ್ರೆ ನಮಗೂ ಅದು ಬೆನಿಫಿಟ್ ತಾನೆ. ಸೊ ಥ್ಯಾಂಕ್ಸ್ ಹೇಳ್ಕೊಂತೀನಿ ಗುರುಜಿಗೆ, ಮತ್ತೆ ಈ ಗ್ರೂಪ್ ಮುಖಾಂತರ ಹೇಮಾ ಅಮ್ಮ ಅವ್ರಿಗೂ. ಥ್ಯಾಂಕ್ ಯು ಗಣೇಶ್. ಥ್ಯಾಂಕ್ ಯು. ಡಿ.ಟಿ. ಹೆಗ್ಡೆ ಸರ್ ಮಾತಾಡಿ. ನಮಸ್ಕಾರ. ನಮಸ್ಕಾರ. ಕೇಳಿಸ್ತಾ ಇದೆ ಮಾತಾಡಿ. ಎಲ್ಲರಿಗೂ ಮಾತಾಡೋರು ಎಲ್ಲಿಂದ ಮಾತಾಡ್ತಾರೆ, ಊರ ಹೆಸರು ಹೇಳಿ ಮಾತಾಡಿದ್ದೇನೆ. ನಾನು ಮಾತಾಡ್ತೇನೆ ಅಂತ ಸಿರ್ಸಿ, ಉತ್ತರ ಕನ್ನಡ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ಗುಡ್ ಗುಡ್. ಎಲ್ಲರಿಗೂ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಶುಭಾಶಯಗಳು. ಸುಭಾಷ್ ಪತ್ರಿಜಿ, ರಂಗನಾಥ್ ಗುರೂಜಿ ಅವರಿಗೆ ಮತ್ತು ನಾಗರಾಜ್ ಗುರುಗಳಿಗೆ ಮತ್ತು ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ನಾನು ಮೊದಲಿಂದನೂ ಯೋಗ ಮಾಡ್ತಾ ಇದ್ದೆ, ಯೋಗ, ಆಸನ, ಪ್ರಾಣಾಯಾಮವನ್ನ. ಈಗ ಒಂದು 4-5 ತಿಂಗಳಿಂದ ಮಹಾವತಾರ್ ಟಿವಿಯಲ್ಲಿ ಧ್ಯಾನ ಮಾಡ್ತಾ ಇದ್ದೀನಿ. ದಿನ 1 ತಾಸು 2 hours ಬೆಳಗ್ಗೆ 5ರಿಂದ 7ರಲ್ಲಿ ಜೂಮ್ ಸೆಷನ್ ಅಲ್ಲಿ ಭಾಗವಹಿಸ್ತಾ ಇದ್ದೀನಿ. ಹಾಗೆ ಸೋಮೂತ್ರ ಚಿಕಿತ್ಸೆನೂ ಒಂದೊಂದು 2 ಚಮಚ ಹೀಗೆ ತಗೊಳ್ತಾ ಇದ್ದೀನಿ. ಮತ್ತೆ ಮುಖಕ್ಕೆ ವಾಶ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮುಖನೂ ಚೆನ್ನಾಗಿ ಸ್ವಲ್ಪ ಕಾಂತಿಯುತವಾಗ್ತಾ ಇದೆ. ಮತ್ತೆ ನನಗೂ ಒಂದು ಸ್ವಲ್ಪ ಫಿಯರ್ಸ್ ಇತ್ತು,
ಗ್ಲೋ ಬಹಳ ಆಗ್ತಾ ಇದೆ ಅಂತ ಹೇಳಿ. ಆ ಅದೇ ಗ್ಲೋ ಮುಖದ ಮೇಲೆ ಆಗ್ತಾ ಇದೆ ಅಂತ ಹೇಳಿ. ಹಾ ಚೆನ್ನಾಗ್ ಆಗ್ತಾ ಇದೆ. ಹಾಗೆ ಇದನ್ನು ಧ್ಯಾನ ಅಂದ್ರೆ ಸ್ವಲ್ಪ ಫಿಯರ್ಸ್ ಇತ್ತು ನನಗೆ. ಧ್ಯಾನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅದು ಕಡಿಮೆ ಆಗ್ತಾ ಇದೆ. ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ. ನಾನು ಮಹಾವತಾರ್ ಟಿವಿ ಫ್ಯಾನ್ ಆಗಿದ್ದೀನಿ. ಯಾವಾಗಲೂ ಭಾಗವಹಿಸ್ತಾ ಇದ್ದೀನಿ. ಅದು ಮಾತಾಡೋದು ನನಗೆ ಸ್ವಲ್ಪ ಸ್ಟೇಜ್ ಫಿಯರ್, ಅದಕ್ಕಾಗಿ ಜಾಸ್ತಿ ಭಾಗವಹಿಸ್ತಾ ಇರ್ಲಿಲ್ಲ, ಮಾತಾಡ್ತಾ ಇರ್ಲಿಲ್ಲ. ರೆಗ್ಯುಲರ್ ಆಗ್ಲೇ 3-4 ಬಾರಿ ಬಂದು ಮಾತಾಡಿದ್ದೀನಿ. ಅಶ್ವಿನಿ ಮೇಡಮ್ ಅವರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಪಾಪ ಬಹಳ ಇದಾಗಿ ಕೊಡ್ತಾ ಇದ್ದಾರೆ ನಮಗೆ ಎಂಕರೇಜ್ ಮಾಡ್ತಾರೆ, ಎಲ್ಲರನ್ನ ಎಂಕರೇಜ್ ಮಾಡ್ತಾರೆ. ಹಾ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ರೈಟ್, ಸ್ವಾಮಿ ಅವರೇ ಮಾತಾಡಿ. ಸ್ವಾಮಿ ನಮಸ್ಕಾರ ಗುರುಜಿ, ನಾಗರಾಜ್ ಗುರುಜಿ. ಸ್ವಾಮಿಯವ್ರನ್ನ ನೋಡಿ ಬಹಳಷ್ಟು ತಿಂಗಳುಗಳಾಗೋಗಿತ್ತು. ಗುರುಗಳೇ ಏನ್ ಮಾಡ್ತೀವಿ, ಊರ್ ಕಡೆ ಓಡಾಡ್ತಾ ಇರ್ತೀವಿ, ಸ್ವಲ್ಪ ಕರೆಕ್ಟ್ ಆಗಿ ಅಟೆಂಡ್ ಆಗ್ತಾ ಇಲ್ಲ ಕ್ಲಾಸ್ಗೆ. ನಮ್ಮ ನಾಗರಾಜ್ ಸರ್ ನೀವು ಹೇಳ್ದಂಗೆ ಎಲ್ಲಾದ್ನು ನಾವು ಪಾಲನೆ ಮಾಡ್ಬಿಟ್ರೆ ಯಾವ ರೋಗನೇ ಇರಲ್ಲ ಗುರುಗಳೇ. ಯೋಗ ಮಾಡಿದ್ದು ಕಲ್ಸಿದ್ದು ನಮ್ ಪುಣ್ಯ ಅದು. ನಾನು ಜೂಮಿಗೆ ಜಾಯ್ನ್ ಇಲ್ಲ ಅಂದ್ರೂ ಮಾಡ್ತಾ ಇರ್ತೀನಿ ಗುರುಗಳೇ, ಯೋಗ ಮಾಡ್ತೀನಿ. ಮತ್ತೆ ಈ ಆಹಾರ ಪದ್ಧತಿ ಮಾತ್ರ ರಂಗನಾಥ್ ಸರ್ ಹೇಳಿದ್ರಾಗೆ ನಾವೆಲ್ಲಾ ಪೂರ್ತಿ ಪಾಲನೆ ಮಾಡ್ಬಿಟ್ರೆ ನಮಗೆ ರೋಗನೇ ಬರಲ್ಲ. ಮನೆ ಮದ್ದುಗಳಾಗ್ಬೋದು, ಅಕ್ಯುಪ್ರೆಷರು, ಸೌಮೂತ್ರ ಚಿಕಿತ್ಸೆ ಇಂಥವೆಲ್ಲ ನಾವು ಪಾಲನೆ ಮಾಡ್ಬಿಟ್ರೆ ನಮ್ಗೆ ರೋಗನೇ ಬರಲ್ಲ. ಅಷ್ಟು ಆಕ್ಟಿವ್ ಆಗಿರ್ತೀವಿ, ಆರೋಗ್ಯ ಇರ್ತೀವಿ ಗುರುಗಳೇ. ಆಲ್ರೆಡಿ ಸೌಮೂತ್ರ ಬಿಟ್ಟಿಲ್ಲ, ಸೌಮೂತ್ರ ಮಾಡ್ತಾ ಇದೀನಿ, ಸೇವನೆ ಮಾಡ್ತೀನಿ. ಬಟ್ ಆಹಾರ ಪದ್ಧತಿ ಅಂತೂ ಅವ್ರು ಹೇಳ್ದಂಗೆ 100% ಮಾಡಕ್ಕಾಗಲ್ಲ ಅಂದ್ರೆ 50% ಆಗ ಮಾಡ್ತಾ ಇದೀನಿ. ನಾನು 2 ಟೈಮ್ ಊಟ ಮಾಡೋದು, ಬೆಳಗ್ಗೆ ಮತ್ತೆ ಸಾಯಂಕಾಲ ಅಂದ್ರೆ ಒಂದು 6 ಗಂಟೆ, 5:30, 6 ಗಂಟೆ, 6:30 ಲಾಸ್ಟ್ ಗುರುಗಳೇ. ಅಷ್ಟೇ ಊಟ ಟೈಮ್ ಕ್ಲೋಸ್. ಆಮೇಲೆ ಏನೊಂದು ಲೋಟ ಏನ್ ತಿಂದ್ರು ಏನೋ ತಿನ್ನಲ್ಲ, ನೀರ್ ಮಾತ್ರ ಕುಡಿತೀವಿ ಅಷ್ಟೇ. ಇಷ್ಟು ಮಾತ್ರ. ಈ ಮಾತಾರ್ ಫೌಂಡೇಶನ್ ಬಂದ್ಮೇಲೆ ನಮ್ಮ ನಾಗರಾಜ್ ಸರ್, ರಂಗನಾಥ್ ಸರ್ ಹೇಳಿದ್ದು ಕಾಫಿ ಟೀ ಅಂತೂ ಬಿಟ್ಬಿಟ್ಟಿದೀನಿ. ಕಾಫಿ ಟೀ ಅಂತ ಅವ್ರು ಹೇಳ್ದಾಗ್ಲೇ ಬಿಟ್ಟೆ. ನಾನ್ ವೆಜ್ ಅದು ಫಸ್ಟೇ ಬಿಟ್ಬಿಟ್ಟೆ. ವೆರಿ ಗುಡ್. ಆಮೇಲೆ ಊಟ ತಿಂಡಿದ್ದು ಬದಲಾವಣೆ 2 ಟೈಮ್ ಊಟ ಆಗಿದೆ. ಬೆಳಗ್ಗೆ ನಾನು ತಿಂಡಿ ಲೇಟ್ ಆಗಿ ಮಾಡಿದ್ರೆ ಮಧ್ಯಾಹ್ನ ಊಟ ಮಾಡ್ತೀನಿ, ಇಲ್ಲ ಅಂದ್ರೆ ಲೇಟಾಗಿ ತಿಂಡಿ ತಿಂದ್ರೆ ಮಧ್ಯಾಹ್ನ ಊಟ ಇಲ್ಲ, ಸ್ಟಾಪ್ ಮಾಡಿ ಸಾಯಂಕಾಲ 6:30, 7 ಗಂಟೆ ಊಟ ಮಾಡ್ತೀನಿ. ಆಮೇಲೆ ಸಲಾಡ್ ಮಾತ್ರ ಉಪಯೋಗಿಸ್ತೀನಿ ಇದ್ರಿ. ಊಟ ಇಲ್ಲ ಅಂದ್ರೆ ಮಧ್ಯಾಹ್ನ ಊಟ ಮಾಡಿದೆ ಸಾಯಂಕಾಲ ಒಂದು 6:30, 7 ಗಂಟೆಗೆಲ್ಲ ಅದೇ ಏನು ಸಲಾಡ್ ಇರುತ್ತೆ ಸಲಾಡ್ ತಿಂದ್ಬಿಟ್ಟು ಸ್ಟಾಪ್ ಮಾಡ್ಬಿಡ್ತೀನಿ ಸರ್. ನಾನೇನು ಊಟ ಮಾಡಲ್ಲ. ಆರೋಗ್ಯ ತುಂಬಾ ಚೆನ್ನಾಗಿದೆ. ಸೂಪರ್. ಇಷ್ಟು ಮಾಡ್ತಾ ಇದೀನಿ ಗುರುಗಳೇ. ಆರೋಗ್ಯ ಅದರಿಂದ ತುಂಬಾ ಚೆನ್ನಾಗಿದೆ. ಮನೆಗೆ ಬಲವಂತ ಮಾಡಿದ್ರು 6 ಗಂಟೆ 7 ಗಂಟೆ ಮೇಲೆ ಏನೋ ತಿನ್ನೋದಿಲ್ಲ ನಾನು, ಕ್ಲೋಸ್ ಅಷ್ಟೇ. ರೈಟ್. ವೆರಿ ಗುಡ್. ಆಮೇಲೆ ಈ ಬೇಕರಿ ಐಟಮ್ ಅಂತೂ ಗುರುಗಳೇ, ನಾನು ಏನನ್ನು ಕೇಳ್ದೆ ಫಸ್ಟ್, ಏನನ್ನು ಯಾವ ಮೊನ್ನೆ ನಾಗರಾಜ್ ಸರ್ ಹೇಳಿರು, ಈ ಮೊಟ್ಟೆ ಏನೋ ಹಾಕ್ತಾರೆ ಅಂತ ಗೊತ್ತಾಯ್ತು ಗುರುಗಳೇ. ಅವತ್ತೇ ಲಾಸ್ಟ್ ಮಾಡಿದೆ ಕೇಕ್ ನಾನು. ಯಾವ್ದೋ ಪ್ರೋಗ್ರಾಮ್ಗೆ ಹೋದ್ರು ಈ ಬರ್ತ್ಡೇ ಅದು ಇದು ಮಾಡಿದಾಗ ಮಾಡ್ತಾರೆ ಮುಟ್ಟಲ್ಲ, ಅದು ಮೊಟ್ಟೆ ಹಾಕ್ತಾರೆ ಅಂತ ಗೊತ್ತಾಯ್ತು. ಬನ್ನು ಮತ್ತೆ ಈ ಕೇಕು ಎಲ್ಲ ಮೊಟ್ಟೆ ಹಾಕ್ತಾರೆ ಅಂತ ಗೊತ್ತಾದ್ಮೇಲೆ ಅದನ್ನು ಬಿಟ್ಬಿಟ್ಟೆ ಗುರುಗಳೇ. ಅದು ತಿಂತಲ್ಲ ನಾನು. ಮಾಡ್ತಾರೆ. ಕೇಳ್ಬಿಟ್ಟ ಅಂತದನ್ನ ಬೇಕಾದ್ರೆ ತಿನ್ಲೇಬೇಕು ಅಂದ್ರೆ ತಗೊಂಡ್ ತಿನ್ನಿ, ಇಲ್ದಿರೆ ಬೇಕರಿ ಪ್ರಾಡಕ್ಟ್ ಸಂಪೂರ್ಣ ತ್ಯಜಿಸ್ಬಿಟ್ರೆ ಬಹಳ ಒಳ್ಳೇದು. ಇಲ್ಲ ಗುರುಗಳೇ, ನಾನು ಅಂದ್ರೆ ಇದು ತಿಂಡಿಗಳನ್ನ ಸಾಧ್ಯವಾದಷ್ಟು ನಿಷೇಧ ಮಾಡೋದು ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೇದು. ಇಲ್ಲ ಗುರುಗಳು, ಏನು ಮುಟ್ತಲ್ಲ. ಖಾರ ಸಿಕ್ಕಾಬಿಟ್ಟೆ ತಿನ್ನುವೆ, ಖಾರ ಎಲ್ಲ. ಈಗ ಬೇಕರಿ ಐಟಮ್ ಏನು ಮುಟ್ಟೋದೇ ಇಲ್ಲ. ನಾನು ಏನಾನ ಖಾರ ತುಂಬಾ ತಿನ್ನುವಾಗ, ಏನಾರ ಬೇಕು ಅಂದ್ರೆ ಖಾರದ ಐಟಮ್ ತುಂಬಾ ತಿನ್ನುವಾಗ ಬೇಕರಿ ಐಟಮ್ ಜಾಸ್ತಿ ನೀವು ಖಾರ ತಿನ್ಬಿಡಿವೆ. ಈಗ ಅದು ಬಿಟ್ಬಿಟ್ಟು ಸೌತೆಕಾಯಿ ಮತ್ತೆ ಕ್ಯಾರೆಟ್ ಬೀಟ್ರೂಟ್ ಸೈಡಿಗೆ ತಗೊಂತಾ ಇದೀನಿ. ಅವೆಲ್ಲ ಬಿಟ್ಬಿಟ್ಟಿದ್ದೀನಿ. ಅದ್ರಲ್ಲಿ ಮೊಟ್ಟೆ ಒಂದೇ ಸಮಸ್ಯೆ ಅಲ್ಲ, ಕೊಬ್ಬು ಮೊಟ್ಟೆ ಸಮಸ್ಯೆ ಅಲ್ಲ. ಅಲ್ಲಿ ಏನಾಗಿದೆ, ಒಂದು ಗೋಧಿನು ಮೈದಾದಿಂದ ಮತ್ತೆ ಅದನ್ನ ಬ್ರೆಡ್ ಆಗಿ ಕನ್ವರ್ಟ್ ಮಾಡಕ್ಕೆ ಅದರಲ್ಲಿ ಎಷ್ಟೋ ಕೆಮಿಕಲ್ಸ್ ಆಡ್ ಮಾಡ್ತಾರೆ. ಅದು ನಾವು ಅನ್ಕೊಂಡಂತ ಸುಲಭ ಅಲ್ಲ ಅದು. ಓಕೆ, ಗೋಧಿ ಹಿಟ್ಟನ್ನು ಈ ರೀತಿಯಲ್ಲಿ ಬ್ರೆಡ್ ಆಗಿ ಬಳಸ್ಕೊಳಕ್ಕೆ ಅಲ್ಲಿ ಆಡ್ ಮಾಡುವಂತ ಬೆಂಜಿಮಿಕ್ ಆಸಿಡ್ ಇವೆಲ್ಲ ತುಂಬಾ ಇದೆ. ಅದಕ್ಕೆ ಬೇಕರಿ ಪದಾರ್ಥಗಳಲ್ಲಿ ಹೆಚ್ಚು ಶುಗರು, ಹೆಚ್ಚು ಸಾಲ್ಟು, ಹೆಚ್ಚು ಈ ಕೆಮಿಕಲ್ಸು,
ಈ ಮೊಟ್ಟೆದು ಬಿಟ್ಬಿಡಿ, ಮೊಟ್ಟೆದು ಹಾಕ್ತಾರೋ ಆಗಲ್ಲ ಅದು ಬೇರೆ. ಬಟ್ ಇವೆಲ್ಲ ಈ ಕೆಮಿಕಲ್ಸ್ ಇದೆಯಲ್ಲ, ಇದು ನಾನು ಈಗಾಗಲೇ ಹೇಳ್ತಾ ಇದ್ದೆ, ಯಾವುದು ಸಾವಯವ ಪದಾರ್ಥ, ಯಾವುದು ಸಾತ್ವಿಕ ಪದಾರ್ಥ, ಯಾವುದು ನಾವು ಅನ್ಕೊಂಡ್ರ ಪ್ರಕಾರ ಈ ವೆಜಿಟೇರಿಯನ್ ಅಂತ ಅನ್ಕೊಂತೀವಿ, ಅಂದ್ರೆ ಸಸ್ಯಾಹಾರ ಅಂದ್ಕೊಂತೀವಲ್ಲ, ಸಸ್ಯಾಹಾರಕ್ಕಿಂತ ಸಾತ್ವಿಕ ಆಹಾರ ಮುಖ್ಯ ಅಂತ ನಾವು ಹೇಳ್ತಾ ಇದ್ವಿ. ಈಗಾಗಲೇ ನಾವು ಕ್ಲಾಸ್ ಅಲ್ಲಿ ತುಂಬಾ ತಿಳ್ಕೊಟ್ಟಿದ್ವಿ, ಅದ್ರ ಬಗ್ಗೆ ತಿಳ್ಕೊಟ್ಟಿದ್ವಿ. ಸೊ ಅದಕ್ಕೋಸ್ಕರ ಅಲ್ಲಿ ಈ ಫ್ಲೇವರ್ಸ್ ಆ್ಯಡ್ ಮಾಡೋದು, ಕೆಮಿಕಲ್ಸ್ ಆ್ಯಡ್ ಮಾಡೋದು ಹೆಚ್ಚಾಗಿದೆ ಈಗ ಇತ್ತೀಚಿನ ಕಾಲದಲ್ಲಿ. ಯಾವುದೇ ಆಹಾರ ತಗೊಳ್ಳಿ, ರೆಡಿಮೇಡ್ ಅಂದ ತಕ್ಷಣ ಅದ್ರೊಳಗೆ ಯಾವುದೋ ಒಂದು ಕೆಮಿಕಲ್ಸ್ ಇರುತ್ತೆ. ಹಾಗಿದ್ರೆ ಆ ಕೆಮಿಕಲ್ಸ್ ನಾವು ನಮ್ಮ ದೇಹದಲ್ಲಿ ಒಳಗಡೆ ಹೋಯ್ತು, ಅದೆಲ್ಲ ಟಾಕ್ಸಿನ್. ಅದು ಮೇಯ್ನ್, ಅದು ನೋಡ್ಬೇಕು ನಾವು. ಈ ಸ್ವೀಟ್ಸ್ ಅಲ್ಲಿ ಸಕ್ಕರೆ ಒಂದು ಅವಾಯ್ಡ್ ಮಾಡಕ್ ಆಗ್ತಾ ಇಲ್ಲ, ಯಾವ್ದೋ ಮುಖಾಂತರ ಬಂದ್ಬಿಡುತ್ತೆ. ಆದಷ್ಟು ನಾನು ಕಾಫಿ ಕುಡಿಯೋದ್ ಬಿಟ್ಮೇಲೆ ಶುಗರ್ ಐತಾ ಅಂತಾರೆ ಕೆಲವರು, ಅವಾಗ ಕೊಡಿ ಒಂಚೂರು ಅಂದ್ಬಿಡ್ತೀನಿ ಅಷ್ಟೇ. ಅವಾಗ ಅಯ್ಯೋ ಯಾಕೆ ಹಂಗಂತಾರೆ, ಶುಗರ್ ಇಲ್ಲ ನಮ್ಗೆ ಏನಿಲ್ಲ, ಏನಾದ್ರು ಕೊಡಿ ಒಂಚೂರು ಅಂತ ಟೈಮಲ್ಲಿ ಅಷ್ಟೇ. ಶುಗರ್ ಆಯ್ತಾ ಅಂದ್ರೆ ಶುಗರ್ ಬರಬಾರ್ದಂದ್ರೆ ತಗೊಂತಾ ಇಲ್ಲ ಅಂತ ಹೇಳಿ. ಶುಗರ್ ಇಲ್ಲ, ಶುಗರ್ ನೆಕ್ಸ್ಟ್ ಬರಬಾರ್ದಂದ್ರೆ ನಾನು ಅವಾಯ್ಡ್ ಮಾಡಿದೆ ಅಂತ ಹೇಳಿ ಅಷ್ಟೇ. ಅದಕ್ಕೆ ಬಹಳ ಸರಳವಾದ ಉಪಾಯ ಏನಂದ್ರೆ ಸ್ವಾಮಿ, ದಿನ ಏನಾದ್ರು ಮನೆಗಳಿಗೆ ಹೋಗಲ್ಲ, ದಿನಾನು ಅವ್ರು ಕೊಡಲ್ಲ, ಎಲ್ಲ ಒಂದಿನ ಹೋಗಿರ್ತೀವಿ, ಏನೋ ಅಭಿಮಾನ ಮೇಲೆ ಏನಾದ್ರು ಕುಡ್ದು ಹೋಗ್ಲಿ ಅಂತ ಕೊಡ್ತಾರೆ. ನಾವ್ ಅದನ್ನೆಲ್ಲ ಹೇಳೋ ಬದಲು ನನ್ಗೆ ಅಷ್ಟು ಕುಡಿಯಲ್ಲಮ್ಮ, ನನ್ ಕುಡಿಯೋದ ಅಭ್ಯಾಸ ನಿಲ್ಲಿಸ್ಬಿಟ್ಟಿದೀನಿ, ಒಂಚೂರು ಕುಡಿ ಸಾಕು ಅಂತೇಳಿ ಒಂದಿಷ್ಟೇ ಇಷ್ಟು ಇಸ್ಕೊಂಡ್ ಕುಡಿದ್ರೆ ಆಯ್ತಷ್ಟೇ. ಆ ಒಂದು ದಿವಸ ಒಂದಿಷ್ಟು ಕುಡಿಯೋದ್ರಲ್ಲಿ ಏನೂ ನಷ್ಟ ಆಗಲ್ಲ, ಏನು ತೊಂದರೆ ಆಗಲ್ಲ. ಅಭ್ಯಾಸ ಮಾಡ್ಕೋಬಾರ್ದು, ನಿರಂತರ ಕುಡಿಬಾರ್ದು ಅಷ್ಟೇ. ಸೊ ಮೇನ್ ಸಮಗ್ರ ಸ್ವಾಸ್ಥ್ಯ ಸ್ವಾಮಿಯವರೇ, ಎಲ್ಲರಿಗೂ ಇಲ್ಲಿರುವಂತ ವೇದಿಕೆಯಲ್ಲಿರುವಂತ ಎಲ್ಲ ಮಾಸ್ಟರ್ಸ್ಗೂ ನಾವು ಮತ್ತೆ ಹೇಳೋದೇನಂದ್ರೆ, ಧ್ಯಾನ ಜ್ಞಾನ ಯಾರು ಬರ್ತಾ ಇಲ್ಲೋ ಅಟ್ಲೀಸ್ಟ್ ಬೇರೆ ಪದ್ಧತಿಗೋಸ್ಕರ ಈ ವೇದಿಕೆಯಲ್ಲಿ ಕರ್ಸ್ಕೊಳ್ಳಿ. ಓಕೆ, ವೇದಿಕೆಯಲ್ಲಿ ಅದಕ್ಕೂ ನಾನು ಏನೇ ಒಂದು ಖಾಲಿ ಐತಂದ್ರೆ ಕೂಡ ಈ ಜೈನ ಕೇಳ್ತೀನಿ, ಲಿಂಕ್ ನಾನೇ ಇದು ಮಾಡ್ಕೊಟ್ಟು ಜೂಮ್ ಎಲ್ಲ ಆಪ್ ಡೌನ್ಲೋಡ್ ಮಾಡ್ಕೊಟ್ಟು ಎಲ್ಲ ಮಾಡ್ತಾ ಇದೀನಿ. ಯಾವ್ದೇ ಖಾಲಿ ಐತೆ ಅಂದ್ರೂ ಕೂಡ ಇದ್ರಲ್ಲಿ ಗುಣವಾಗುತ್ತೆ. ಜೈನ್ ಆಗಿ ಡೈರೆಕ್ಟ್ ಏನಾದ್ರು ಕ್ವಶನ್ ಇದ್ರೆ ಕೇಳಿ, ಬಟ್ ಅಲ್ಲಲ್ಲೇ ಇದ್ದಿರ್ತದೆ. ಬೆಂಗಳೂರು ವೈಟ್ಫೀಲ್ಡ್ ಅಲ್ಲಿ ಮಾತಾರ್ ಫೌಂಡೇಶನ್ ಎಲ್ಲ ಪ್ರತಿ ವಾರನೂ ಇರ್ತದೆ. ಅಂತ ಕಡೆ ನೀವು ಹೋಗಕ್ಕಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಸಹ ಎಲ್ಲರೂ ಹೇಳ್ತಾ ಇದ್ದೀನಿ. ಎಸ್, ಯಾಕಂದ್ರೆ ಈಗ ಪ್ರತಿಯೊಬ್ರು ಈಗ ಇರುವಂತ ಎಲ್ಲಾ ಜನಸಾಂದ್ರದಲ್ಲಿ ಎಷ್ಟು ಜನ ಧ್ಯಾನ ಮಾಡಕ್ ಸಾಧ್ಯ ಆಗುತ್ತೆ? ಅವ್ರಿಗೆ ಮನಸ್ಸು ಒಪ್ಪಿಗೆ ಆಗ್ಬೇಕಲ್ಲ ಧ್ಯಾನ ಮಾಡ್ಬೇಕಂದ್ರೆ. ಅವ್ರಿಗೆ ಅಭ್ಯಾಸ ಇಲ್ಲ, ಕೂರ್ಸಿದ್ರು ಕೂರಕ್ ಆಗಲ್ಲ, ಅಂತ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಈ ಜನ. ಯಾಕಂದ್ರೆ ಧ್ಯಾನ ಅನ್ನೋದು ಒಂದು ಉನ್ನತ ಮಟ್ಟದ ಕ್ರಿಯೆ. ಅದು ಓಕೆ, ಉನ್ನತ ಕ್ರಿಯೆ ಅನ್ನೋದು ಎಲ್ಲರಿಗೂ ಅಳವಡಿಸಲ್ಲ. ಇನ್ನೊಂದು ಅವ್ರಿಗೆ ಅವ್ರ ಒಳಗಡೆ ಇರುವಂತ ಮೈಂಡು, ಆ ಮನಸ್ಸು ಒಪ್ಪಲ್ಲ. ಅದೇ ಪ್ರಾಬ್ಲಮ್ ಇಲ್ಲಿ. ಓಕೆ, ಅವಾಗ ಏನಾಗತ್ತಂದ್ರೆ ಅವ್ರನ್ನೆಲ್ಲ ನಾವು ಬಿಟ್ಬಿಟ್ರೆ ಅವ್ರು ಮತ್ತೆ ಅಲೋಪತಿ ಸಿಸ್ಟಮ್ ಅಲ್ಲಿ ಇರ್ತಾರೆ. ಅಂದ್ರೆ ಈ ಮಾಡರ್ನ್ ಮೆಡಿಸಿನ್ ಹೋಗಿ ಅಲ್ಲಿ ಅನೇಕ ಕಷ್ಟಗಳು, ಅಂದ್ರೆ ಒಂಥರ ಸೈಡ್ ಎಫೆಕ್ಟ್ಸ್, ಈ ಅಡ್ಡ ಪರಿಣಾಮ ಹೆಚ್ಚಾಗಿದೆ ಅಲ್ವಾ? ಸೊ ಅದನ್ನು ಹೋಗ್ಲಾಡ್ಸೋಕೆ ನಾವು ಈ ವೇದಿಕೆ ಸೃಷ್ಟಿ ಮಾಡಿರೋದು. ಇದರಲ್ಲಿ ಧ್ಯಾನ ಜ್ಞಾನ ಜೊತೆಗೆ ಈ ಸಮಗ್ರ ಜೀವನ ಶೈಲಿ, ಸಂಪೂರ್ಣ ಜೀವನ ಶೈಲಿ ಏನಿದೆಯೋ ಅದನ್ನ ಅಳವಡಿಸ್ಕೋಬೇಕು. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ಪ್ರಚಾರ ಮಾಡ್ಬೇಕಿದು. ಓನ್ಲಿ ಧ್ಯಾನಿಗಳಿಗೆ ಅಂತಲ್ಲ, ಧ್ಯಾನ ಮಾಡಿಲ್ಲ ಆದ್ರೂ ಪರವಾಗಿಲ್ಲ, ಬಂದು ಇಲ್ಲಿ ಭಾಗವಹಿಸಿ ಜೀವನ ಶೈಲಿ ತಿಳ್ಕೊಳ್ಳಿ, ಮನೆಮದ್ದುಗಳು ತಿಳ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಅಂತ ಇದೆಲ್ಲ ಹೇಳ್ತಾ ನಾವೆಲ್ಲರನ್ನೂ ಇನ್ವೈಟ್ ಮಾಡ್ಬೇಕಾಗಿರೋಂಥ ಸಿಚುವೇಶನ್ ಇದು. ಮಾಡ್ತಾ ಇದೀವಿ, ಇನ್ನು ಮುಂದೆ ಮಾಡ್ತೀವಿ ಪ್ರಚಾರ ಮಾಡೋದು. ಅಲ್ಲಿಗಳಿಗೆ ಹೋದ್ರೆ ಧ್ಯಾನ ಅಂದ್ರೆ ಹೇಳಿದ್ರೆ ಅರ್ಥ ಆಗಿಲ್ಲ ಅಂದ್ರೆ ಇವೆಲ್ಲ ಹೇಳ್ಬಿಡಿ ಅಷ್ಟೇ. ನಿಮ್ಗೆ ಅವಕಾಶ ಬೇರೆ ವೇದಿಕೆಯಲ್ಲಿ ಅವಕಾಶ ಸಿಗಲ್ಲ, ಅವಕಾಶ ಅಲ್ಲಿ ಸಿಗಲ್ಲ, ಇಲ್ಲಿ ಸಿಗತ್ತೆ ನಿಮ್ಗೆ ಈ ವೇದಿಕೆಯಲ್ಲಿ. ಏನು ಧ್ಯಾನ ಜ್ಞಾನ ಹೇಳ್ತೀವಿ, ಅವ್ರಿಗೆ ಎಕ್ಕಲ್ಲ, ಒಳಗಡೆ ಹೋಗ್ತಾ ಇಲ್ಲ, ಅರ್ಥ ಆಗ್ತದೆ, ಇದು ಪೂರ್ತಿ ಇದು ಅಳವಡಿಸ್ಕೊಳಕ್ಕೆ ಇವ್ರು ಕಷ್ಟ ಪಡ್ತಾರೆ ಅಂತ ಪರಿಸ್ಥಿತಿ ಇರುವಾಗ ಎಷ್ಟೋ ಜನಕ್ಕೆ ಹೇಳ್ತೀವಿ. ಈಗ 100 ಜನ ಕೇಳಿದ್ರೆ ಅಲ್ಲಿ ಒಂದು 10 ಜನ 15 ಜನ ಮಾತ್ರ ಧ್ಯಾನ ಒಳಗಡೆ ಹಾಕೊಂತಾರೆ, ಧ್ಯಾನ ಪ್ರಾಕ್ಟೀಸ್ ಮಾಡಕ್ ಹೋಗ್ತಾರೆ, ಫಲಿತ ತಗೋತಾರೆ. ಅವರೆಲ್ಲ ಇನ್ನು ನೆಕ್ಸ್ಟ್ ಮಟ್ಟಕ್ಕೆ ಹೋಗ್ತಾರೆ. ಅವ್ರಿಗೆ ಇನ್ನು ಸಮಗ್ರ ಸ್ವಾಸ್ಥ್ಯನೂ ಹೆಚ್ಚು ಬೇಕಾಗಿಲ್ಲ. ಧ್ಯಾನ ಜ್ಞಾನ ಅಳವಡಿಸ್ಕೊಂಡ್ರೆ ಸಮಗ್ರ ಸ್ವಾಸ್ಥ್ಯದಲ್ಲಿ ಇಷ್ಟು ಚಿಕಿತ್ಸೆಗಳು ಅವ್ರಿಗೆ ಬೇಕಾಗಿಲ್ಲ, ಆರಾಮಾಗಿರ್ತಾರೆ. ಯಾವಾಗ ಬೇಕಂದ್ರೆ ಪಡಿಬಹುದು ಅಷ್ಟೇ. ಓಕೆ, ಬಟ್ ಎಷ್ಟೋ ಜನಗೆ 80% ಜನ ಏನಾಗ್ತದೆ, ಧ್ಯಾನ ಅಂದ ತಕ್ಷಣ ಯಾಕೆ ನಮ್ಗೆ ಯಾಕೆ ಬೇಕಾಗಿದೆ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಹೇಗೆ, ಇದೆಲ್ಲ ಸ್ವಲ್ಪ ಗೊಂದಲ. ಅವಾಗ ಏನ್ ಮಾಡ್ತಾರೆ, ಅದು ಮಾಡಕ್ ಹೋಗೋದಿಲ್ಲ, ಶುರು ಮಾಡೋದೇ ಇಲ್ಲ ಹೇಳ್ಬೇಕಂದ್ರೆ ಅಲ್ವಾ?
ಸೊ ಇನ್ ಸ್ವಲ್ಪ ಮಾಸ್ಟರ್ಸ್ ಧ್ಯಾನ ಗೊತ್ತಿದ್ರು ಒಳ್ಳೇದಂತೂ ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ತುಂಬಾ ಅಡತಡ, ಸ್ವಲ್ಪ ಇವತ್ತು ಮಾಡೋದು ಒಂದು 2 ದಿವಸ ಬಿಡೋದು, ಈ ತರ ಮಾಡ್ತಾ ಇರ್ತಾರೆ. ಅವಾಗ ಅವ್ರ ಅನಾರೋಗ್ಯ ಕೆಟ್ಟೋದ್ರೆ ಈ ಚಿಕಿತ್ಸೆಗಳು ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಅವ್ರು ಮತ್ತೆ ಅಲೋಪತಿಗೆ ಹೋಗ್ಬೇಕು. ರೈಟ್. ಥ್ಯಾಂಕ್ ಯು ಗುರುಗಳೇ. ಮಾತಾಡೋ ಫೌಂಡೇಶನ್ ಬಂದ್ಮೇಲೆ ತುಂಬಾ ಆರೋಗ್ಯದ ಬಗ್ಗೆ ತಿಳ್ಕೊಂಡಂಗಾಯ್ತು, ತಿಳಿಸ್ತಾ ಇದೀವಿ. ನಿಮ್ಮಿಂದ ತುಂಬಾ ಅನುಕೂಲ ಇದೆ ಗುರುಗಳೇ. ಥ್ಯಾಂಕ್ ಯು ನಾಗರಾಜ್ ಸರ್. ಈಗ ನೀವು ಅಲ್ಲಿಗೆ ಹೋದ್ರೆ, ಈಗ ಅಲ್ಲಿ ಸಿಟಿಯಲ್ಲಿನೂ ಪ್ರತಿಯೊಬ್ಬರು ಹೃದಯ ಸಮಸ್ಯೆ ಅಂತ ಹೇಳ್ತಾರೆ. ನಾವೇನ್ ಮಾಡ್ಬೇಕು? ಹೃದಯ ಮುದ್ರಾ ಅಂದ್ರೆ ಮೃತ ಸಂಜೀವಿನಿ ಮುದ್ರಾ, ಅಪಾನವಾಯು ಮುದ್ರಾ ಇದೆ, ಎಲ್ಲರಿಗೂ ಹೇಳ್ಕೊಟ್ರೆ ಸಾಕು. ಹಾ, ಅದೊಂದು ಮುದ್ರೆಯಲ್ಲಿ ಸಾಕು, ಎಷ್ಟೋ ಜನ ಹೆಲ್ಪ್ ಆಗತ್ತೆ. ಲಕ್ಷ್ಮಿ ಮೇಡಮ್ ಮಾತಾಡಿ. ಲಕ್ಷ್ಮಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ. ರಂಗನಾಥ್ ಗುರುಜಿಗಳಿಗೆ ಮತ್ತೆ ನಾಗರಾಜ್ ಗುರುಜಿಗಳಿಗೆ ನನ್ನ ನಮಸ್ಕಾರ. ಅಶ್ವಿನಿ ಮೇಡಮ್ಗೂ ಸಹ ಎಲ್ರು ಬನ್ನಿ 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 ಅಂತ ತುಂಬಾ ಕರಿತಾ ಇದಾರೆ ನಮ್ಮನ್ನೆಲ್ಲ. ಅಂದ್ರೆ ಭಯ ಬಿಟ್ಟು ಬನ್ನಿ ಅನ್ನೋ ತರ ಅವ್ರ ಮೋಟಿವೇಶನ್ ಮಾಡ್ತಾ ಇದಾರೆ. ನಾ ಅಶ್ವಿನಿ ಮೇಡಮ್ಗೋಸ್ಕರ ಬಂದಿದೀನಿ ನಾನು ಇವತ್ತು. ಅವ್ರು ಬನ್ನಿ 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 ಬನ್ನಿ, ಏನೇ ಭಯ ಇದ್ರು ಬಿಟ್ಟು ಇವತ್ತು ಮಾತಾಡಿದೀನಿ 1-2 ಸತಿ. ಆದ್ರೆ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿಲ್ಲ, ನಾನು ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿದೀನಿ. ಇವತ್ತು ವಿಡಿಯೋ ಆನ್ ಮಾಡ್ಕೊಂಡೇ ಮಾತಾಡೋಣ, ಏನೇ ತಪ್ಪಿದ್ರು ಗುರುಜಿಗಳು ಇದಾರೆ ನನ್ಗೆ ಹೇಳ್ಕೊಡ್ತಾರೆ ಅನ್ನೋ ಒಪಿನಿಯನ್ ಅಲ್ಲಿ ಅಶ್ವಿನಿ ಮೇಡಮ್ಗೋಸ್ಕರ ನಾನು ಬಂದಿದ್ದೀನಿ ಇವತ್ತು ಮಾತಾಡಕ್ಕೆ. ನಾನು 3 ತಿಂಗಳಾಯ್ತು ಗುರುಜಿ ಇದಕ್ಕೆ ಮಹಾವತಾರ್ ಫೌಂಡೇಶನ್ ಬಂದು. ನನ್ಗೆ ನನ್ ಫ್ರೆಂಡ್ ಒಬ್ರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ನನ್ಗೆ ಪರ್ಸನಲ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಒಂದು 6-7 ತಿಂಗಳಿಂದ. ಹಂಗಾಗಿ ಅವರು ನನ್ಗೆ ಲಿಂಕ್ ಕಳಿಸಿ ಇದಕ್ ಬನ್ನಿ, ನೀವು ನಿಮ್ ಮೈಂಡ್ ಎಲ್ಲ ಫ್ರೆಶ್ ಆಗತ್ತೆ ಅಂತ ಹೇಳಿ ನಾನು ಮೊನ್ನೆ ಮಹಾವತಾರ್ ಫೌಂಡೇಶನ್ಗೂ ಬಂದಿದ್ದೆ. ರಂಗನಾಥ್ ಗುರುಜಿನ ನಾನು ಮೀಟ್ ಮಾಡಿದ್ದೆ. ನಿಮ್ಗೆ ನೆನಪಿದ್ಯೋ ಇಲ್ವೋ? ಅಂದ್ರೆ ಲಾಸ್ಟ್ ಶನಿವಾರ ಬಂದಿದೆ. ಹೌದು ಗುರುಜಿ, ಹೌದೌದು. ನಾವು ಭಾಗ್ಯ ಅವ್ರ ಜೊತೆ ಬಂದಿದ್ದೆ ನಾನು. ಮತ್ತೆ ನಾನು ಮೆಂಟಲಿ ತುಂಬಾ ಅಪ್ಸೆಟ್ ಆಗಿದೆ. ಅಲ್ಲಿ ಬಂದು ಮರ್ಮ ಚಿಕಿತ್ಸೆನೂ ತಗೊಂಡೆ ನಾನು, ನನ್ಗೆ ವೆರಿಕೋಸ್ ಪ್ರಾಬ್ಲಮ್ಗೋಸ್ಕರ ಮತ್ತೆ ಮೆಂಟಲ್ ಇದಕ್ಕೋಸ್ಕರ. ಮತ್ತೆ ನೀವು ಒಂದು ಕತೆ ಹೇಳ್ಬಿಟ್ಟು ನನ್ಗೆ ಒಂದು ಬುಕ್ ತಗೊಂಡು ಹೋದ್ರಿ, ನೀವು ಬೇಗ ಹೊರಗಡೆ ಬರ್ತೀರಾ ಅಂತ ಹೇಳಿದ್ರಿ. ನಾನು ಬುಕ್ ಆನ್ಲೈನ್ ಅಲ್ಲಿ ಮಾಡಿದೀನಿ, ಇವತ್ತು ಬರುತ್ತೆ ಅನ್ಸುತ್ತೆ, ನನ್ಗೆ ಅದು ಡೆಲಿವರಿ ಆಗತ್ತೆ, ಅದನ್ನ ಓದ್ತೀನಿ ನಾನು. ಮತ್ತೆ ನಾಗರಾಜ್ ಗುರುಜಿಗಳನ್ನ ನಾನು ಮೀಟ್ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಆದ್ರೆ ನಮ್ಗೆ ಫೋನ್ ಮಾಡ್ಕೊಂಡ್ ಬರ್ಬೇಕು, ಯಾರು ಸಿಗ್ತಾರೆ ಯಾರಿಲ್ಲ ಅನ್ನೋದು ಗೊತ್ತಿರ್ಲಿಲ್ಲ. ಶನಿವಾರ ಯಾವಾಗ ಬಂದ್ರು ಅಲ್ಲಿ ಸಿಗ್ತಾರೆ ಅನ್ನೋ ಉದ್ದೇಶದಿಂದ ನಾವು ಬಂದ್ವಿ. ಅವತ್ತು ರಂಗನಾಥ್ ಗುರುಜಿಗಳು ಲೇಟ್ ಆಯ್ತು, ನಾವು ನೋಡ್ಲೇಬೇಕಂತ ಅವತ್ತು 3 ಗಂಟೆ ತನಕ ವೆಯ್ಟ್ ಮಾಡಿ ನಿಮ್ಮನ್ನ ನೋಡ್ಕೊಂಡು ಬಂದ್ವಿ. ಅಲ್ಲಿಂದ ಬಂದ್ಮೇಲೆ ನನ್ಗೆ ಮೆಂಟಲಿ ನಾನು 50% ಆಚೆ ಬಂದಿದ್ದೀನಿ ಗುರುಜಿ. ನಾನ್ ನಿಮ್ಗೆ ಹೇಳಿದ್ದೆ ನನ್ ಪ್ರಾಬ್ಲಮ್ ಏನು ಅಂತ ನಾನು ಹೇಳ್ಕೊಟ್ಟಿದ್ದೆ, ನೀವು ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ವಿ. ಧ್ಯಾನ ಮಾಡ್ತಾ ಇದ್ದೀನಿ ನಾನೀಗ, ಮತ್ತೆ ಪ್ರಾಣಾಯಾಮ ಅಂದ್ರೆ ಆ ಟೈಮ್ಗೆ ನನ್ಗೆ ಆಗ್ತಾ ಇಲ್ಲ, ಆಮೇಲೆ ಮಾಡ್ಕೊತಾ ಇದ್ದೀನಿ ನಾನು ಪ್ರಾಣಾಯಾಮ ಯೋಗಾಸನ ಎಲ್ಲ ಧ್ಯಾನ ಮುಗಿದ್ಮೇಲೆ ಮಾಡ್ಕೊತಾ ಇದ್ದೀನಿ. ಹಂಗಾಗಿ ನನ್ಗೆ ತುಂಬಾ ಅನುಕೂಲ ಆಗಿದೆ ಗುರುಜಿ. ಇದಕ್ ಬಂದ್ಮೇಲೆ ಇದನ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಗುರುಜಿ. ನನಗೆ ಇಷ್ಟು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇದೇ ರೀತಿಯಲ್ಲಿ ನಿಮ್ಮ ಅನುಭವ ಶೇರ್ ಮಾಡ್ಕೊಂತ ಇರಿ. ದಿನ ಯಾವ್ದೋ ಒಂದು ಅನುಭವ, ಅವತ್ತು ಧ್ಯಾನ ಮಾಡಿದೀನಿ ಹೀಗ ಅನಿಸ್ತು, ಶಾಂತಿಯಾಗಿದೆ ಸ್ವಲ್ಪ. ಅಲ್ಲೂ ಬಂದು ಪಿರಮಿಡ್ ಅಲ್ಲೂ ಧ್ಯಾನ ಎಲ್ಲ ಮಾಡಿದ್ವಿ ಗುರುಜಿ, ನಮ್ಗೆ ತುಂಬಾ ಅನುಭವ ಆಯ್ತು. ತುಂಬಾ ಅದು ಪಿರಮಿಡ್ ಧ್ಯಾನ ಅಂದ್ರೆ ಏನು ಅಂತ ನಮ್ಗೆ ತುಂಬಾ ಅನುಭವ ಆಯ್ತು. ಈಗ ಸದ್ಯಕ್ಕೆ ನಾನು ಕ್ಯಾಪ್ ಹಾಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಸ್ವಲ್ಪ ಮನೆಯಲ್ಲಿ ರಿಸ್ಟ್ರಿಕ್ಷನ್ ಇದೆ ಇದಕ್ಕೆ, ಅದಕ್ಕೋಸ್ಕರ ನಾವಿನ್ನ ಅದು ಪಿರಮಿಡ್ ದೊಡ್ಡದೆಲ್ಲ ತಗೊಂಬಂದ್ ಇಟ್ಕೊಳಕ್ ಆಗ್ತಿಲ್ಲ. ಸದ್ಯಕ್ಕೆ ಈಗ ಅದು ಕ್ಯಾಪ್ ಹಾಕೊಂಡೆ ಮಾಡ್ತಾ ಇದ್ದೀನಿ ನಾನು. ಅಂದ್ರೆ ನನ್ನಲ್ಲಿ ಸ್ವಲ್ಪ ಬದಲಾವಣೆ ಆದ್ರೆ ಅವಾಗ ಅವರು ಎಲ್ಲದಕ್ಕೂ ನನ್ಗೆ ಅಂದ್ರೆ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ಉದ್ದೇಶದಲ್ಲಿ ನನ್ಗೆ ಈಗ ನಾನು ಹಿಂಗೆ ಮೊದ್ಲೆಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡೋದು, ಟೈಮ್ ಪಾಸ್ ಮಾಡೋದು, ಇದೇ ತರ ಮಾಡ್ತಾ ಇದ್ದೆ. ಈಗ ನನ್ಗೆ ಒಬ್ರಿಗೂ ಫೋನ್ ಮಾಡ್ಬೇಕು ಅನ್ನೋ ಮನ್ಸೇ ಬರಲ್ಲ. ಫೋನ್ ಮಾಡ್ಬೇಕು ಮಾತಾಡ್ಬೇಕು ಅನ್ನೋ ಮನ್ಸು ನನಗ್ ಬರಲ್ಲ. ಯಾರಾದ್ರೂ ಮಾಡಿದ್ರೆ ಮಾತಾಡ್ತೀನಿ, ಇಲ್ಲಾಂದ್ರೆ ನಾನ್ ಫೋನ್ ಮಾಡ್ಬೇಕು ಟೈಮ್ ಪಾಸ್ ಮಾಡ್ಬೇಕು ಇದೆಲ್ಲ ಬರದೇ ಇಲ್ಲ. ಒಂದ್ ವಿಡಿಯೋಸ್ ನೋಡೋಣ, ನಾನೊಂದು ಭಗವದ್ಗೀತೆ ಬೆಳಿಗ್ಗೆ 5:15 ನಾನು ಬರ್ತೀನಿ. ಧ್ಯಾನದ ಟೈಮಿಗೆ ಬಂದ್ರೆ
ಅವಾಗಿಂದ ನಿಮ್ದು ಕ್ಲೋಸ್ ಆಗೋ ತನಕ ಬ್ಲೂಟೂತ್ ಹಾಕೊಂಡು ನಾನು ಓಡಾಡ್ಕೊಂಡೆ ಕೆಲಸ ಮಾಡ್ಕೊಂಡೆ ಕೇಳಿಸ್ಕೊತಾ ಇರ್ತೀನಿ. ಎಲ್ಲಾ ವಿಷಯಗಳ ಬಗ್ಗೆನೂ ಅಷ್ಟೇ ಕೇಳಿಸ್ಕೊತಾ ಇರ್ತೀನಿ. ಮತ್ತೆ ನಾನು ಹಂಗೆ ಭಗವದ್ಗೀತೆ 7 ಗಂಟೆಗೆ ಭಗವದ್ಗೀತೆ ಕ್ಲಾಸ್ ಜಾಯ್ನ್ ಆಗ್ತೀನಿ. 9 ಗಂಟೆಗೆ ವಿಷ್ಣು ಸಹಸ್ರನಾಮ ಕ್ಲಾಸ್ ಜಾಯ್ನ್, ಇದ್ರಲ್ಲೇ ಕಾಲ ಕಳಿಯೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗ ಫೋನ್ ಮಾಡ್ಬೇಕು, ಮಾತಾಡ್ಬೇಕು, ಇದೆಲ್ಲ ನನಗೆ ಬರದೇ ಇಲ್ಲ. ಫಸ್ಟ್ ತುಂಬಾ 2 ಅವರ್ 3 ಅವರ್ ಫ್ರೆಂಡ್ಸ್ ಜೊತೆ ಎಲ್ಲ ಫೋನ್ ಮಾಡ್ಕೊಂಡು ಏನೋ ಕೆಲ್ಸಕ್ಕೆ ಬಾರದೇ ಇರೋದೆಲ್ಲ ಮಾತಾಡ್ಕೊಂಡಿರ್ತಾ ಇದ್ವಿ. ಈಗ ನನಗೆ ಫೋನ್ ಮಾಡ್ಬೇಕು ಅನ್ನೋ ಮೂಡು ಬರಲ್ಲ. ಅವ್ರು ಮಾಡಿದ್ರು ಅಷ್ಟೇ ನಾನು ಏನೋ ಸ್ವಲ್ಪ ಬ್ಯುಸಿ ಇದ್ದೀನಿ, ಮಾಡ್ತೀನಿ, 2 ಮಾತು ಮಾತಾಡೋದು, ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀನಿ, ಅಲ್ಲಿದ್ದೀನಿ ಇಲ್ಲಿ, ಏನೋ ಒಂದು ಸುಳ್ಳೇಳಿ ಆದ್ರೂ ನಾನು ತುಂಬಾ ಏನೋ ಒಂದು ವೇಸ್ಟ್ ಮಾತು ಮಾತಾಡಕ್ಕೆ ಇಷ್ಟ ಆಗಲ್ಲ ಈಗ. ಹಂಗಾಗಿ ನನ್ಗೆ ತುಂಬಾ ಅನುಕೂಲ ಆಗಿದೆ ಗುರುಜಿ ಇದಕ್ ಬಂದ್ಮೇಲೆ. ನಿಮ್ ಹತ್ರ ಮಾತಾಡೋದ್ಮೇಲೂ ನನ್ಗೆ ಮೈಂಡ್ ಎಷ್ಟೋ ಫ್ರೀ ಆಗಿದೆ. ಮರ್ಮ ಥೆರಪಿ ತಗೊಂಡ್ಮೇಲೂ ಮೈಂಡ್ 50% ಫ್ರೀ ಆಗಿದೆ. ಇನ್ನೂ ಒಂದ್ಸರಿ ಬರ್ಬೇಕು ನಾನು. ಅವ್ರು 3 ಸೆಷನ್ ಹೇಳಿದ್ರು, ಇನ್ನು 2 ಸತಿ ಬರ್ಬೇಕು, ಬಂದು ತಗೋತೀನಿ. ಮತ್ತೆ ಅದೇ ನಾಗರಾಜ್ ಗುರುಜಿನ್ ಮೀಟ್ ಮಾಡ್ಬೇಕು ಅನ್ನೋದು ತುಂಬಾ ಇತ್ತು. ಅವ್ರು ಸಿಗ್ಲಿಲ್ಲ ನಾವು ಬಂದಾಗ. ಮೀಟ್ ಮಾಡಿದ್ರೆ ನನ್ಗೆ ಇನ್ನ ಸ್ವಲ್ಪ ಮೈಂಡ್ ಫ್ರೀ ಆಗ್ತೀನಿ ಅಂತ ನಾನು ಅನ್ಕೊಂಡಿದೀನಿ. ಇಷ್ಟ ಮಾತಾಡೋದು. ಹಾ ಗುರುಜಿ, ಖಂಡಿತ ನಿಮ್ಮನ್ನ ನೋಡ್ಬೇಕು ಅಂದ್ರೆ ನಮಗ್ ಗೊತ್ತಿಲ್ಲ. ಪ್ರತಿ ಶನಿವಾರ ಎಲ್ಲಾರು ಸಿಗ್ತೀರಾ ಅಂತಾನೆ ನಾವ್ ಅನ್ಕೊಂಡಿದ್ವಿ. ಕಾಲ್ ಮಾಡ್ಕೊಂಡ್ ಬರ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಹಂಗಾಗಿ ಇನ್ನೊಂದ್ಸರಿ ಮೀಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಗುರುಜಿ. ಇಷ್ಟ ಮಾತಾಡೋದಕ್ಕೆ ನನ್ಗೆ ಲಕ್ಷ್ಮಿ ನಿಮ್ಮ ಫ್ರೆಂಡ್ ಜಾಯ್ನ್ ಆಗಿದ್ರಮ್ಮ ವೇದಿಕೆದಲ್ಲಿ? ಹಾ ಆಗಿದ್ದಾರೆ ಗುರುಜಿ. ಅವ್ರು ಇವತ್ತು ಆನ್ಲೈನ್ ಅಲ್ಲಿ ಇಲ್ಲ, ಏನೋ ಡೈಲಿ ಇರ್ತಾ ಇದ್ರು ಲತಾ ಅಂತ. ಇವತ್ತೇನೋ ಜಾಯ್ನ್ ಆಗಿಲ್ಲ ಅವರು, ಅಂದ್ರೆ ಚೆನ್ನೈಗೆ ಹೋಗಿದ್ದಾರೆ ಅನ್ಸುತ್ತೆ. ಅವ್ರು ಹೋಗ್ಬೇಕು ಅಂತಿದ್ರು. ಜಾಯ್ನ್ ನಾನೇ ಮಾಡಿದ್ದೀನಿ ಗುರುಜಿ. 2 ಗ್ರೂಪ್ ಅವ್ರು ನಾನೇ ಜಾಯಿನ್ ಮಾಡಿದ್ದೆ. ವೆರಿ ಗುಡ್. ಆಗಿದ್ದಾರೆ ಗುರುಜಿ. ಅವರು ನೋಡ್ತಾ ಇದ್ದಾರೆ. ಪಿರಮಿಡ್ಸ್ ಬೇಕಂತೆ ಅವ್ರಿಗೆ, ಅದಕ್ಕೆ ಬರ್ಬೇಕು. ಕಾಲ್ ಮಾಡ್ಕೊಂಡು ಆದ್ರೆ ನಾಳೆ ಶನಿವಾರ ಬರ್ತೀವಿ, ಇಲ್ಲಾಂದ್ರೆ ನೆಕ್ಸ್ಟ್ ಶನಿವಾರ ಬರ್ತೀವಿ ಗುರುಜಿ. ಬನ್ನಿ ಬನ್ನಿ, ಖಂಡಿತ ಬನ್ನಿ. ಥ್ಯಾಂಕ್ ಯು ಗುರುಜಿ. ಇಷ್ಟು ಮಾತಾಡೋದಕ್ಕೆ ನನ್ಗೆ ಅನುವು ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರೈಟ್, ಹೇಮಾ ಮೇಡಮ್ ಮಾತಾಡಿ. ಗುರುಜಿ ನಮಸ್ತೆ. ನಾಗರಾಜ್ ಗುರುಗಳು ನಮಸ್ಕಾರ. ನಾಗರಾಜ್ ಗುರುಗಳು ನಿಮ್ಮನ್ನ ಮಿಸ್ ಮಾಡ್ಕೊಂಡ್ವಿ. ಎಲ್ರು ಹೇಳ್ದಾಗ ನಾನು ಹೇಳ್ತಾ ಇದ್ದೀನಿ. ಇವಾಗ ಮೊನ್ನೆ ಅಲ್ಲಿ ಪಿರಮಿಡ್ ಅಲ್ಲಿ ಹೋದವಾಗ ಐಸ್ ಕ್ರೀಮ್ ತಿಂತಾ ಕೂತಿದ್ವಿ. ಏನು ಗುರುಗಳು ನಿಂತ್ಕೊಂಡು ಪಿರಮಿಡ್ ಅನ್ನು ಇಷ್ಟು ವಿಶಾಲವಾಗಿ ನೋಡ್ತಿದ್ದಾರೆ. ಸರಿ, ಮತ್ತಿನ್ ಯಾರ್ಯಾರು ಬಂದಿದ್ದಾರೆ ನೋಡೋಣ ಅಂತ ಅನ್ಕೊಂಡು ಸುತ್ತಲೂ ನೋಡ್ದೆ. ಯಾರು ಇಲ್ಲ, ಒಬ್ರೇ ಇದ್ರಿ. ಒಬ್ರೇ ಅದೇ ತರನೇ, ಸೇಮ್ ಅದೇ ಪಂಚೆ, ಅದೇ ಸ್ಟೈಲ್ ಎಲ್ಲ. ಆಮೇಲೆ ಬೇಗ ಬೇಗ ಐಸ್ ಕ್ರೀಮ್ ತಿಂದು ನಾನು ನನ್ ಮಗಳು ಮೊಮ್ಮಗಳು ಓಡೋದ್ವಿ. ಆಮೇಲೆ ಇನ್ನೇನ್ ಮುಂದೆ ಬಂದು ಗುರುಗಳೇ ಅನ್ಬೇಕು, ಅಷ್ಟ್ರಲ್ಲಿ ನೋಡಿದ್ರೆ ಅವ್ರು ಯಾರು ಬೇರೆ ತಮಿಳಿಯನ್ನಿದ್ರು. ಸ್ವಲ್ಪ ನಿರಾಶೆ ಆಗೋಯ್ತು. ಆಮೇಲೆ ನೀವು ಗುರುಗಳಾಗೆ ಇದ್ರಲ್ವಾ ಅಂತ ಅನ್ಕೊಂಡ್ ನೋಡು, ಮೈಸೂರಿಂದ ಬಂದಿದ್ದಾರೆ, ನಾವ್ ಇಲ್ಲಿರೋರು ಯಾವಾಗ ಒಂದ್ಸರಿ ಹೋಗ್ತೀವಿ ಅಂತ ಅನ್ಕೊಂಡು ಅಷ್ಟಾಯ್ತು ಗುರುಗಳೇ. ಆಮೇಲೆ ಸ್ವಾಮಿಯವ್ರ ಬಗ್ಗೆ ಒಂಚೂರು ಹೇಳ್ತೀನಿ. ಸ್ವಾಮಿಯವರು ಎಲ್ಲನೂ ನೋಡ್ತಾ ಇರ್ತಾರೆ. ಸಾಕ್ಷಿ ಭಾವ, ನಮ್ಮ ಮಹಾವತಾರ್ ಚಾನೆಲ್ಗೆ ಸಾಕ್ಷಿ ಭಾವ. ಅವರು ಎಲ್ಲವನ್ನೂ ಮಾಡ್ತಾರೆ, ಹೇಳಲ್ಲ. ಎಲ್ಲ ಕೆಲ್ಸಗಳು ಯಾವುದೇ ಒಂದಿರ್ಬಹುದು ಶಿರ್ಸಾವಹಿಸಿ 100% ಮಾಡಿದೀನಿ ಅಂತ ಕೂಡ ಅವ್ರು ಹೇಳಲ್ಲ. ಇವತ್ತು ಕ್ಲಾಸ್ ಅಲ್ಲಿ ಎಷ್ಟು ಎಲ್ಲನೂ ಹೇಳ್ತಾ ಕೇಳೋದ್ರಲ್ಲೇ ಜಾಸ್ತಿ ಆಸಕ್ತಿ. ಅದನ್ನ ಶಿರ್ಸಾವಹಿಸಿ 100% ಮಾಡ್ತಾರೆ ಅವ್ರು. ಮತ್ತೆ ಆಹಾರನೂ ಅಷ್ಟೇ, ಆಹಾರದ ವಿಚಾರ. ಮತ್ತೆ ಅವ್ರ ಮನೇಲೆಲ್ಲ ನಾನ್ ವೆಜಿಟೇರಿಯನ್ ಇರೋಂಥದ್ದು. ಆದ್ರೂ ಕೂಡ ಅವರಲ್ಲಿ ಆಗಿರೋ ಪರಿವರ್ತನೆ ನಿಜವಾಗ್ಲೂ ಅದ್ಭುತ. ಆಮೇಲೆ ನಮ್ಮ ಅಳಿಯಂದ್ರು ದಿನೇಶ್ ಅನ್ಕೊಂಡು ಅವರಲ್ಲಾಗಿರೋ ಪರಿವರ್ತನೆ ಪ್ರೆಸೆಂಟ್ ಅಲ್ಲಿ ಇರ್ಬೇಕು. ಮತ್ತೆ ಯಾವ ತರ ಈ ನಮ್ಮ ಒಂದು ಮಹಾವತಾರ್ ಫೌಂಡೇಶನ್ ಉದ್ದೇಶಗಳು, ನಾನು ಇದ್ರಲ್ಲಿ ಬಂದಾದ್ರೆ ನನ್ನಲ್ಲಾಗೋ ಪರಿವರ್ತನೆ ಏನು ಅಂತ ಅವ್ರು ತಿಳ್ಕೊಂಡಿರೋದು. ಮತ್ತೆ ನಮ್ಮ ಮನೇಲಿ ಮಕ್ಕಳಾಗ್ಲಿ ಎಲ್ರು, ನನ್ ಮಗಳು ಅಫಿಷಿಯಲಿ ಕುತ್ಕೊಳ್ಳಲ್ಲ, ಆದ್ರೆ ನಾನು ಒಂದು ಟೈಮ್ 12ರಿಂದ 1 ಅಥವಾ ಸಂಜೆ ರಾತ್ರಿ ಯಾವಾಗ ಸಿಗುತ್ತೆ ಅವಾಗ ಅವಳು ಧ್ಯಾನ ಮಾಡ್ತಾಳೆ. ಮೊಮ್ಮಗಳನ್ನು ಅಷ್ಟೇ ಓದೋ ಮೊದ್ಲು ಮತ್ತೆ ಸಂಜೆ ರಾತ್ರಿ ಮಾಡ್ತಾಳೆ. ನಾನಾದ್ರೂ ಜನವರಿ 1ರಿಂದ ಏಪ್ರಿಲ್ ಇವತ್ತುವರೆಗೂ ಧ್ಯಾನ ಒಂದು ದಿನನೂ ಬಿಟ್ಟಿದ್ದಿಲ್ಲ. ಆದಷ್ಟು ಯಾವಾಗ ಅವಕಾಶ ಸಿಗುತ್ತೆ ಅವಾಗೆಲ್ಲ ಮಾಡೋ ಅಂಥದ್ದು. ತುಂಬಾನೇ ಉಪಯೋಗ ಆಗ್ತಿದೆ. ಒಂದಲ್ಲ ಎರಡಲ್ಲ. ನಮ್ಮ ಗುರುಗಳು ಹೇಳ್ತಿರ್ತಾರೆ, ಬನ್ನಿ ನೀವು ಇದಕ್ಕಾದ್ರೂ ಬನ್ನಿ, ಅದಾದ್ರೂ ಸೇರ್ಕೊಳ್ಳಿ. ಅಂದ್ರೆ ಯಾವುದೇ ಒಂದಕ್ಕೊಂದು ಪರಿವಾರ ಅಂದ್ಮೇಲೆ ಒಬ್ರಿಗೊಂದಿಷ್ಟ ಇನ್ನೊಂದಿಷ್ಟ ಇಲ್ಲ. ಅದೇ ತರ ಒಂದಿಲ್ಲ ಒಂದಕ್ ಬರ್ತಾ ಹೋದ್ರೆ ತನ್ನಿಂದ ತಾನೇ ಆಗೋ ಅಂತ ಪರಿವರ್ತನೆ ನಾವೆಲ್ಲರಲ್ಲೂ ನೋಡ್ತಾ ಇದೀವಿ.
ಬಂದವ್ರು ಯಾರ್ದು ಇಷ್ಟು ದಿನ 4 ತಿಂಗಳಿಂದ ನೋಡ್ತಿರೋ ಹಾಗೆ ಒಬ್ರದ್ದು ಕಂಪ್ಲೇಂಟ್ ಇಲ್ಲ, ಇದ್ಯಾಕಿಲ್ಲ ಅದ್ಯಾಕಿಲ್ಲ ಇದ್ಯಾಕ್ ಬೇಕು, ಏನೂ ಇಲ್ಲ. ಎಲ್ಲರ ಮೈಂಡು ಒಂದೇ ಅಲೈನ್. ಇದು ಹೇಗಿದೆ ಅಂದ್ರೆ ಶಾಂತಿಯ ಕ್ರಾಂತಿ ಆಗಿದೆ. ಮಹಾವತಾರ್ ಫೌಂಡೇಶನ್ ಮಾಡ್ತಾ ಇರೋದು ಶಾಂತಿಯ ಕ್ರಾಂತಿ. ಶಾಂತಿ ಎಲ್ಲ ಕಡೆ ಒಂದಿಲ್ಲ ಒಂದು ರೀತಿಯಿಂದ ತಲುಪಿಸೋ ಅಂತ ಪ್ರಯತ್ನ. ಪ್ರಕೃತಿಗೆ ಮೇನ್ ಬೇಕಾಗಿರೋ ಅಂತ ಕೊಡುಗೆ, ಗಿಡ ನೆಡೋದಾಗ್ಲಿ. ಈಗ ನಾವು ನೋಡಿದ್ರೆ ಹೋದ ವರ್ಷ ಗ್ಲೋಬಲ್ ವಾರ್ಮಿಂಗ್ ಗಿಂತ ಈ ವರ್ಷ ಕಡಿಮೆ ಇರುವಂತದ್ದು. ಲಾಸ್ಟ್ ಇಯರ್ 42 ಡಿಗ್ರಿ ಇತ್ತು ಬೆಂಗಳೂರಲ್ಲಿ, ಈ ವರ್ಷ 32, 36 ಮೇಲೆ ಹೋಗ್ಲೇ ಇಲ್ಲ. ಅಂದ್ರೆ ಅಲ್ಲಿ ನಮ್ಮಲ್ಲಿ ಏನಾಗ್ತಿದೆ, ಎಲ್ಲರಲ್ಲಿ ಅವೇರ್ನೆಸ್ ನಾವು ನೋಡ್ತಿದೀವಿ. ಈ ಪಿರಮಿಡ್ ಮೆಡಿಟೇಷನ್ಸ್ ಆಗ್ಲಿ, ಅನ್ಕೊಳ್ತೀವಿ ನಮಗ್ ಗೊತ್ತಿಲ್ಲ ಸಿಗಲ್ಲ, ಯಾಕಂದ್ರೆ ನಾವ್ ಅದಕ್ಕೆ ಅರ್ಹರಿರಲ್ಲ. ಆದ್ರೆ ಸ್ವಲ್ಪ ಸ್ವಲ್ಪ ನಾವು ನೋಡ್ತಾ ಹೋದವಾಗ ನಮ್ ಸುತ್ತಮುತ್ತಲು ಎಲ್ರೂ ಧ್ಯಾನಿಗಳಾಗಿರೋದನ್ನ ನಾವು ನೋಡ್ಬೋದು, ಒಂದಿಲ್ಲ ಒಂದು ತರ. ನನ್ಗಂತೂ ಇದರಿಂದ ತುಂಬಾನೇ ಅನುಭವ ಆಗಿದೆ. 2ನೇ ತಿಂಗಳ ಜನವರಿ ಆಗಿ ಫೆಬ್ರವರಿ ಸಂಡೇ ಒಂದು ದಿನ ಭಾನುವಾರ ಬೆಳಿಗ್ಗೆ ವಿಶ್ವ ಸ್ವಾಸ್ಥ್ಯ ದಿನ ಅಂತ ಹೇಳ್ತಾರೆ ಗುರುಗಳು, ರಂಗನಾಥ್ ಗುರುಗಳು. ನನಗಂತೂ ಅಹೋಭಾಗ್ಯ. ರಂಗನಾಥ್ ಗುರುಗಳು ನನ್ನ ಈ ಜನ್ಮದಲ್ಲಿ ಗುರುಗಳಾಗಿ ಸಿಕ್ಕಿರೋದು. ನಾಗರಾಜ್ ಗುರುಗಳು ಎಲ್ಲ ತುಂಬಾನೇ ಒಂಥರ ಮಾರ್ಗದರ್ಶನ, ಜೀವನದ ಮುಂದಿನ ದಾರಿಗೆ ತುಂಬಾನೇ ಒಳ್ಳೆ ಒಂದು ಅನುಭವ. ಮತ್ತೆ ಭಾನುವಾರ ಆದಂತ ಅನುಭವ. ಭಾನುವಾರ ಮೆಡಿಟೇಷನ್ ಕ್ಲಾಸ್ ಎಲ್ರೂ ಮಾಡ್ಬೇಕು. ನಾವು ಒಬ್ಬರೇ ಮಾಡುವಾಗ ನಮ್ಗೆ ಗೊತ್ತಾಗಲ್ಲ. ಆದ್ರೆ ನಾವೆಲ್ಲರೂ ಒಂದ್ 5 ನಿಮಿಷ ಒಂದ್ 5 ನಿಮಿಷ ಬಿಟ್ಟು ಡಿಸ್ಟರ್ಬ್ ಆಗುತ್ತೆ. ಎಲ್ರೂ ಸೇರಿ ಭಾನುವಾರ ಮಾಡೋ ಅಂತ ಮೆಡಿಟೇಷನ್ ಎಲ್ರೂ ಮಾಡ್ಬೇಕು. ಯಾಕಂತ ಅಂದ್ರೆ ಇದು ಒಂದಲ್ಲ, ಎಲ್ಲಾ ಮೆಡಿಟೇಷನ್ ಸೆಂಟರ್ ಯಾರ್ಯಾರು ಬೇರೆ ಬೇರೆ ರೀತಿಯ ಮೆಡಿಟೇಷನ್ ಕಲ್ತಿದ್ದಾರೆ ಪ್ರಪಂಚದಾದ್ಯಂತ ಮಾಡೋ ಅಂತ ಧ್ಯಾನ ಪದ್ಧತಿ. ಇವಾಗ ಮಾಡೋದ್ರಿಂದ ಸುಮ್ನೆ ಕೂತ್ರು ಕೂಡ ನಾವು ಪ್ರಕೃತಿಯಲ್ಲಿ ಬರೋ ಅಂತ ಚೈತನ್ಯವನ್ನ ಗ್ರಹಿಸುವಂಥದ್ದು, ನಮ್ಮ ದೇಹ ಮನಸ್ಸಿಗೆ ಸಿಗೋ ಅಂಥದ್ದು. ಆ ದಿನ ನನಗಾದ ಅನುಭವ. ಪತ್ರಿ ಸರ್ನ ನಾನು ಅವತ್ತು ನೋಡ್ದೆ. ಇದು ನಿಜವಾದ ಆಗಿರೋ ಘಟನೆ. ಕೂತು ಸ್ವಲ್ಪ ಹೊತ್ತಾದ ನಂತರ ಇನ್ನೇನು ಒಂದ್ ಅರ್ಧ ಗಂಟೆ ಆಗಿರ್ಬೋದು. ಅವಾಗ ಸಡನ್ ಆಗಿ ಒಂದ್ ಬೆಳಕು, ಆ ಬೆಳಕಲ್ಲಿ ಪತ್ರಿ ಸರ್, ನಾನು ಅವರಿಗೆ ಯಾವತ್ತೂ ನೋಡಿಲ್ಲ, ಬೆಳಕಿನ ರೀತಿಯಲ್ಲಿ ಫುಲ್ ಕಂಪ್ಲೀಟ್ ಪಿಂಕ್ ಶರ್ಟ್ ತರ, ಆಮೇಲೆ ಬಿಳಿ ಪೈಜಾಮ ತರ, ಬೆಳಕಲ್ಲಿ ಸಿತಾರ್ ವಾದಕರು ಹೇಗ್ ಕೂತ್ಕೊಳ್ತಾರೆ ಆ ತರ ಕೂತಿದ್ದನ್ನ ಒಂದೇ ಸೆಕೆಂಡ್ ಕಾಲ ನೋಡ್ದೆ ನಾನು. ನೋಡಾದ ತಕ್ಷಣ ಕಣ್ಣು ಬಿಟ್ಟೆ. ತುಂಬಾ ಒಳ್ಳೆಯ ಅನುಭವ. ನನ್ಗೇನು ಗೊತ್ತಿಲ್ಲ, ಆದ್ರೂ ನನ್ಗೆ ಈ ತರದ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ ನಮ್ಮ ಗುರುಗಳು, ರಂಗನಾಥ್ ಗುರುಗಳು. ಇವಾಗ ನೀವು ಧ್ಯಾನ ಮಾಡುವಾಗ ಮಾಸ್ಟರ್ಸ್ ಇರ್ತಾರೆ, ನಿಮ್ ಸುತ್ತಲೂ ನಿಮ್ಮನ್ನ ಗಮನಿಸ್ತಿರ್ತಾರೆ, ನಿಮ್ಮ ಜೊತೆನೇ ಇರ್ತಾರೆ, ಗೈಡ್ ಮಾಡ್ತಿರ್ತಾರೆ ಅಂತ. ಅದನ್ನು ನಾನು ನೋಡ್ದೆ. ಧ್ಯಾನದಲ್ಲಿ ಸುಮಾರು ಅನುಭವಗಳಂತೂ ಆಗೇ ಆಗುತ್ತೆ. ನಾವು ಏನು ಬೇಡ ಯಾರು ಬೇಡ ಅಂತ ಕೂತು ಮಾಡಿದ್ರೆ ನಿಜವಾಗ್ಲೂ ಆಗೋದು ಇಲ್ಲ. ಈ ತರ ಇರೋ ಅಂತ ಸಂಘಗಳನ್ನ ನಾವೆಲ್ಲರೂ ಸೇರ್ಸೋದು ಮಾಡೋದ್ರಿಂದ ಎಲ್ಲರೂ ಆಗೋ ಪರಿವರ್ತನೆಯನ್ನ ನಾವು ಕಾಣ್ಬೋದು. ಸುತ್ತಮುತ್ತಲು ಎಲ್ಲರೂ ಆನಂದವಾಗಿರೋಣ, ಚೆನ್ನಾಗಿರೋಣ. ಇಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ನಮ್ಮ ಅಮ್ಮ ಪಿರಮಿಡ್ ವ್ಯಾಲಿಯಲ್ಲಿ ಬಂದಿದ್ರು ಮೊನ್ನೆ. 83 ವರ್ಷ ಅವರಿಗೆ. ನಡಿಯಕ್ ಆಗ್ತಿರ್ಲಿಲ್ಲ, ಆದ್ರೂನು ತುಂಬಾನೇ ಇಷ್ಟದಿಂದ ಅವರೇ ಪಿರಮಿಡ್ ಒಳಗಡೆ ಬಂದು 3/4 ಗಂಟೆ ಧ್ಯಾನ ಮಾಡಿದ್ರು. ನನ್ನ ಮಗಳು ಅವ್ರನ್ನ ಕರ್ಕೊಂಡ್ ಬಂದ್ರು. ನಾನು ಅಷ್ಟ್ರಲ್ಲಾಗ್ಲೇ ಹೋಗಿ ಮೊದ್ಲೇ ಕೂತು 1 ಗಂಟೆ ಧ್ಯಾನ ಮಾಡ್ಕೊಂಡಿದ್ದೆ. ಅಲ್ಲಿ ಒಂದು ಬುಕ್ ತಗೊಂಡ್ವಿ, ಪ್ರಾಣ ಚೈತನ್ಯ ಅನ್ನೋದು, ವಿಜಯಲಕ್ಷ್ಮಿ ಮೇಡಮ್ ಓದೋ ಅಂತದ್ದು. ಅದು ತುಂಬಾ ಅದ್ಭುತವಾಗಿದೆ ಅಂತ ಕೇಳಿದ್ದೆ. ಆದ್ರೆ ನಮ್ಮಮ್ಮ ನನ್ಗೆ ಅದನ್ನ ಕೊಡ್ಲೇ ಇಲ್ಲ. 2 ನಿಮಿಷ ಅದನ್ನ ಓದಿ, ಇಲ್ಲ ನಾನು ಇದನ್ನ ಸಂಪೂರ್ಣವಾಗಿ ಓದಿ ಕೊಡ್ತೀನಿ ಅಂತ. ನನ್ಗೆ ಸಂತೋಷವಾಯ್ತು. ನಮ್ಮಮ್ಮನೂ ಧ್ಯಾನ ಪದ್ಧತಿಗೆ ಬರೋ ಅಂತದ್ದು. ಇಲ್ಲ ಕಡೆ ನಾನು ಹಾಗೆ ಸಾಯಲ್ಲ, ನಾನು ಇನ್ನೊಬ್ರಿಗೋಸ್ಕರ ಹುಟ್ಟಿಲ್ಲ, ನಾನು ಯಾಕೆ ಸಾಯ್ಬೇಕು, ಇವಾಗ ನಾನು ಇದನ್ನೆಲ್ಲ ಓದ್ತೀನಿ, ನನ್ನ ಪ್ರಾಣವನ್ನ ಹೆಚ್ಚಿಸ್ಕೊಂಡು ನನ್ನ ದೇಹ ಮನಸ್ಸು ಪಾಪಗಳನ್ನ ಹಗುರ ಮಾಡ್ಕೊಂಡು ನಾನು ಆರಾಮಾಗಿ ನನಗ್ ಬೇಕಾದವಾಗ ಸಾಯ್ತೀನಿ ಅಂತ ಹೇಳಿದ್ರು. ಇದು 83 ವರ್ಷದ ಅಮ್ಮನ ಮಾತು. ಇದರಿಂದ ನನ್ಗೆ ಅವರಲ್ಲಿ ಆದ ಪರಿವರ್ತನೆ ತುಂಬಾನೇ ಇಷ್ಟ ಆಯ್ತು. ತುಂಬಾನೇ ಇಷ್ಟ ಆಯ್ತು. ಹಾಗಾಗಿ ಒಬ್ರು ಬರ್ತಾ ಹೋಗ್ತಾರೆ ಈ ತರ. ಥ್ಯಾಂಕ್ ಯು ಗುರುಜಿ ಅವಕಾಶಕ್ಕಾಗಿ. ನಾಗರಾಜ್ ಗುರುಗಳೇ ನಮಸ್ತೆ. ನಮಸ್ಕಾರ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್, ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ. ನಮಸ್ತೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಅಕ್ಷಯ ತೃತೀಯ ಶುಭಾಶಯಗಳು.
ನಮ್ಮ ಈ ದಿನ ಎಲ್ಲರೂ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ನಾನು ಹಾರೈಸ್ತೀನಿ. ನಂಗೆ ತುಂಬಾ ಒಳ್ಳೆ ಅನುಭವ ಆಗಿದೆ. ಇದು ಆನೆ ತರ ಇದೆ. ಆನೆ ಅಂದ್ರೆ ಆರೋಗ್ಯ ಮತ್ತೆ ನೆಮ್ಮದಿ ಎಲ್ಲ ಕೊಟ್ಟಿದೆ. ಆನೆ ಅಂದ್ರೆ ಸಂಪತ್ತಿದ್ದಂಗೆನೆ. ಅದು ದೊಡ್ಡ ಪ್ರಾಣಿಗೆ ಅದಕ್ಕೆ ಎಷ್ಟೊಂದು ತಿನ್ನಕ್ಕೆ ಆಹಾರ ಬೇಕು. ಈಗ ಆಹಾರ ಬೇಕಂದ್ರೆ ಕಾಡು ಮತ್ತೆ ಸಸಿ ಇರ್ಲೇಬೇಕಲ್ವಾ? ಅದಿದ್ರೆ ಸಂಪತ್ತಿದ್ದಂಗೆ, ಲಕ್ಷ್ಮಿ ಇದ್ದಂಗೆ. ನಂಗೆ ತುಂಬಾನೇ ಒಳ್ಳೇದಾಗಿದೆ. ಇದು ಅಕ್ಷಯ ತೃತೀಯ ಬೇರೆ. ಅಕ್ಷಯ ತೃತೀಯ ಈ ದಿನ ಎಲ್ಲರೂ ಚಿನ್ನ ತಗೋಬೇಕಂತ ಹೇಳ್ತಾರೆ. ಚಿನ್ನಕ್ಕಿಂತ ಹೆಚ್ಚಾಗಿದೆ ಅನುಭವ ಸಿಕ್ಕಿದೆ ನಂಗೆ. ಯಾಕಂದ್ರೆ ಕೃಷ್ಣ ಸುತಾಮನ್ಗೆ ಅವಲಕ್ಕಿ ಕೊಟ್ಟ. ಅವಲಕ್ಕಿಯಿಂದ ನಮ್ಗೆ ಅಷ್ಟೈಶ್ವರ್ಯ ಸಿಕ್ತು. ತುಂಬಾ ಒಳ್ಳೇದಾಗಿದೆ. ತುಂಬಾ ಖುಷಿಯಾಗಿದೆ. ತುಂಬಾ ಆಗಿದೆ. ಇದು ನನಗೆ ಬಸವಣ್ಣನ ಅನುಭವ ಮಂಟಪ ಅಂತ ಹೇಳ್ತಾರಲ್ಲ, ಆ ಕಾಲದ ಅದು ಈ ಕಾಲ ನೆನಪಾಗ್ತಾ ಇದೆ ನಂಗೆ. ಇದೇ ಒಂದು ಅನುಭವ ಮಂಟಪ ಅನಿಸ್ತಾ ಇದೆ ನಂಗೆ. ತುಂಬಾ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಬಸವರಾಜ್ ಅವರೇ ಮಾತಾಡಿ. ಬಸವರಾಜ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಸವರಾಜ್. ನನ್ನ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಬಸವ ಜಯಂತಿಯ ಶುಭಾಶಯಗಳು ಎಲ್ಲರಿಗೆ. ಇದು ಮಹಾ ಅವತಾರ ಒಂದು ಅನುಭವ ಮಂಟಪ. ಇದು ಇದರಿಂದ ಕಲಿಯೋದು ಹೇಗಿದೆ ಅಂದ್ರೆ, ಬೆಟ್ಟದ ಮೇಲೊಂದು ಮನೆಯವ ಮಾಡಿ ಮೃಗಗಳಿಗಂಜಿದಡೆಂತಯ್ಯ. ಏನೇ ಬರಲಿ ಸಮಸ್ಯೆಗಳು, ಈ ತರ ಮಹಾವತಾರ ಫೌಂಡೇಶನ್ ತರ ಸಂಸ್ಥೆಗಳು ಎಲ್ಲರಿಗೆಂಬುದು ಭಯವನ್ನು ಓಡಿಸುತ್ತೆ, ಶಕ್ತಿ ಕೊಡುತ್ತೆ, ಒಂದು ಧೈರ್ಯವನ್ನು ಕೊಡೋದೇ ಮಹಾವತಾರ ಫೌಂಡೇಶನ್. ನಮ್ಮ ಮಹಾನ್ ಗುರುಗಳು ನಾಗರಾಜ್ ಗುರುಗಳು ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೆ, ಧೈರ್ಯವನ್ನು ಕೊಡ್ತಾರೆ ಅಲ್ವಾ? ಹಾಗೆ ನೋಡಿ, ನಾವು ಎಲ್ಲ ಮಾಡ್ಕೊಳ್ಳೋದು ನಮ್ಮ ಸಲುವಾಗಿ. ಒಂದೇ ವಚನ ಹೇಳ್ತೀನಿ. ಬೆಟ್ಟದ ಮೇಲೊಂದು ಮನೆಯವ ಮಾಡಿ ಮೃಗಗಳಿಗಂಜಿದಡೆಂತಯ್ಯ, ಸಮುದ್ರದ ತೀರದಲ್ಲಿ ಮನೆಯ ಮಾಡಿ ಅಲೆಗಡಿಗಂಚಿದಡೆಂತಯ್ಯ, ಸಂತೆಯಲ್ಲೊಂದು ಮನೆಯವ ಮಾಡಿ ಶಬ್ದಗಳಿಗಂಜಿದಡೆಂತಯ್ಯ ಅಂತ. ಎಲ್ಲ ನಮ್ಗೋಸ್ಕರ ನಾವು ಮಾಡ್ಕೋತಾ ಇದ್ದೀವಿ. ಆದ್ರೆ ಯಾವದಕ್ಕೂ ಸೋಲ್ಬಾರ್ದು ನಾವು. ನನಗೆ ಸಂಸಾರ ಬೇಕು, ನನಗೆ ಆಸ್ತಿ ಬೇಕು, ಮನೆ ಬೇಕು, ಗಾಡಿ ಬೇಕು, ಎಲ್ಲ ಬೇಕು. ಆದ್ರೆ ಕೆಲಸ ಮಾಡ್ಲಾರ್ದೆ ಏನು ಸಂಪಾದನೆ ಮಾಡಕ್ಕಾಗಲ್ಲ. ಹಾಗೆ ಜೀವನದಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಅಂತಂದ್ರೆ ಇದೆ. ಬೆಳಿಗ್ಗೆ 5:30 ಗಂಟೆಯಿಂದ 8-8:30 ಗಂಟೆವರೆಗೆ ನಾವು ಇದಿಷ್ಟು ಡೈಲಿ ಮಾಡಿದ್ರೆ ಬಹಳ ಪುಣ್ಯವಂತರಾಗ್ಬಿಡ್ತೀವಿ ನಾವು. ಆಮೇಲೆ ಎಂಥದೇ ಜಿಗುಪ್ಸೆ ಬರಲಿ ಜೀವನದಲ್ಲಿ, ನಾವು ಧೈರ್ಯವಂತರಾಗಿರ್ತೀವಿ. ನಾವು ಇನ್ನ ಪಯಣ ಚೆನ್ನಾಗಿದೆ, ನಮ್ದು ಇನ್ನ ಪಯಣ ಮುಂದೆ ಇದೆ, ನಾವು ಪ್ರಪಂಚಕ್ಕೆ ಏನಾದ್ರೂ ಮಾಡೋಣ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ. ನಮ್ಮನ್ನು ನಾವು ಯಾವಾಗ ಜಿಗುಪ್ಸೆ ಆಗ್ತೀವಿ, ಅದನ್ನು ಮೀರಿ ಪ್ರಪಂಚಕ್ಕೆ ಏನಾದ್ರೂ ಮಾಡೋಣ ಅನ್ನೋದು ಸಿಗೋದೇ ಇಂಥ ಮಹಾವತಾರ ಫೌಂಡೇಶನ್ ಇಂದ. ಬಸವಣ್ಣವರು ಅದೇ ಹೇಳಿದ್ದು, ಪ್ರತಿಯೊಬ್ಬರು ಒಂದೇ ಕುಲ ಅಂತ ಹೇಳಿದ್ದರು. ಯಾಕಂದ್ರೆ ಒಂದೊಂದು ಕಾರ್ಯ ಮಾಡೋರು, ಒಂದೊಂದು ಕೆಲಸ ಮಾಡೋರು ಕೂಡ ಒಂದೊಂದು ಎಲ್ಲರಿಗೂ ಸೌಲಭ್ಯ ಆಗ್ಲಂತೆ ಮಾಡೋದು. ನೋಡಿ, ಚಪ್ಪಲ್ ಕೆಲಸ ಮಾಡೋರು ಅವ್ರಿಲ್ಲ ಅಂತಂದ್ರೆ ನಮ್ಗೆ ಚಪ್ಪಲ್ ಹಾಕೊಳಕ್ಕಾಗಲ್ಲ. ಬಟ್ಟೆ ಹೊಲಿಯೋರು ಇಲ್ಲ ಅಂದ್ರೆ ನಮ್ಗೆ ಬಟ್ಟೆ ಹಾಕೊಳಕ್ಕಾಗಲ್ಲ ಅಲ್ವಾ? ಪ್ರತಿಯೊಬ್ಬರು ಬೇಕೇ ಬೇಕು ಪ್ರಪಂಚದ. ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದಿರೇ, ಯಾರು ಬೇರೆ ಇರಲ್ಲ. ಯಾರನ್ನು ಭೇದ ಭಾವ ಮಾಡೋದು ಬೇಡ. ಎಲ್ಲರನ್ನು ಒಂದುಗೂಡಿಸುವುದೇ ಇದೇ ಮಹಾವತಾರ ಫೌಂಡೇಶನ್. ಈ ತರ ಆಮೇಲೆ ಮೂತ್ರ ಚಿಕಿತ್ಸೆ ಪುರಾತನವಾಗಿ ಸಾವಿರಾರು ವರ್ಷಗಳಿಂದ ಬಂದಿರಂಥದ್ದು. ಇದನ್ನು ನಮ್ಮನ್ನು ನಾವು ಒಳಪಡಿಸ್ಕೋಬೇಕಿದು. ಅದು ಹೇಗಾಗುತ್ತೆ ಅಂದ್ರೆ, ಅಟ್ಲೀಸ್ಟ್ 1 ತಿಂಗಳು ಅಥವಾ 15 ದಿನ ನಾವು ಅದನ್ನು ಸೇವನೆ ಮಾಡಿ, ನಮ್ಗೆ ಎಲ್ಲೇ ಆದ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರೂ ಇದ್ದಾಗ ಅದನ್ನು ಲೇಪನೆ ಮಾಡ್ಕೊಂಡು ಬರ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ನಮಗೆ ಅನುಭವ ಬರುತ್ತೆ ಅಲ್ವಾ? ಸೆಲ್ಫ್ ಅಂತಾರೆ ನೋಡಿ, ಅನುಭವಿಸ್ತಾರಂದ್ರೆ ಅದಕ್ಕೆ. ಅದು ಏನಾಗುತ್ತೆ ನೋಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಬೇಕು. ಆವಾಗ ಅದರದ್ದು ಪ್ರತಿಫಲ ನಮಗೆ ಸಿಗುತ್ತೆ. ಗುರುಗಳು ಹೇಳಿದ್ರಲ್ವಾ, ಮೈಸೂರು ಪಾಕ್ ಹಾಗಿರುತ್ತೆ, ಹೀಗಿರುತ್ತೆ, ಮೈಸೂರಲ್ಲಿರುತ್ತೆ, ಅವೆಲ್ಲ ಇಲ್ಲ. ಮೈಸೂರು ಪಾಕ್ ತಿಂದಾಗೆ ನಮಗೆ ಅದರದ್ದು ಸ್ವಾದ ಗೊತ್ತಾಗೋದು.
ಮೂತ್ರ ಅನ್ನೋದೇನ್ ಬೇರೆದಲ್ಲ ನೋಡಿ. ನಾವೊಂದು ಮೆಡಿಕಲ್ ಹೋಗಿ ಟ್ಯಾಬ್ಲೆಟ್ಸ್ ಸಿರಪ್ ತಗೋತೀವಿ, ಅದರಲ್ಲಿ ಏನೇನ್ ಹಾಕಿರ್ತಾರೆ ನಮ್ಗೆ ಗೊತ್ತಾ? ಇಲ್ಲ. ಎಷ್ಟೋ ಕೆಮಿಕಲ್ಸ್ಗಳು ಇರುತ್ತೆ, ಏನೇನೋ ಇರುತ್ತೆ. ನಾವು ಈಗ ಲಿವೈಸ್ ಜೀನ್ಸು, ಪ್ಯಾಂಟು, ಲಿವೈಸ್ ಬಟ್ಟೆ, ದೊಡ್ಡ ದೊಡ್ಡ ಬಟ್ಟೆ ಹಾಕ್ತಿವಲ್ಲ, ಅದು ಎದರಲ್ಲಿ ಕ್ಲೀನ್ ಮಾಡ್ತಾರನ್ನ ಯಾರಿಗೂ ಗೊತ್ತಿಲ್ಲ. ಅದನ್ನು ಮೂತ್ರ ಹಿಡಿದಿರ್ತಾರೆ, ಅದನ್ನು ಮಲ ಹಿಡಿದಿರ್ತಾರೆ. ಆ ಮಲದನ್ನು ಮಿಕ್ಸ್ ಮಾಡಿ ಅದನ್ನು ವಾಶ್ ಮಾಡಿ ಆಮೇಲೆ ಡ್ರೈಯರ್ ಅಲ್ಲಿ ಹಾಕಿ ಡ್ರೈಯರ್ ಇಂದ ವಾಶ್ ಮಾಡಿ ನಮಗ್ ಕೊಡ್ತಾರೆ. ಬಟ್ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ, ಬಿಹ್ಯಾಂಡ್ ಆಗಿರುತ್ತಲ್ವಾ. ಹಾಗೆ ನೋಡಿ, ಕೆಮಿಕಲ್ ಡ್ರಗ್ಸ್ ಅದಕ್ಕೇನಂತಾರೆ, ಈ ಟ್ಯಾಬ್ಲೆಟ್ಸ್ ಮತ್ತೆ ಸಿರಪ್ ತಗೊಳ್ಳೋದಕ್ಕಿಂತ ಬೆಸ್ಟ್ ಅನ್ನೋದು ನಮ್ಮ ಮೂತ್ರ ಚಿಕಿತ್ಸೆ. ಇದರಿಂದ ನಾನು ಹೇಳ್ಬೇಕಂದ್ರೆ ನೋಡಿ, ನಾನು ಡೈಲಿ ಯಾವಾಗ ಸೇವನೆ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಅವಾಗಿಂದ ಆಟೋಮೆಟಿಕ್ ಐ ಆಮ್ ಗೆಟಿಂಗ್ ಎ ಗ್ಲೋ ಇನ್ ಮೈ ಫೇಸ್ ಅಂಡ್ ಗ್ಲೋ ಇನ್ ಮೈ ಹೆಡ್ ಆಫ್ಟರ್ ಐ ಆಮ್ ಗೆಟಿಂಗ್ ಎ ಸೇವಿಂಗ್ ಅಂಡ್ ಬಿಫೋರ್ ಗೆಟಿಂಗ್ ಎ ಸೇವಿಂಗ್. ಅಂಡ್ ನಾನು ಸೋಪ್ ಹಚ್ಚಲಾರ್ದು 1 ವರ್ಷ ಮೇಲೆ ಆಯ್ತು. ಸೋಪೇ ಹಚ್ಚೋದಿಲ್ಲ ಸರ್. ಬಿಫೋರ್ ಐ ಆಮ್ ಗೋಯಿಂಗ್ ಟು ಸೇವ್ ಟು ಎಲ್ಲ ಕಡೆ ಸೇವ್ ಮಾಡ್ಕೊಂಡು ಆಮೇಲೆ ಮತ್ತೆ ಮೂತ್ರದಿಂದನೇ ಇದು ಮಾಡ್ಕೊಳ್ತೀನಿ. ಸ್ನಾನ ಆದ ನಂತರ ಅಲ್ವೇರಾ ಒಂದ್ ಸ್ವಲ್ಪ ಲೇಪನೆ ಮಾಡ್ಕೋತೀನಿ. ಏನು ಎಫೆಕ್ಟಿವ್. ಐ ಆಮ್ ವೆರಿ ಹ್ಯಾಪಿ. ತುಂಬಾ ಸಂತೋಷವಾಗಿದ್ದೀನಿ. ಎಲ್ಲರೂ ಹಾಗೆ ಇರಲಂತೆ ನಾನು ಅನ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಅದ್ಭುತ ಮೆಸೇಜ್. ಐ ಆಮ್ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ. ವೆರಿ ಗುಡ್. ಎಸ್, ಎಲ್ಲರೂ ಚೆನ್ನಾಗಿರೋಣ. ಎಸ್. ಗೌರಿ ಮೇಡಮ್. ಗುರುಗಳೇ ನಮಸ್ತೆ. ಇಬ್ಬರಿಗೂ ನಮಸ್ತೆ. ಉಳಿದ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ. ಗುರುಗಳೇ, ಇವತ್ತು ನಂದು ಒಂದು ಧ್ಯಾನ ಅನುಭವನ ಹಂಚ್ಕೋಬೇಕು ಅಂತ ಮಾಡಿದೆ. ನಾನು 2024 ಮಾರ್ಚ್ನಲ್ಲಿ ಧ್ಯಾನಕ್ಕೆ ಬಂದಿದ್ದು. ಸೊ ಅವಾಗ ಏನಾಗ್ತಿತ್ತು ಅಂತಂದ್ರೆ, ನಾನು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೆ. ಎಷ್ಟು ಡಿಪ್ರೆಷನ್ ಅಂತ ಹೇಳಿದ್ರೆ, ನನಗೆ ಗೊತ್ತಿತ್ತು ಆತರ ಇರಬಾರ್ದು, ನನ್ನ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಆದ್ರೆ ನನ್ನನ್ನ ನಾನು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸೊ ನಾನು ಬಿಫೋರ್ 2-3 ವರ್ಷದಿಂದ ಸದ್ಗುರು ಜಗ್ಗಿ ವಾಸುದೇವ ಅವರ ವಿಡಿಯೋಗಳನ್ನ ಕೇಳ್ತಾ ಬರ್ತಾ ಇದ್ದೆ. ಸೊ ಅವ್ರೆಲ್ಲ ಕೇಳುವಾಗ ನಂಗೆ ಹೌದಲ್ವಾ, ಲೈಫ್ ಹೀಗೆ ಇರ್ಬೇಕು, ನಾನು ಸರಿಪಡಿಸ್ಕೋಬೇಕು ಅಂತ ಮುಂದೆ ಹೋಗ್ತಿದ್ದೆ. ಆದ್ರೆ ಮತ್ತೆ ನಾನು ಹಿಂದೆ ಬರ್ತಿದ್ದೆ, ಮತ್ತೆ ಅದೇ ಸ್ಥಿತಿಗೆ ಮತ್ತೆ ಬರ್ತಾ ಇದ್ದೆ ನಾನು. ಸೊ ಈ ತರ ಇರುವಾಗ ನಾನು ಎಷ್ಟು ಡಿಪ್ರೆಸ್ ಆಗಿದೆ ಅಂತಂದ್ರೆ, ಆಫೀಸ್ಗೆ ಹೋದ್ರೆ ಸರಿಯಾಗಿ ಮಾಡಕ್ಕಾಗ್ತಾ ಇಲ್ಲ, ಮನೇಲಿ ಸರಿಯಾಗಿ ಅಡಿಗೆ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ರಾತ್ರಿ ನಿದ್ದೆನೂ ಸರಿಗ್ ಬರ್ತಿಲ್ಲ. ಸೊ ಆತರ ತುಂಬಾ ಡಿಸ್ಟರ್ಬ್ ಆಗಿರುವಂತಹ ಕಂಡೀಷನ್ ಅಲ್ಲಿ ನಾನು ಇದ್ದೆ. ಆ ಟೈಮ್ಗೆ ನನ್ಗೆ ಅಕ್ಕನ ಫೋನ್ ಮಾಡಿದ್ಲು, ಒಂದು ಧ್ಯಾನ ಕ್ಲಾಸ್ ಶುರುವಾಗ್ತಾ ಇದೆ, ಸೇರ್ಕೋತೀಯ ಅಂತ ನನ್ಗೆ ಕೇಳಿತ್ತು. ಸೊ ನಾನು ಹೌದಾ ಅಂತ ಹೇಳಿ, ಮತ್ತೆ ನಾನು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ನಲ್ಲ, ಸೊ ನಂಗೆ ಹೆಲ್ಪ್ ಆಗ್ಬೋದು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಸೇರೋಣ ಅಂತ ಅನ್ಕೊಂಡೆ. ಆದ್ರೆ ಮತ್ತೆ ನಾನು ನೋಡೋಣ ಅಂತ ಒಂದು 2 days ಮುಂದೆ ಹಾಕ್ತೆ, ಸೇರ್ಲಿಲ್ಲ ನಾನು. ಅವ್ರೊಂದು ಗೂಗಲ್ ಫಾರ್ಮ್ ನ ಕಳ್ಸಿದ್ರು, ಅದ್ರಲ್ಲಿ ಫಿಲ್ ಮಾಡ್ಬೇಕಾಗಿತ್ತು. ಸೊ ನಾನು ಫಿಲ್ ಮಾಡ್ಲಿಲ್ಲ. ಸೊ 2 ದಿನ ಬಿಟ್ಟು ನಾನು ಫಿಲ್ ಮಾಡಕ್ ಹೋದಾಗ ಅದು ಟೈಮ್ ಮುಗ್ದಿದೆ ಅಂತ ಹೇಳ್ಬಿಟ್ಟು ತಗೊಳ್ಳಿಲ್ಲ ಆ ಫಾರ್ಮ್. ಆದ್ರೆ ನನ್ಗೆ ಇಷ್ಟು ಒಂದು ಒಳ್ಳೆ ಅವಕಾಶವನ್ನ ನಾನು ಮಿಸ್ ಮಾಡ್ಕೊಟ್ನಲ್ಲ, ಇಲ್ಲ ನಾನು ಸೇರ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅವಾಗ ಲಲಿತಾ ನಾರಾಯಣ ವಗ್ಗ, ಪ್ರಿಯಾಂಕಾ ಮೇಡಮ್, ವಿಶಾಲಾಕ್ಷಿ ಅಥಣಿ ಅವರೆಲ್ಲರೂ ಒಂದು ಟೀಮ್ ಮಾಡ್ಕೊಂಡು ಜರ್ನಿ ಟುವರ್ಡ್ಸ್ ಟ್ರೂ ಪಾತ್ ಅಂತ ಅಂದ್ಬಿಟ್ಟು ಒಂದು ಟೈಟಲ್ ಅಲ್ಲಿ 30 ದಿನದ ಧ್ಯಾನ ಕ್ಲಾಸ್ ಅನ್ನ ಆನ್ಲೈನ್ ಅಲ್ಲಿ ಮಾಡ್ತಿದ್ರು ಗುರುಗಳು. ಸೊ ನಾನು ಮೇಡಮ್ ಫೋನ್ ಮಾಡಿದೆ, ಮೇಡಮ್ ಫೋನ್ ರಿಸೀವ್ ಮಾಡ್ಲಿಲ್ಲ. ನಿಮ್ದು ವಿಡಿಯೋ ಆಫ್ ಮಾಡಿ ಮಾತಾಡಿ. ಮೇಡಮ್ ಕಡೆ ನನ್ ಕಾಲ್ ಬಂತು. ನಾನು ಗುರುಗಳೇ ಕೇಳಿಸ್ತಿದೆ ಗುರುಗಳೇ? ಅವ್ರ ಕಡೆಯಿಂದಲೇ ನನ್ ಕಾಲ್ ಬಂತು, ನಾನು ಜಾಯ್ನ್ ಆದೆ ಗುರುಗಳೇ. ಆಮೇಲೆ ಏನಾಯ್ತಂದ್ರೆ, ಫಸ್ಟ್ ಡೇ ಮಾಮೂಲಿ ಅದು 5 to 6 ಧ್ಯಾನ ಇರ್ತಾ ಇತ್ತು, 6 to 7 ಜ್ಞಾನ ಇರ್ತಾ ಇತ್ತು. ಫಸ್ಟ್ ಡೇ ಏನ್ ಮಾಡಿದ್ರು ಅಂತಂದ್ರೆ 1 hour ಧ್ಯಾನವನ್ನ ಮಾಡಿಸಿದ್ರು, ಮ್ಯೂಸಿಕ್ ಮೆಡಿಟೇಷನ್. ಆಗ ನನ್ಗೆ ಕೂರಕ್ ಆಗ್ತಾ ಇಲ್ಲ, ಥಾಟ್ಸ್ ಬರ್ತಾ ಇದೆ, ಮತ್ತೆ ಎಲ್ಲ ಬರ್ತಾ ಇದೆ. ಸೊ ಆಮೇಲೆ ಮತ್ತೆ ಜ್ಞಾನ ಹಂಚಿಕೆಯಲ್ಲಿ ನಮ್ದು ಏನು ಹೇಗೆ ಅದೆಲ್ಲ ಹಂಚ್ಕೊಂಡ್ರು. ಇದು ಮುಗೀತು.
ಮುಗ್ದಾದ್ಮೇಲೆ ನಂದು ಕಂಪ್ಲೇಂಟ್ ಶುರು ಆಯ್ತು ಜ್ಞಾನದ ಬಗ್ಗೆ. ಏನಂತ ಹೇಳಿದ್ರೆ ಯಾವಾಗ್ಲೂ ಮಗುನ ಅಂಬೆಗಾಲು ಇಡ್ಸೋ ಕಡೆಯಿಂದ ನಡ್ಸ್ಕೊಂಡ್ ಹೋಗ್ಬೇಕು. ಏಕ್ದಮ್ 1 hour ಕೂತ್ಕೊಳಕ್ ಹೇಳ್ತಾರೆ. ಇದು ಯಾವ್ದು ಇವ್ರದ್ದು ಸರಿಯಾದ ಮೆಥಡ್ ಅಲ್ಲ, ಇದು ಬೇಡ ನನ್ಗೆ. ಆತರ ನನ್ನ ಮೈಂಡ್ ಅಲ್ಲಿ ಒಂದು ಲಾಜಿಕ್ ಮೈಂಡ್ ನ ಯೂಸ್ ಮಾಡಿದೆ. ಅದ್ ಸರಿ ಆಯ್ತು. ಆ ದಿನ ಎಲ್ಲ ಹೋಯ್ತು. ರಾತ್ರಿ ನಾನ್ ಮತ್ತೆ ನಾಳೆ ಧ್ಯಾನವನ್ನ ಅಟೆಂಡ್ ಮಾಡ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡುವಾಗ ಬೇಡ ಈ ಧ್ಯಾನ ನನ್ಗೆ ಅಂತ ಹೇಳ್ಕೊಂಡು ಮಲ್ಕೊಂಡೆ ನಾನು. ಮಲ್ಕೊಂಡಾಗ ಅದೇ ಅಲಾರಾಮ್ ಕೊಟ್ಟಿದೆ 5 o'clock 4:45 ಕೊಟ್ಟಿದೆ. ನನ್ಗೆ ಎಚ್ಚರ ಆಗುವಾಗ ಏನಾಯ್ತು ಗುರುಗಳೇ ಅಂದ್ರೆ, ಆ ದಿನ ರಾತ್ರಿ ನಾನು ಹೇಗೆ ನಿದ್ದೆ ಮಾಡಿದೆ ಅಂತಂದ್ರೆ, ಕಳೆದ 3 ವರ್ಷದಿಂದ ನಾನು ಕರೆಕ್ಟ್ ಆಗಿ ನಿದ್ದೆ ಮಾಡಿರ್ಲಿಲ್ಲ. ಆ ದಿನ ನಿದ್ದೆ ಮಾತ್ರ ತಿಂದು ಮಲ್ಕೊಂಡ್ರೆ ಹೇಗೆ ನಿದ್ದೆ ಮಾಡ್ತೀವೋ ಆತರ ಅಷ್ಟು ಅನ್ಕಾನ್ಸಿಯಸ್ ಆಗಿ ನಿದ್ದೆ ಮಾಡಿದ್ದೆ ನಾನು. ಹಾಗೆ ನನ್ಗೆ ಎಚ್ಚರ ಆಗುವಾಗ ಇಷ್ಟು ಒಳ್ಳೆ ನಿದ್ದೆ ಬಂತಲ್ಲ ನನ್ಗೆ, ಯಾಕೆ ಟ್ರೈ ಮಾಡ್ಬಾರ್ದು ನಾನು, ಇಲ್ಲ ಈ ದಿನನೂ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ನಾನು ಧ್ಯಾನಕ್ಕೆ ಕುತ್ಕೊಂಡೆ. ಆ ದಿನ ನಾನು ಧ್ಯಾನ ಮಾಡಿದೆ. ನಾನು ತುಂಬಾ ಅರ್ಧ ಗಂಟೆ ಮಲ್ಗೋದು ಮತ್ತೆ ಕೂರೋದು ಹೇಳೋದು, ಈಗ ಆ ದಿನನೂ ಕೂಡ ಮಾಡಿದೆ. ಮಾಡಾದ್ಮೇಲೆ ಆ ದಿನ ಪ್ರೇಮ್ನಾಥ್ ಸರ್ದು ಜ್ಞಾನ ಹಂಚಿಕೆ ಇತ್ತು. ಅವರು ಕರ್ಮ ಸಿದ್ಧಾಂತದ ಬಗ್ಗೆ ಜ್ಞಾನ ಹಂಚ್ಕೊಳ್ತಾ ಇದ್ರು ಗುರುಗಳೇ. ಸೊ ನಾನು ಅದನ್ನ ಕೇಳುವಾಗ ನನ್ಗೇನಾಯ್ತು ಅಂತ ಹೇಳಿದ್ರೆ, ಇವ್ರು ಯಾಕೆ ಭೂತ ಮತ್ತೆ ಭವಿಷ್ಯ ಹಿಂದಿನ ಮುಂದಿನ ಯಾಕೆ ಈ ತರ ಹೇಳ್ತಿದ್ದಾರೆ, ಕರ್ಮ ಯಾಕೆ ಹೇಳ್ತಿದ್ದಾರೆ. ಸೊ ಇವತ್ತು ಪ್ರೆಸೆಂಟ್ ನನ್ನ ಲೈಫ್ ಏನಿದೆ ಚೆನ್ನಾಗಿರಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿಲ್ವಲ್ಲ, ಇವ್ರು ಹೇಳ್ತಿಲ್ವಲ್ಲ, ಮತ್ತೆ ಧ್ಯಾನ ಸರಿ ಇಲ್ಲ, ಮತ್ತೆ ಬೇಡ ಅಂತ ನಿರ್ಧಾರ ಮಾಡಿದೆ ನಾನು. ಮತ್ತೆ ನಿರ್ಧಾರ ಮಾಡ್ಬಿಟ್ಟು ಮತ್ತೆ ಆ ದಿನನೂ ಕೂಡ ನಾನು ಅದೇ ಲಾಜಿಕ್ ಮೈಂಡ್ ನ ಯೂಸ್ ಮಾಡ್ಬಿಟ್ಟು ಮತ್ತೆ ಸಂಜೆ ಆಯ್ತು. ಮತ್ತೆ ನಾಳೆ ನಾನು ಧ್ಯಾನಕ್ಕೆ ಬರ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿದೆ. ಆದ್ರೆ ಮತ್ತೆ ನೋಡೋಣ ಅಂತ ಅಲಾರಾಮ್ ಕೊಟ್ಟೆ. ಆದ್ರೆ ಮತ್ತೆ ನನಗೆ ಆ ದಿನ ತುಂಬಾ ಚೆನ್ನಾಗಿ ನಿದ್ದೆ ಬಂತು. ಮತ್ತೆ ಇಡೀ ದಿನ ನಾನು ಪೀಸ್ಫುಲ್ ಆಗಿರ್ಲಿಕ್ಕೆ ಶುರು ಮಾಡಿದೆ. ಸೊ ಅವಾಗ ನಾನು ನಿರ್ಧಾರ ಮಾಡಿದೆ, ಇಲ್ಲ ಇದರಿಂದ ಏನೋ ನನ್ನೊಳಗೆ ಪರಿವರ್ತನೆ ಆಗ್ತಾ ಇದೆ, ಇಲ್ಲ ನಾನು ಬಿಡೋದ್ ಬೇಡ, ಇದನ್ನ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ನಾನು ಮುಂದುವರ್ಸ್ಕೊಂಡು ಹೋದೆ. ಅದನ್ನೇ ಮುಂದುವರ್ಸ್ಕೊಂಡು 10 ದಿನ 15 ದಿನ ಆಗಿರುವಾಗ ಒಂದು ಮುಕ್ತಿ ಅಂತ ಹೇಳ್ಬಿಟ್ಟು ಒಂದು ಜ್ಞಾನ ಹಂಚಿಕೆ ಇತ್ತು ಗುರುಗಳೇ. ಮುಕ್ತಿ ಕುರಿತು ಇತ್ತು ಆ ದಿನ ಮುಕ್ತಿಯಲ್ಲಿ ಅದು ಯಾರಂತ ನನ್ಗೆ ಈಗ ಮರ್ತೋಗಿದೆ. ಅವ್ರು ಏನಂತ ಹೇಳಿದ್ರು ಅಂತಂದ್ರೆ, ಮುಕ್ತಿ ಅಂತ ಅಂದ್ರೆ ನಾವ್ ಸತ್ತ ನಂತರ ಅಲ್ಲ ಮುಕ್ತಿ, ನಾವು ಬದುಕಿರುವಾಗ್ಲೇ ದುಃಖ ರಾಹಿತ್ಯ ಸ್ಥಿತಿಯನ್ನ ತಲುಪೋದು ಹೇಗೆ ಮುಕ್ತರಾಗೋದು, ಪ್ರತಿದಿನದ ಟೆನ್ಷನ್ಸ್ ಇಂದ ಈ ನಾವು ಕೆಲಸ ನಿರ್ವಹಣೆ ಮಾಡೋ ರೀತಿಯಿಂದ ಹೇಗೆ ಮುಕ್ತಿ ಆಗ್ಬೋದು ಅಂತ ಅನ್ನೋದನ್ನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಅಂತಂದ್ರೆ, ಆ ದಿನ ಇದು ನನಗೆ ಸರಿಯಾದ ಮಾರ್ಗ ಅಂತ ನಾನು ಡಿಸೈಡ್ ಮಾಡಿದೆ. ಇದಕ್ ಮುಂಚೆ ನಾನು ರೇಖಿ ಕಲ್ತಿದ್ದೆ, ಹೀಲಿಂಗ್ ಹೋಗಿದ್ದೆ, ಬೇರೆ ನನ್ನ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು ಗುರುಗಳೇ. ಎಷ್ಟಂತಂದ್ರೆ ಅದೊಂದು ದೊಡ್ಡ ಸ್ಟೋರಿ ಅಷ್ಟು ಇತ್ತು. ಸೊ ಅವಾಗ ನಾನು ಎಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೆ, ಇದು ನನಗೆ ಸರಿಯಾದ ಮಾರ್ಗ, ಇದು ನಾನು ಮುಂದುವರಿಬೇಕು ಅಂತ ಅವಾಗ ನಾನು ಫಿಕ್ಸ್ ಆಗ್ಬಿಟ್ಟು ಕಂಟಿನ್ಯೂಸ್ ಹಾಗೆ ನಂಗೆ ಫುಲ್ 1 hour ಮಾಡಕ್ಕಾಗಿಲ್ಲ ಅಂತ ಅರ್ಧ ಗಂಟೆ ಹಾಗೆ ನನ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಬಂದೆ. ಆಮೇಲೆ ಮತ್ತೆ ಆ ವರ್ಷ 24 ಏಪ್ರಿಲ್ ಇದು ಜುಲೈ ಅನ್ಸುತ್ತೆ, ಜುಲೈ ಆವಾಗ ನನ್ಗೆ ಫೇಸ್ಬುಕ್ ಅಲ್ಲಿ ಮಾವತಾರ ಟಿವಿ ಇದು ಲಿಂಕ್ ಸಿಕ್ತು. ಆಮೇಲೆ ನಿಮ್ಮದಕ್ಕೆ ಸೇರ್ಕೊಂಡೆ. ಅವಾಗ ಭಿನ್ನವಾಗಿ ಆಲೋಚಿಸು ಸ್ವಾಧ್ಯಾಯ ನಡೆಸಿತ್ತು. ಮತ್ತೆ ಅದು ಕೂಡ ಚೆನ್ನಾಗಿ ಕನೆಕ್ಟ್ ಆಯ್ತು ನನ್ಗೆ. ಮತ್ತೆ ಗುರುಗಳದ್ದು ನಿಮ್ದು ಮಾರ್ಗದರ್ಶನ, ಪ್ರತಿದಿನ ಸ್ವಾಧ್ಯಾಯ ನನಗೆ ತುಂಬಾ ಇಷ್ಟ ಆಯ್ತು. ಆ ದಿನದಿಂದ ಕೂಡ ನಾನು ಒಂದಿನ ಕೂಡ ಈ ಆನ್ಲೈನ್ ಪ್ರೋಗ್ರಾಮ್ ಸೇರೋದನ್ನ ಮಿಸ್ ಮಾಡ್ಕೊಂಡಿಲ್ಲ ಗುರುಗಳೇ. ಸೊ ಈಗ ನಂದು ಹೆಲ್ತ್ ತುಂಬಾ ಇಂಪ್ರೂವ್ ಆಗಿದೆ. ಮತ್ತೆ ನನ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಪ್ರತಿಯೊಂದು ನಾನು ಅಕ್ಸೆಪ್ಟ್ ಮಾಡೋ ರೀತಿ, ಅದನ್ನ ನಿರ್ವಹಿಸೋ ರೀತಿ, ಮತ್ತೆ ನನ್ನ ವರ್ಕ್ ಕ್ವಾಲಿಟಿ ಎಲ್ಲ ಕೂಡ ಇಂಪ್ರೂವ್ ಆಗಿದೆ. ತುಂಬಾ ಚೆನ್ನಾಗಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಈಗ ಧ್ಯಾನ ಮಾಡ್ತಿದ್ದಾರೆ. ಒಂದು ಧ್ಯಾನಮಯ ನನ್ನ ಮನೆಯೊಳಗಡೆ ನಿರ್ಮಾಣ ಆಗಿದೆ ಗುರುಗಳೇ ಒಂದು. ಮತ್ತೆ ಇನ್ನು ನನ್ನ ಹೆಲ್ತ್ ಏನ್ ಪ್ರೋಗ್ರೆಸ್ ಆಗಿದೆ ಅಂತ ಹೇಳಿದ್ರೆ, ಈಗ ನಾನು ಮುದ್ರೆನ ಮಾಡ್ತಿದ್ದೀನಿ. ನನ್ಗೆ ತುಂಬಾ ಸಿವಿಯರ್ ಅಸಿಡಿಟಿ ಆಗ್ತಿತ್ತು. ಸಿವಿಯರ್ ಅಸಿಡಿಟಿ ಅನ್ನೋದು ನನ್ನ ಮನಸ್ಥಿತಿಯಿಂದನೇ ಬರ್ತಿತ್ತು ಅನ್ನೋದು ನನ್ಗೆ ಗೊತ್ತಾಯ್ತು. ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳಕ್ ಹೋಗಿ ಸೈಡ್ ಎಫೆಕ್ಟ್ ಇಂದ ಮತ್ತೆ ನಾನು ತುಂಬಾ ಹೆಲ್ತ್ ಇಶ್ಯೂಸ್ ಸಫರ್ ಮಾಡ್ತಾ ಇದ್ದೆ. ಈಗ ನಾನು ಅಪನ ವಾಯು ಮುದ್ರೆ, ಪ್ರಾಣ ಮುದ್ರೆಗಳನ್ನೆಲ್ಲ ನಂಗೆ ಯಾವಾಗ ಸಾಧ್ಯ ಆಗುತ್ತೆ ಅವಾಗೆಲ್ಲ ಮಾಡ್ತಿದ್ದೀನಿ. ಈಗ ಅಸಿಡಿಟಿ ಕಡಿಮೆ ಆಗಿದೆ, ಮೊದ್ಲಿಗಿಂತ ಕಡಿಮೆ ಆಗಿದೆ. ಮತ್ತೆ ಇನ್ನೊಂದು ಹೆಲ್ತ್ ಇಶ್ಯೂಸ್ ಏನಾಯ್ತು ಗುರುಗಳೇ ಅಂತಂದ್ರೆ, ನಾನು ಮಾರ್ಚಲ್ಲಿ ಸೇರಾದ್ಮೇಲೆ ನಂತರ ಒಂದು ಜೂನ್ ಅಲ್ಲಿ ಅಂತ ಅನ್ಸುತ್ತೆ, ನನ್ಗೆ ಯೂರಿನರಿ ಇನ್ಫೆಕ್ಷನ್ ಆಗ್ಬಿಡ್ತು. ಯೂರಿನರಿ ಇನ್ಫೆಕ್ಷನ್ ಆಗ್ಬಿಟ್ಟು ಕೆಳಭಾಗದಲ್ಲಿ ಒಂದು ಪರ್ಸ್ ತರ ಗಂಟ್ ಆಗ್ಬಿಡ್ತು ನಂಗೆ ಆಗಾಗ ಈ ತರ ಬಾಡಿ ಹೀಟ್ ಆದಾಗೆಲ್ಲ ಆಗ್ತಾ ಇತ್ತು. ಸೊ ನಾನು ಆಫೀಸ್ ಹತ್ರ ಒಂದು ಗೈನಕಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ದೆ. ಅವರು ನನಗೆ ಆಂಟಿಬಯೋಟಿಕ್ ಕೊಟ್ರು. ಆಂಟಿಬಯೋಟಿಕ್ ಕೊಟ್ಟಾಗ ಆ ಕೋರ್ಸ್ ತಿಂದ್ರು ಕೂಡ ನನ್ಗೆ ಕಡಿಮೆ ಆಗ್ಲಿಲ್ಲ. ಆಮೇಲೆ ನನ್ಗೆ ಆಫೀಸ್ ಹೋಗಕ್ಕೆ ಆಗಲ್ಲ ಅನ್ನೋ ಕಂಡೀಷನ್ ನಿರ್ಮಾಣ ಆದಾಗ ಮನೆ ಹತ್ರ ಇರುವಂತ ಇನ್ನೊಂದು ಗೈನಕಾಲಜಿಸ್ಟ್ ಹತ್ರ ಹೋದೆ ನಾನು. ಅವರು ಇಲ್ಲ ಇದು ಸಿವಿಯರ್ ಇದೆ, ಆ ಟೆಸ್ಟ್ ಮಾಡ್ಬೇಕು, ಟೆಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಟೆಸ್ಟ್ಗಳು ಎಷ್ಟು ಖರ್ಚಾಯ್ತು ಅಂದ್ರೆ ಅಷ್ಟು ಟೆಸ್ಟ್ ಎಲ್ಲ ಮಾಡ್ಬಿಟ್ರು ಗುರುಗಳೇ.
ಮಾಡಾಗಿ ರಿಪೋರ್ಟ್ ಬಂದಾದ್ಮೇಲೆ ನಾನು ಹೋದಾಗ ಅವ್ರು ಹೇಳಿದ್ರು, ಇಲ್ಲ ಇದು ಏನಾಗಿದೆ ಅಂದ್ರೆ ನಿಮ್ ಬಾಡಿಯಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬಂದ್ಬಿಟ್ಟಿದೆ, ನಿಮ್ಗೆ ಮಾತ್ರೆ ಕೊಟ್ರೆ ಆಗಲ್ಲ, ನಿಮ್ಗೆ ಇಂಜೆಕ್ಷನ್ ಬೆಳಿಗ್ಗೆ ಸಂಜೆ ಎಲ್ಲ ಆಂಟಿಬಯೋಟಿಕ್ ಇಂಜೆಕ್ಷನ್ಸ್ ಕೊಡ್ಬೇಕು, ಸೊ ನೀವು ಯಾರನ್ನಾರು ಕರ್ಕೊಂಡ್ ಬಂದ್ಬಿಡಿ ಅಂತ ನನ್ಗೆ ಹೇಳಿದ್ರು. ನಾನು ಅವ್ರಿಗೆ ಕೇಳಿದೆ, ಮೇಡಮ್ ಈಗನೇ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಬಂದ್ಬಿಟ್ಟಿದೆ, ಇಂಜೆಕ್ಷನ್ ಕೊಟ್ರೆ ಎಷ್ಟು ತೊಂದರೆ ಆಗುತ್ತಲ್ವಾ, ಬೇರೆ ಸೊಲ್ಯೂಷನ್ ಇದ್ರೆ ಹೇಳಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಇಲ್ಲ ಆತರ ಆಗಲ್ಲ, ನೀವು ಇದ್ದಿದ್ರಿ ಏನ್ ಪ್ರಾಬ್ಲಮ್ ಆಗುತ್ತೆ ಹೇಳಲಿಕ್ಕೆ ಆಗಲ್ಲ, ನಾನು ನೀವೇ ಜವಾಬ್ದಾರಿ ನಿಮ್ಮದಕ್ಕೆ ಅಂತೆಲ್ಲ ಎದುರಿಸ್ಬಿಟ್ರು ನನಗೆ. ಸೊ ನಾನು ಹೇಳ್ದೆ, ನಾನ್ ಫಿಕ್ಸ್ ಆಗಿ ಏನಾದ್ರೂ ಪರವಾಗಿಲ್ಲ, ನಾನ್ ಇಂಜೆಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದೆ. ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗೋಣ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಬಂದ್ಬಿಟ್ಟಾದ್ಮೇಲೆ ಮತ್ತೆ ನಾನು ನಮ್ ರಿಲೇಟಿವ್ಸ್ ಹತ್ರ ಹೇಳ್ಕೊಂಡೆ, ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಅವ್ರೊಂಥರ ನನ್ಗೆ ನೆಗ್ಲೆಕ್ಟ್ ಆಗಿ ಮಾತಾಡಿದ್ರು, ನೀನ್ ಸ್ವಲ್ಪ ಓವರ್ ಗಟ್ಟಿ ಹಾಗೆ ಅಂತ ಹೇಳ್ಬಿಟ್ಟು. ಸೊ ನನ್ಗೆ ಇಲ್ಲೂ ಆಯ್ತಲ್ವಾ ಪರವಾಗಿಲ್ಲ ಅಂತ ನಾನು ಇನ್ನೊಬ್ರು ಡಾಕ್ಟರ್ ಹತ್ರ ಹೋದೆ. ಅಲ್ಲಿ ತುಂಬಾ ವೇಟ್ ಮಾಡಿದೆ, 2 hours ವೇಟ್ ಮಾಡಿದೆ, ನಂಗೆ ತುಂಬಾ ಬೇಜಾರಾಯ್ತು. ಮತ್ತೆ ಅವ್ರ ಹತ್ರ ಡಾಕ್ಟರ್ ಹತ್ರ ಹೋಗುವಾಗ ಅವ್ರ ಫೈಲ್ ತಗೊಂಡ್ ನೋಡಿ ಹೇಳಿದ್ರು, ನೀವು 1 ವಾರದಲ್ಲಿ 2 ಡಾಕ್ಟರ್ನ ಚೇಂಜ್ ಮಾಡಿದ್ದೀರಿ, ನಾನ್ ನಿಮ್ಗೆ ಏನೋ ಮೆಡಿಸಿನ್ ಕೊಡೋದಿಲ್ಲ ಅಂತ ಹೇಳಿ ಫೈಲ್ ನನ್ನ ಮುಂದೆ ರಪ್ಪ ಅಂತ ಬಿಸಾಕ್ಬಿಟ್ರು ಗುರುಗಳು. ಸೊ ನನ್ಗೆ ಎಷ್ಟು ಏನಪ್ಪ ಮಾಡೋದು ಅಂತ ಮನೆಗ್ ಬಂದು ಕುತ್ಕೊಂಡಾಗ ಇಲ್ಲ ಇದು ನನ್ಗೆ ಯೂನಿವರ್ಸಿಟಿ ಕೊಡ್ತಿರೋಂತ ಪರೀಕ್ಷೆ, ಇದ್ರಲ್ಲಿ ನನ್ಗೆ ಏನ್ ಹೇಳಕ್ ಕೊಡ್ತಿದೆ ಯೂನಿವರ್ಸಿಟಿ, ನಾನ್ ಇದನ್ನ ಕಂಡ್ಕೋಬೇಕು, ಏನಂತ ಕಂಡ್ಕೋಬೇಕು ಅಂದ್ಬಿಟ್ಟು ಕುತ್ಕೊಂಡು ನಾನು ಯೋಚನೆ ಮಾಡಿದೆ. ಇಲ್ಲ ಡಾಕ್ಟ್ರು ಬೇಡ, ಮೆಡಿಸಿನ್ಸ್ ಬೇಡ, ಇದನ್ನ ನಾನೇ ಕ್ಯೂರ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಆಫೀಸ್ಗೆ 10 ದಿನ ರಜಾ ಹಾಕ್ಬಿಟ್ಟು ಹಾಕ್ಬಿಟ್ಟು ಅಡಿಗೆ ಮಾಡೋದು, ಮಗಳನ್ನ ಕಳ್ಸೋದು, ಹಸ್ಬೆಂಡ್ ಆಫೀಸ್ ಮೇಲೆ ನಾನು ಕುತ್ಕೊಳ್ಳೋದು. ಇಡೀ ದಿನ ನಂಗೆ ಎಷ್ಟು ಸಾಧ್ಯ ಆಯ್ತದೆ ಅಷ್ಟು ಧ್ಯಾನವನ್ನು ಮಾಡ್ತಾ ಇರೋದು. ಕರೆಕ್ಟ್ ಆಗಿ 8-9ನೇ ದಿನದಲ್ಲಿ ಎಲ್ಲವೂ ಕ್ಲಿಯರ್ ಆಯ್ತು ಗುರುಗಡೆ, 1 ಮಾರ್ಕು ಇಲ್ಲ ಅಲ್ಲಿ ನನಗೆ ಆಗಿತ್ತು ಅಂತ ಹೇಳ್ಬಿಟ್ಟು, ಅಷ್ಟು ಚೆನ್ನಾಗಿ ಕ್ಯೂರ್ ಆಗ್ಬಿಡ್ತು ನನಗೆ. ಸೊ ನಾನು ಗುರುಗಳೇ ಇವಾಗ ಒಂದು 50-70 ಜನವನ್ನ ನಾನು ಈ ಧ್ಯಾನಕ್ಕೆ ಸೇರಿಸಿದೀನಿ. ನನ್ನ ಎಕ್ಸ್ಪೀರಿಯನ್ಸ್ ನ ಅವ್ರಿಗೆ ಹೇಳ್ತೀನಿ, ನನ್ನೊಳಗೆ ಏನು ಬದಲಾವಣೆ ಆಗಿದೆ, ಏನೇನಾಯ್ತು ಅಂತ ಹೇಳ್ತೀನಿ ಗುರುಗಳೇ. ಮತ್ತೆ ನನ್ಗೆ ಅಸಿಡಿಟಿ ಆದಾಗ ನನ್ಗೆ ಇಂಜೆಕ್ಷನ್ ತಗೊಳ್ಳೇಬೇಕಿತ್ತು, ತುಂಬಾ ತಲೆನೋವು ಅಂದ್ರೆ ಸಿಡಿಯುವಂತ ತಲೆನೋವು ಬರ್ತಿತ್ತು. ಈಗನೂ ಬರುತ್ತೆ ಗುರುಗಳೇ, ಈಗ ಪೂರ್ತಿ ಆಗಿಲ್ಲ, ಬಹುಶಃ ನನ್ಗೆ ಇನ್ನೂ ಒಂದಷ್ಟು ಸಾಧನೆ ಬೇಕಾಗ್ಬೋದು, ಅದಕ್ಕೆ ಕ್ಯೂರ್ ಆಗಿಲ್ಲ ಅಂತ ನಾನು ಅನ್ಕೋತೀನಿ. ಈಗ ಬಂದಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಪಿರಮಿಡ್ ಇಟ್ಕೊಂಡಿದ್ದೀನಿ ಮನೇಲಿ, ಆ ಪಿರಮಿಡ್ ಕೆಳಗಡೆ ಕುತ್ಕೋತೀನಿ, ಚೆನ್ನಾಗಿ ನೀರ್ ಕುಡಿತೀನಿ ಗುರುಗಳೇ, ಆಟೋಮೆಟಿಕ್ ನೆಕ್ಸ್ಟ್ ಡೇ ನಾನು ಚೆನ್ನಾಗಿ ಆಗ್ಬಿಟ್ಟಿರ್ತೀನಿ. ಅವಾಗ ಇಂಜೆಕ್ಷನ್ ತಗೋಬೇಕಿತ್ತು, 3-4 ಡೇಸ್ ನಮ್ಗೆ ಕಡಿಮೆ ಆಗ್ತಿರ್ಲಿಲ್ಲ. ಇದೊಂದು ಗುರುಗಳೇ. ಆಮೇಲೆ ನಂದು ಹಿಮೋಗ್ಲೋಬಿನ್ ಕಳೆದ 10 ವರ್ಷದಿಂದ 10ರಿಂದ ಮೇಲಕ್ಕೆ ಹೋಗಿರ್ಲಿಲ್ಲ, ಯಾವ್ದೇ ಮೆಡಿಸಿನ್ ತಗೊಂಡ್ರು ಯಾವ್ದೇ ಟ್ರೀಟ್ಮೆಂಟ್ ತಗೊಂಡ್ರು ಹೋಗಿರ್ಲಿಲ್ಲ. ಈಗ ನಾನು ಟೆಸ್ಟ್ ಮಾಡಿಸಿದಾಗ 12.5 ಇದೆ ನಂದು ಹಿಮೋಗ್ಲೋಬಿನ್. ಅದೊಂದು. ಇನ್ನೊಂದ್ ಏನಂತ ಹೇಳಿದ್ರೆ, ನಾನು ಸ್ವಲ್ಪ ಸಣ್ಣ ಇದೆ, ಮತ್ತೆ ನಾನು ಸ್ವಲ್ಪ ದಪ್ಪ ಆಗ್ತಿದೆ, ಮತ್ತೆ ಹೆಲ್ತ್ ಇಶ್ಯೂಸ್ ಆಗಿ ಮತ್ತೆ ಹಿಂದಕ್ಕೆ ಹೋಗೋದು, ಸಣ್ಣ ಆಗೋದು, ಈ ತರ ಚೆನ್ನಾಗ್ ಆಗ್ತಾ ಇರಲಿಲ್ಲ ನನಗೆ. ನಾನು ದಪ್ಪ ಆಗ್ಬೇಕು ಅಂತ ಹಾಕೊಳ್ತಾ ಇದ್ದೆ ಗುರುಗಳೇ. ಈಗ ನಾನು 55 ಇದೆ, ಇವಾಗ 60 kg ಆಗಿದ್ದೀನಿ. ಈಗ ನಾನು ಮೇಲೆ ದಪ್ಪ ಆಗ್ಬಾರ್ದು, ಸೇರ್ಬೇಕು ಅನ್ನೋಷ್ಟು ಚೆನ್ನಾಗಿ ನನ್ನ ಬಾಡಿ ಫಿಟ್ ಆಗಿದೆ ಗುರುಗಳೇ. ಇಷ್ಟು ನನ್ನ ಧ್ಯಾನ ಅನುಭವ, ಇಷ್ಟು ಬೆನಿಫಿಟ್ ಆಗಿದೆ. ಮತ್ತೆ ನೀವು ಕೊಡೋ ಮಾರ್ಗದರ್ಶನ ಇದೆಯಲ್ಲ, ಅದಂತೂ ಅತ್ಯದ್ಭುತ. ಪ್ರತಿದಿನ ಅದನ್ನ ನಾನು ತಗೊಳ್ತಾ ಇದ್ದೀನಿ, ಅದ್ರ ಜೊತೆನೆ ನಾನು ಜೀವನ ಮಾಡ್ತಾ ಇದ್ದೀನಿ. ಮಹತಾಳ್ ಟಿವಿಗೆ, ನಿಮ್ಗೆ ಅನಂತ, ಮತ್ತೆ ಪತ್ರಿಜಿ ಗುರುಗಳಿಗೆ ಇಂತ ಧ್ಯಾನ ಕೊಟ್ಟಿದಾರಲ್ಲ ಕ್ರಿಯೇಟ್ ಮಾಡಿ. ಮತ್ತೆ ನನ್ಗೆ ಅನ್ಸುತ್ತೆ ಗುರುಗಳೇ, ಒಂದು ಮಾತಿದೆ, ಏನಂತ ಹೇಳಿದ್ರೆ, 100 ವರ್ಷ ಆದ್ಮೇಲೆ ಒಂದು ಬಿಲ್ಡಿಂಗ್ ಅನ್ನ ಹೊಡಿ, 1000 ವರ್ಷ ಆದ್ಮೇಲೆ ಒಂದು ಧರ್ಮವನ್ನ ಹೊಡಿ ಅಂತ ಅನ್ನೋದು ಒಂದು ಮಾತಿದೆ ಗುರುಗಳೇ. ಯಾಕೆಂತ ಹೇಳಿದ್ರೆ, ಸಮಾಜದಲ್ಲಿ ಎಲ್ಲ ಎಷ್ಟೊಂದು ಬದಲಾವಣೆಗಳಾಗಿರುತ್ತೆ. ಸೊ ಧರ್ಮದ ಆ ಕಾಲದ ಒಂದು ತತ್ವ ಚಿಂತನೆಗಳು ಈ ಕಾಲಕ್ಕೆ ಹೊಂದಲ್ಲ, ಅದನ್ನ ಬದಲಾವಣೆಗಳು ಮಾಡ್ಬೇಕಾಗುತ್ತೆ ನಾವು. ಆ ನಿಟ್ಟಿನಲ್ಲಿ ಈ ಕಾಲಘಟ್ಟಕ್ಕೆ ಹೊಂದುವಂತ ಒಂದು ಧ್ಯಾನ ಆಗ್ಲಿ, ಜ್ಞಾನವನ್ನಾಗ್ಲಿ ಈ ಪತ್ರಿಜಿ ಗುರುಗಳು ಕಟ್ಟಿ ಕೊಟ್ಟಿದಾರಲ್ಲ ನಮ್ಗೆ ಈ ಮೆಥಡ್ ಅನ್ನ, ಅದಂತೂ ಅದ್ಭುತ. ನಾನು ಎಷ್ಟೋ ವರ್ಷದಿಂದ ಬಹುಶಃ ಹುಡುಕ್ತಾ ಇದ್ದು ಒಂದು ಮಾರ್ಗ ನನಗೆ ಸಿಕ್ಕಿದೆ ಗುರುಗಳೇ, ಅದ್ರಲ್ಲಿ ಮುಂದುವರಿತಾ ಇದ್ದೀನಿ. ಮತ್ತೆ ನೀವು ಅದ್ರ ಮಾರ್ಗದರ್ಶನ ಮಾಡಿ ಪ್ರತಿನಿತ್ಯ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ಅನಂತ ಧನ್ಯವಾದಗಳು. ಅವತಾರ್ ಫೌಂಡೇಶನ್ ಏನು ಹಿಂದೆ ಮತ್ತೆ ಮುಂದೆ ಈ ನಿಟ್ಟಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲ ಮಾಸ್ಟರ್ಸ್ಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ನಿಮ್ಮ ಧ್ಯಾನ ಅನುಭವ, ನಿಮ್ಮ ಜೀವನದಲ್ಲಿ ಬಂದಿರುವಂತ ಬದಲಾವಣೆ ಎಲ್ಲರಿಗೂ ಮಾರ್ಗದರ್ಶಿ ಆಗ್ಲಿ. ಯಾಕಂದ್ರೆ ಅತ್ಯುತ್ತಮ ಅನುಭವ ನೀವು ಹೊಂದಿದ್ರಿ. ಸೊ ಇದು ಪ್ರತಿಯೊಬ್ಬರು ನೋಡಿ ಮಾಸ್ಟರ್ಸ್, ಈ ಧ್ಯಾನ ಅನುಭವ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗತ್ತೆ. ಹಾಸ್ಪಿಟ್ಲ್ಗೆ ಹೋಗ್ಲೇಬೇಕು, ಡಾಕ್ಟರು ಇಂಜೆಕ್ಷನ್ ತಗೊಳ್ಳೇಬೇಕು, ಇಷ್ಟೆಲ್ಲ ಏನಿದ್ರು ಅವ್ರೇನ್ ಮಾಡಿದ್ರು, ರಜೆ ಹಾಕ್ಬಿಟ್ಟು ಒಂದು 10 ದಿವಸ ನಿತ್ಯ ಧ್ಯಾನ ಮಾಡಿ, ಸಮಗ್ರ ಸ್ವಾಸ್ಥ್ಯ ಮುದ್ರಗಳು ಎಲ್ಲ ಹಾಕೊಂಡು ಅವರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಇದು ಸಾಕು ನಮ್ಗೆ ಅಲ್ವಾ? ಅದಕ್ಕೆ ಪ್ರತಿಯೊಬ್ಬರು ಇದು ಗಮನಿಸಿ, ಇಂಥ ಅನುಭವಗಳು ಕೇಳಿಸ್ಕೊಂಡಿದ ಮೇಲೆ
ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇಲ್ಲಿ ಹಲವಾರು ಮಾಸ್ಟರ್ಸ್ ಇದ್ದಾರೆ, ಇನ್ನು 40 ಮಾಸ್ಟರ್ಸ್. ದಯವಿಟ್ಟು ಇದು ಕೇಳಿಸ್ಕೊಂಡು ಮತ್ತೆ ಇದು ವಿಡಿಯೋ ಅಲ್ಲಿ ಸಪರೇಟ್ ಮಾಡಿ ಅವ್ರ ಅನುಭವನೇ ಸಪರೇಟ್ ಹಂಚ್ಕೊಂತೀವಿ. ಥ್ಯಾಂಕ್ ಯು ಮೇಡಮ್, ಗೌರಿ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ರೈಟ್, ಸುಭದ್ರಾ ಮೇಡಮ್ ಮಾತಾಡಿ, ಕೊನೆ ಅನಿಸಿಕೆ, ಇನ್ನು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸುಭದ್ರಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ಪತ್ರಿಜಿ ಅವರಿಗೂ, ನಾಗರಾಜ ಗುರುಜಿಗಳಿಗೂ, ರಂಗನಾಥ್ ಗುರುಜಿಗಳಿಗೂ, ಎಲ್ಲ ಮಾಸ್ಟರ್ಸ್ಗೂ ನಮಸ್ತೆ. ನಾನು ಧ್ಯಾನ ಮಾಡ್ತಾ ಇದ್ರೆ ಮೊನ್ನೆ ಏನಪ್ಪ ಎಲ್ರು ಎಷ್ಟೊಂದು ಅನುಭವಗಳು ಹೇಳ್ತಾರೆ, ನನಗೆ ಯಾವ್ದು ಆಗ್ತಿಲ್ವಲ್ಲ ಏನು ಅಂತ ಕೂತ್ಕೊಂಡಾಗ ಶ್ರೀಚಕ್ರ ಮತ್ತೆ ಗಣೇಶ, ಈಶ್ವರ ಇವೆಲ್ಲ ಕಾಣಿಸಿದ್ರು. ಇವತ್ತಿನ ಧ್ಯಾನದಲ್ಲಿ ನನಗೆ ಬರೀ ಪಿರಮಿಡ್ಸ್, ದೊಡ್ಡ ಪಿರಮಿಡ್, ಚಿಕ್ಕ ಪಿರಮಿಡ್ಸ್, ವಿಧವಾದ ಪಿರಮಿಡ್ಸ್ ಇಷ್ಟೇ ಅಳತೆಗಳಲ್ಲಿ ನನಗೆ ಕಾಣಿಸ್ತು. ಮತ್ತೆ ನೀವು ಸಿದ್ದರ ಬೆಟ್ಟಕ್ಕೆ ಬಂದಾಗ ಹೇಳಿದ್ರಿ, ನನಗೆ ಕಣ್ಣು ಒಂದು ಬಲಗಣ್ಣು ಕಾಣದೇ ಇಲ್ಲ, ಅದಕ್ಕೆ 5-6 ಇಂಜೆಕ್ಷನ್ಸ್ ಎಲ್ಲ ತಗೊಂಡಿದೀನಿ. ಅದಕ್ಕೆ ನೀವು ಮೂತ್ರ ಚಿಕಿತ್ಸೆ ಮಾಡಿ ಅಂತ ಹೇಳಿ ಡ್ರಾಪ್ಸ್ ಹಾಕಿ ಅಂತ ಹೇಳಿದ್ರಿ. ನಾನು ಡ್ರಾಪ್ಸ್ ಹಾಕಕ್ಕೆ ಯಾವ ತರ ಹಾಕೊಳ್ಳೋದು ಅಂತ ನನ್ಗೆ ಗೊತ್ತಾಗದೆ ಸುಮ್ನೆ ಮೇಲೆ ಹಚ್ಕೋತಾ ಇದ್ದೀನಿ. ಮತ್ತೆ ಮೊಣಕಾಲಲ್ಲಿ ಕೆಳಗಡೆ ಹಿಂಭಾಗ ಮೀನಗಂಡುಗಳಿಗೆ ಸ್ವಲ್ಪ ನೋವಿತ್ತು, ಅಲ್ಲಿಗೆ ಹಚ್ತಾ ಇದ್ದೀನಿ. ಅದು ನೋವು ಪರವಾಗಿಲ್ಲ, ಇವಾಗ ಕಡಿಮೆ ಅನ್ನಿಸ್ತಾ ಇದೆ. ಈ ತರ ಆಗಿದೆ. ಕಣ್ಣಲ್ಲಿ ಡೈರೆಕ್ಟ್ ಒಂದು ಇದು ಪಿಲ್ಲರ್ ತರ ಸಿಗ್ತದಲ್ಲ, ಮೆಡಿಸನ್ ಡ್ರಾಪ್ಸ್ ಆಗ್ತದ ನೋಡಿ, ಮಕ್ಕಳ ಕಣ್ಣಲ್ಲಿ ಹಾಕ್ತಾರಲ್ಲ, ಅಂತ ತಗೊಂಡು ಕಣ್ಣುಗಳು ತೆರೆಸ್ಕೊಂಡು ಒಂದು 4 ಡ್ರಾಪ್ಸ್ ಈ ಕಡೆ, 4 ಡ್ರಾಪ್ಸ್ ಈ ಕಡೆ ಹಾಕೊಳ್ಳಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮೂರು ಹೊತ್ತು ಹಾಕೊಳ್ಳಿ. ಇದು ಹಳೇದಾದ್ರೆ ಪರವಾಗಿಲ್ವಾ ಮೂತ್ರ ಅದು ಹಾಕಕ್ಕೆ? ಬೆಳಿಗ್ಗೆ ತೆಗ್ದಿದ್ದು ಅವತ್ತೇ ಉಪಯೋಗಿಸ್ಬೇಕಾ? ಹೌದೌದು, ಅವತ್ತೇ ಉಪಯೋಗಿಸ. ಅಂದ್ರೆ ಕಣ್ಣುಗಳಿಗೂ, ಕಿವಿಗಳಿಗೂ, ಮೂಗಿಗೆ ಅವತ್ತೇ ತಾಜಾ ಮೂತ್ರ. ಮಿಕ್ಕಿದು ಮೈಗೆ ಹಚ್ಕೊಂಡಕ್ಕೆ ಅಲೆ ಮೂತ್ರ ಇಸ್ ಗುಡ್. ಅಲೆ ಮೂತ್ರ ತುಂಬಾ ಒಳ್ಳೇದು. ಓಕೆ. ಶೋಲ್ಡರು, ಕೈ ನೋವು, ತುಂಬಾ ನೋವಿದೆ. ಹಚ್ಕೊಳ್ಳಿ, ಚೆನ್ನಾಗಿ ಹಚ್ಕೊಳ್ಳಿ, ಏನಾಗಲ್ಲ. ಚೆನ್ನಾಗಿ ಹಚ್ಕೊಂಡ್ರೆ ಅದ್ರೂ ಹೋಗುತ್ತೆ. ಅಂದ್ರೆ ನೀವು ಸೇವನೆ ಮಾಡಿದ್ರೆ ಇನ್ನೂ ಬೇಗ ಫಲಿತ ಬರುತ್ತೆ. ಸೇವನೆ ಮಾಡಿದ್ರೆ ಬೆಳಗ್ಗೆ 1 ಗ್ಲಾಸು, ಬೆಳಗ್ಗೆ ಅಂದ್ರೆ ಪ್ರಾತಃ ಕಾಲದಲ್ಲಿ ಬರೋ ಮೊದಲನೇ ಮೂತ್ರ ಇದೆಯಲ್ಲ, ಅದು ತುಂಬಾ ಸಹಾಯ ಆಗತ್ತೆ ಸೇವನೆ ಮಾಡಿದ್ರೆ. ಅಂದ್ರೆ ಇವಾಗ ಮಧ್ಯರಾತ್ರಿಯಲ್ಲಿ ನಾವು ಎದ್ದಿರ್ತೀವಿ ಒಂದ್ಸಲ, ಹೌದು, ಅವಾಗ ಮಾಡ್ಬೇಕಾ ಇಲ್ಲ ಬೆಳಿಗ್ಗೆ ಮಾಡ್ಬೇಕಾ? ಅಲ್ಲ, ಅವಾಗ ಏನಾದ್ರು ಮೂತ್ರ ಬಂದ್ರೆ ಹಿಡಿದಿಟ್ಕೊಳ್ಳಿ, ಒಳ್ಳೇದೇ. ನೈಟ್ ಏನಂದ್ರೆ ಮಲ್ಕೊಂಡಕ್ ಮುಂಚೆ 1 ಗ್ಲಾಸ್ ಕುಡಿದ್ರೆ ಸಾಕು. ಅದಕ್ಕೆ ಮುಂಚೆ ಏನಾದ್ರು ಮೂತ್ರ ಇದ್ರೆ ಅದು ತೆಗೆದ್ಬಿಟ್ಟು 1 ಗ್ಲಾಸ್ ನೀರನ್ನು ಸೇವನೆ ಮಾಡಿ ಮಲ್ಕೊಂಡ್ರೆ, ಮತ್ತೆ ನಿಮ್ಗೆ ಮಧ್ಯರಾತ್ರಿ ಇಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬರುವಂತ ಮೂತ್ರ ಇದೆಯಲ್ಲ, ಅದು ತುಂಬಾ ಶ್ರೇಷ್ಠವಾಗಿರುತ್ತೆ. ನಮಸ್ಕಾರ, ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಅಶ್ವಿನಿ ಮೇಡಮ್. ನಮಸ್ತೆ ಗುರುಜಿ, ಎಲ್ಲಾ ಮಾಸ್ಟರ್ಸ್ಗೂ ತುಂಬಾ ಧನ್ಯವಾದಗಳು. ಇವತ್ತಿನ ಏಪ್ರಿಲ್ ತಿಂಗಳ ಕೊನೆಯ ದಿನ ಸಮಾರೋಪ ಸಮಾರಂಭ ತುಂಬಾ ಅದ್ಭುತವಾಗಿ ನಡೆದಿದೆ. ಕಾರ್ಯಕ್ರಮ ಸಂಪನ್ನ ಮಾಡುವಂತ ಸಮಯ ಆಯ್ತು. ಆದ್ರೂ ಕೂಡ ಇನ್ನೂ ತುಂಬಾ ಮಾಸ್ಟರ್ಸ್ ನಾನು ಮಾತಾಡಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಇದೆ. ಆದ್ರೆ ಸಮಯಾವಕಾಶ ಕಳೆದೋಗಿದೆ. ಹಾಗಾಗಿ ಮತ್ತೊಂದ್ಸಲ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ಮತ್ತೊಂದ್ಸಲ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಹಾಗೆ ಅಕ್ಷಯ ತೃತೀಯ ಪ್ರತಿಯೊಬ್ಬರ ಬಾಳಲ್ಲೂ ಅಕ್ಷಯವಾಗ್ಬೇಕು. ಈಗ ಒಂದು ಫಿಲಂನಲ್ಲಿ ಒಂದು ತುಣುಕು ನೋಡಿದ್ದೆ. ಒಬ್ರು ಕೆಲಸ ಮಾಡ್ತಾ ಇದ್ದಾಗ ಒಂದು ಪಾತ್ರೆ ಸಿಕ್ಬಿಡುತ್ತೆ, ಆದ್ರೆ ಅದೇನು ಅಂತ ಗೊತ್ತಿರೋದಿಲ್ಲ. ಅದನ್ನ ಬಳಸ್ತಾ ಹೋಗಿ ಹಾಲ್ ಕರೀತಾರೆ. ಹಾಲ್ ಕರೆದಾಗ ಅದರಲ್ಲಿ ಸ್ವಲ್ಪ ಇದ್ದಿದ್ದು ಮುಕ್ಕಾಲು ಭಾಗ ಫುಲ್ಲು ತುಂಬೋಗಿ ಫುಲ್ಲು ಕೋಡಿ ಆಗ್ತಾ ಹೋಯ್ತು. ಆಮೇಲೆ ಆ ರೈತನಿಗೆ ಖುಷಿಯಾಗಿ ಅದಕ್ಕೆ ₹1 ಹಾಕಿದ್ರೆ ತುಂಬಾ ದುಡ್ಡು, ಅದಕ್ಕೇನಾದ್ರೂ ಹಣ್ಣು ಹಾಕಿದ್ರೆ ಅಷ್ಟು ತುಂಬಾ ಹಣ್ಣು. ಆ ತರ ನಾವ್ ಏನ್ ಹಾಕ್ತಿವೋ ಅದು ದುಪ್ಪಟ್ಟು ಫುಲ್ಲು ತುಂಬೋಗಿ ಕೋಡಿ ಆಗ್ತಿತ್ತು. ಆ ತರ ಅಕ್ಷಯ ತೃತೀಯದಿಂದ ನಮ್ಮೆಲ್ರದು, ನಮ್ಮ ಆತ್ಮ ಬಂಧುಗಳು, ಧ್ಯಾನಾಸಕ್ತರು ಎಲ್ರು, ಈ ಝೂಮ್ ಮಾಸ್ಟರ್ಸ್ಗಳಿಗೂ ಎಲ್ರಿಗೂ ಸಹ ಈ ತರದ್ದು ಅಕ್ಷಯ ತೃತೀಯ ಆಗ್ಲಿ ಅಂತ ನಮ್ಮ ಮಹಾವತಾರ್ ಫೌಂಡೇಶನ್ ಕಡೆಯಿಂದ ಒಂದು ಆಶೀರ್ವಾದ, ಕೃತಜ್ಞತೆಗಳು ಸಲ್ಲಿಸ್ತಾ, ಹಾಗೆ ನಾನು ಕೂಡ ಇವತ್ತು ಸಂಕಲ್ಪ ಮಾಡ್ತೀನಿ, ಪ್ರತಿದಿನ ವಿಡಿಯೋ ಆನ್ ಮಾಡ್ಕೊಂಡು ನಾನು ಮಾತಾಡ್ತೀನಿ, ಒಂದು ದಿವಸ ತಪ್ಪದೇ ಇರೋ ಅಂತ ಒಂದು ಸಂಕಲ್ಪ ಮಾಡಿದ್ದೀನಿ.
ಹಾಗಾಗಿ ಮಾಸ್ಟರ್ಸ್, ನಾವೆಲ್ಲರೂ ಕೈ ಮುಗಿದು ನಾವು ನಮ್ಮ ದೇವಸ್ಥಾನಕ್ಕೆ ಒಳ ಪ್ರವೇಶಿಸಿದ್ದೇವೆ. ಪ್ರತಿಯೊಬ್ರು ಪ್ರತಿಯೊಂದಿನ ಕೂಡ ಮಾತಾಡೋಣ. ಮಾತಾಡ್ಲಿಲ್ಲ ಅಂದ್ರೆ ಈಗ ನಾವು ಧ್ಯಾನ ಮಾಡ್ತಿದೀವಿ, ಜ್ಞಾನ, ಅದ್ಭುತವಾದ ಜ್ಞಾನ ತಿಳಿತಿದೀವಿ, ಸಮಗ್ರ ಜೀವನ ಶೈಲಿ ಜೊತೆಗೆ ಶಿವಂಬು ಚಿಕಿತ್ಸೆ. ನನಗೂ ಏನಪ್ಪಾ ಅಂತ ಹೆಸಿಟೇಷನ್ ಇತ್ತು ಇಲ್ಲಿವರೆಗೂ ಕೂಡ, ನನ್ನ ಮನಸ್ಸಿನಲ್ಲೂ ಅದು ಬರ್ತಾ ಇದೆ. ನಾನು ಅಪ್ಪ ಅಂತಾನು ಇಲ್ಲಿವರೆಗೂ ಅನ್ಕೊಂಡಿದ್ದೆ, ನಾನು ಕೂಡ ಮಾಸ್ಟರ್ ಹಾಗೇನೂ ಕೂಡ. ಆದ್ರೆ ಇವತ್ತಿಂದ ನಾನು ಸಂಕಲ್ಪ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ ಅದನ್ನ ಸೇವನೆ ಮಾಡೋದಕ್ಕೆ ಅಂತ ಹೇಳ್ತಾ, ಈಗ ಎಲ್ಲೆಲ್ಲೋ ಹೋಗ್ತೀವಿ, ನನ್ಗೊಂದು ಅದ್ಭುತವಾದ ಟಾನಿಕ್ ಬೇಕು, ಪೌಡರ್ ಬೇಕು ನನ್ನ ಆರೋಗ್ಯಕ್ಕೆ ಅಂತ ಹೇಳ್ತೀವಿ. ಆದ್ರೆ ಎಲ್ಲಿ ಹುಡ್ಕೊಂಡು ಹೋಗೋದು, ಎಲ್ಲಿ ಸಿಗುತ್ತೆ? ಎಲ್ಲ ಕೆಮಿಕಲ್ಸ್ ಆಗಿ ಕೂತಿದೆ. ಹಾಗಾಗಿ ನಮ್ಮಲ್ಲೇ ಶಿವಂಬು ಅದರಲ್ಲೇ ಅಡಗಿದೆ. ಶಿವ ಪಾರ್ವತಿಗೆ ಜ್ಞಾನ ನೀಡಿದಂತಹದ್ದು ನಮ್ಮಲ್ಲೇ ಅದು ಏನು ಶಕ್ತಿಯಾಗಿ ಪರಿವರ್ತನೆ ಹೊಂದು ಅದು ಹೊರಗಡೆ ಬಂದಾಗ, ಅದು ಸೇವನೆ ಮಾಡಿದಾಗ ನಮ್ಗೆ ಅದು ಆರೋಗ್ಯ ಕೊಡುತ್ತೆ. ಇನ್ಯಾವುದು ಬೇಡ ಅಂತಿದ್ದಾಗ ಯಾಕೆ ಸೇವನೆ ಮಾಡಬಾರ್ದು ಅಲ್ವಾ ಮಾಸ್ಟರ್ಸ್? ಹಾಗಾಗಿ ಇವತ್ತಿನ ಅದ್ಭುತ ವಿಚಾರಗಳು, ಸತ್ಸಂಗ, ಜ್ಞಾನ ಎಲ್ಲವನ್ನೂ ತಿಳ್ಕೊಂಡ್ವಿ. ಹಾಗಾಗಿ ನಮ್ಮ ಮಹಾವತಾರ್ ಫೌಂಡೇಶನ್ಗೆ ತುಂಬಾ ತುಂಬಾ ಕೃತಜ್ಞತೆಗಳನ್ನು ನಾವು ಕೂಡ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು ಗುರುಜಿ. ಓಕೆ ಗುರುಜಿ. ಎಲ್ಲರಿಗೂ ಮಾಸ್ಟರ್ಸ್, ಇಲ್ಲಿವರೆಗೂ ಝೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಮಾಸ್ಟರ್ಸ್ಗೂ, ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆ ನಮ್ಮ ಮಹಾವತಾರ್ ಫೌಂಡೇಶನ್ಗೆ, ನಾಗರಾಜ್ ಗುರುಜಿಗೆ ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಉತ್ತಮ ಆಲೋಚನೆ, ಪಾಲನೆ ಹಾಗೂ ಔಷಧರಹಿತ ಜೀವನ ನಮ್ಮದಾಗಿದೆ ಅಂತ ಹೇಳ್ತಾ ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಥ್ಯಾಂಕ್ ಯು ಗುರುಜಿ. ಹಾಗೆ ಲಕ್ಷ್ಮಿ ಮೇಡಮ್ ಅವರು ಹೇಳಿದ್ರು ಅಶ್ವಿನಿ ಮೇಡಮ್ಗೋಸ್ಕರ ಮಾತಾಡ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಹಾವತಾರ್ ಫೌಂಡೇಶನ್ಗೋಸ್ಕರ ಮಾತಾಡಿ ತುಂಬಾ ಖುಷಿ ಆಯ್ತು ನೀವು ಮಾತಾಡಿದ್ದು. ಹಾಗೆ ಹೆಗಡೆ ಸರ್ ಮಾತಾಡಿದ್ರಿ, ಪ್ರತಿಯೊಬ್ರು ಮಾಸ್ಟರ್ಸ್ ಭಾಗವಹಿಸಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ.